ವೃ- ವೃತ್ತಿ ರತ್ನಾವಳಿ 5ನೇ ರತ್ನ. ಶಬ್ದ ಪ್ರಮಾಣದಲ್ಲಿ ಈಗ 125ನೇ ಅಂಕದಿಂದ ಪ್ರಾರಂಭವಾಗುತ್ತದೆ. ವೃತ್ತಿ ರತ್ನಾವಳಿ 5ನೇ ರತ್ನ ಶಬ್ದ ಪ್ರಮಾಣ 125ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಇದಕ್ಕಿಂತ ಮೊದಲು ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ, ಶಬ್ದದ್ದು ಅರ್ಥದೊಡನೆ ಯಾವ ಸಂಬಂಧಕ್ಕ ಶಕ್ತಿ ಅನ್ನುತ್ತಾರೆ, ಅಂದ್ರ ಆ ಶಕ್ತಿಯು 3 ಪ್ರಕಾರವಾಗಿದೆ ಅಂತ ಹೇಳ್ಕೊಂಡು ಬಂದ್ವಿ. ಯೌಗಿಕ ಶಕ್ತಿ, ರೂಢಿ ಶಕ್ತಿ, ಯೋಗಾರೂಢ ಉಭಯ ಶಕ್ತಿ ಅಂತೇಳಿ ಅದನ್ನ ಹೇಳ್ಕೊಂಡು ಬಂದ್ರು. ಈಗ ಶಬ್ದದ ವೃತ್ತಿಯ ಭೇದ, ಲಕ್ಷಣ ವೃತ್ತಿಯ ನಿರೂಪಣಾ ಅಂತ ಹೇಳತ್ತೆ. ಆ ಶಬ್ದ ವೃತ್ತಿ ಅಂತಕ್ಕಂಥದ್ದು ಭೇದ ಅಂದ್ರ ಎಷ್ಟು ಪ್ರಕಾರವಾಗಿದೆ ಅನ್ನೋದನ್ನ ಲಕ್ಷಣ ವೃತ್ತಿಯ ನಿರೂಪಣ, ಲಕ್ಷಣ ವೃತ್ತಿಯ ಬಗ್ಗೆ ಈಗ ಹೇಳುವವರಿದ್ದಾರೆ. 125ನೇ ಅಂಕದಿಂದ ಯದ್ಯಪಿ, ಯದ್ಯಪಿ ಅಂದ್ರ ಶಂಕಾ ಇರ ಸಂಶಯ. ಯನ್ಮನಸಾನ ಮನುತೆ ಏನಾಹುರ್ಮನ್, ಯನ್ಮನಸಾನ ಮನುತೆ ಅಂದರೆ यत कहिए जिस ब्रह्म को मन करके लोक नहीं जाने इत्यादि श्रुति में जैसा मानस ज्ञान की विषयता निषेध करे आए. ಏನ್ ಹೇಳಿದ್ರಂದ್ರೆ, ಯನ್ ಮನಸಾನ ಮನುತೆ ಅಂತಂದರೆ ಯಾವ ಮನಸ್ಸಿನ ವ್ಯವಹಾರವು ಆ ಬ್ರಹ್ಮದಲ್ಲಿ ಇಲ್ಲ. ಅಂದ್ರೆ ಇದು ಯಾವುದು ಇದು ಶ್ರುತಿ ಅಂತಂದ್ರ ಸಾಮವೇದದ ಛಾಂದೋಪನಿಷತ್ತಿನ 1ನೇ ಖಂಡದ ಸಾಮವೇದದ ಕೇನೋಪನಿಷತ್ತಿನ, ಸಾಮವೇದದಲ್ಲಿ ಯಾಗ ಛಾಂದೋಪನಿಷತ್ತದ ಅದೇ ರೀತಿ ಕೇನೋಪನಿಷತ್ತು ಕೂಡ ಸಾಮವೇದದ್ದೇ ಅದ. ಅಲ್ಲಿ ಯನ್ ಮನಸಾನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ದೀನೇದಂ ಯದಿದಂ ಉಪಾಸತೆ ಅಂತ ಕೇನ್ ಉಪನಿಷತ್ತಿನಲ್ಲಿ ಹೇಳಿದೆ. ಅಂದರೆ ಇಲ್ಲಿ ಆ ಯಾವ ಅದನ್ನ ಈಗ ಹೇಳ್ತಾರ ಅವರು, ಅದರ ಅರ್ಥ ಯತ್ ಅಂದ ಯತ್ ಕೈಯೇ ಜಸ್ ಬ್ರಹ್ಮಕ್ಕೂ ಮನಗರಿಕೆ ನೈ ಜಾನೆ, ಆ ಮನಸ್ಸು ಬ್ರಹ್ಮನನ್ನ ತಿಳಿಯೋದಿಲ್ಲ. ಇತ್ಯಾದಿ ಶ್ರುತಿ ಅಂದ್ರೆ ಈ ಶ್ರುತಿ ಅಂದ್ರೆ ಕೇನೋಪನಿಷತ್ತು ಹೇಳಿದಿಲ್ಲ, ಸಾಮವೇದದ ಕೇನೋಪನಿಷತ್ತಿನಲ್ಲಿ ಹೇಗೆ ಮಾನಸ ಜ್ಞಾನದ ವಿಷಯತ ನಿಷೇಧ ಕರೆ ಅಂದ್ರೆ ಆ ಬ್ರಹ್ಮವು ಮನಸ್ಸಿಗೆ ವಿಷಯ ಅಲ್ಲ ಅಂತ ಹೇಳಿದೆ. ಇದು ಒಂದು. ಇನ್ನು ಮತ್ತೊಂದು ಏನ್ ಹೇಳ್ತಾನೆ ಅಂದ್ರೆ, ತೈಸೆ ಅದರಂತೇನ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಅಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳೋದು ಇದು ಯಾವ ಶ್ರುತಿ ಅಂದರೆ ಇದು ಕೃಷ್ಣ ಯಜುರ್ವೇದಿಯ ತೈತಿರುಪನಿಷತ್ತಿನಲ್ಲಿ ಬಂದಿದ್ದು. ಕೃಷ್ಣ ಯಜುರ್ವೇದಿ ತೈತಿರುಪನಿಷತ್ತಿನ 2ನೇ ವಲಿಯ 9ನೇ ಅನುವಾಕದಲ್ಲಿ ಬಂದಿದೆ. ಆದ್ದರಿಂದ ಇಲ್ಲಿ ಯಥೋವಾಚ್ಯೋ ನಿವರ್ತಂತೆ ಅಂದರೆ ಅಪ್ರಾಪ್ಯ ಮನಸಾ ಸಹ ಅಂದರೆ ಯಾವ ಬ್ರಹ್ಮದಿಂದ ಮನಸ್ಸಿನ ವಾಣಿ ಕೂಡ ಪ್ರಾಪ್ತ ಆಗುವುದು ನಿವರ್ತವಾಗುತ್ತದೆ. ಅಂದ್ರೆ ಮಾತು ಅದನ್ನ ಇಟ್ಕೊಂಡು ಹೇಳಲ್ಲ, ಮಾತು ಮನಗಳಿಂದ
ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ಅಲ್ಲಿ ಇದೇ ಮಾತನ್ನು ಹೇಳಿದ್ದಾರೆ ಅವರು. ಅರ್ಥಾತ್ ಹೇಗೆ ಮನಸ್ಸಿಗೆ ವಿಷಯ ಬ್ರಹ್ಮವು ಮನಸ್ಸಿಗೆ ವಿಷಯ ಅಲ್ಲ, ಅದರಂತೆ ಮಾತಿಗೂ ಕೂಡ ಅದು ವಚನಕ್ಕೂ ವಿಷಯ ಅಲ್ಲ ಅಂತೇಳಿ ಈ ಕೃಷ್ಣ ಯಜುರ್ವೇದಿಯ ತೈತಿರುಪನಿಷತ್ತು ಕೂಡ ಹೇಳಿದೆ. ಇತ್ಯಾದಿ ಶ್ರುತಿ ಮೇ ಶಬ್ದ ಕಿ ವಿಷಯತಃ ನಿಷೇಧ ಕರೆ. ಹೇಗ ಮನಸ್ಸಿಗೆ ವಿಷಯವಲ್ಲವೋ ಬ್ರಹ್ಮವು ಮನಸ್ಸಿಗೆ ವಿಷಯ ಅಲ್ಲ, ಅದರಂತೆ ವಾಣಿಗೂ ಕೂಡ ವಿಷಯ ಅಲ್ಲ. ಯಾತೆ ಮಹಾವಾಕ್ಯಕ್ಕೂ ಬ್ರಹ್ಮ ಪ್ರಮಾಕಿ ಕಳ್ತಾಕಾರ ಇರುತ್ತೆ. ಆದ್ರಿಂದ ನೀವು ಮಹಾವಾಕ್ಯದಿಂದ ಅಲ್ಲಿ ಆ ಬ್ರಹ್ಮಜ್ಞಾನ ಮಾಡ್ಕೊಳ್ತೀವಿ ಅಂತೇಳಿ ಅಂತ ಹೇಳೋರು ಮತ್ತೆ ಯಾವುದಕ್ಕೂ ವಿಷಯ ಅಲ್ಲ ಅಂತಂದ್ರೆ ಮನಸ್ಸಿಗೆ ವಿಷಯ ಅಲ್ಲ, ವಾಣಿಗೂ ವಿಷಯ ಅಲ್ಲ. ಮತ್ತೆ ಈ ಮಹಾವಾಕ್ಯದಿಂದ ಅದು ಹೆಂಗಾಗ್ತೈತೆ? ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾವೆ ಎರಡು ಅಂತ ಅನ್ನೋ ಶಂಕಾಕಾರ ಇದೆ ಹೇಳಿಕತ್ತಿದ್ದಾನೆ. ಇದನ್ನ ಲೆಕ್ಕದಾಗ ಹೇಳಿಕಂದ್ರೆ ಮತ್ತೆ ಈ ರೀತಿ ಯದ್ಯಪಿಕಾರ ಅವ ಹೇಳ್ದ, ಎರಡು ರೀತಿಯಲ್ಲಿ ಶಂಕಾ ಮಾಡಿದ. ಬ್ರಹ್ಮವು ಮನಸ್ಸಿಗೂ ವಿಷಯ ಅಲ್ಲ, ಮಾತಿಗೂ ವಿಷಯ ಅಲ್ಲ, ಮಹಾವಾಕ್ಯದಿಂದ ಅದು ಜ್ಞಾನ ಆಗತ್ತೆ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಹಿಂಗ್ ಕೇಳ. ಈಗ 126ನೇ ಅಂಕದಿಂದ ತಥಾಪಿ तथापि ಅಂದ್ರೆ उत्तर ಹೇಳ್ತಾರೆ. शब्द को ब्रह्म ज्ञान की करता नहीं, इस अर्थ में श्रुति का तात्पर्य हो तो ಅಲ್ಲ, ಆ ಶಬ್ದವು ಬ್ರಹ್ಮಜ್ಞಾನಕ್ಕ ಅದು ಕರ್ಣ ಅಂದ್ರೆ ಪ್ರಮಾಣ ಅಲ್ಲ ಅಂತಂದರೆ ಈ ಅರ್ಥದಲ್ಲಿ ಶ್ರುತಿಯ ತಾತ್ಪರ್ಯ ಜರ್ ಇದ್ದರೆ ಯಾಕಂದ್ರೆ ಕರ್ಣ ಪ್ರಮಾಣ ಯಾವ್ದು ಕರ್ಣ ಇರ್ತದೆ ಅದೇ ಪ್ರಮಾಣ ಇರ್ತದೆ ಹೀಗೆ. ಆದ್ದರಿಂದ ಅದೇ ಅರ್ಥದಲ್ಲಿ ಆ ಶ್ರುತಿಯ ತಾತ್ಪರ್ಯ ಜರ್ ಇದ್ದರೆ ಅದನ್ನೇ ಇನ್ನೊಂದು ಶ್ರುತಿ ಹೇಳುತ್ತದೆ. ಏನತ್ತ? ತಮ್ ತೌಪನಿಷದಂ ಪುರುಷ ಪೃಚ್ಛಾಮಿ ಅಂತ ಹೇಳಿ. ಏನ್ ಹೇಳಿದ? ತಮ್ ತೌಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಹೇಳಿದೆ. ಅಂದ್ರ ಇದು ಯಾವ ಶ್ರುತಿ? ಅದಕ್ಕ ಲಕ್ಷಣಗಳೇನು, ಅದರ ಪ್ರಮಾಣಗಳೇನು, ಪ್ರಮಾಣ ಲಕ್ಷಣ ಎಲ್ಲ ಬೇಕಲ್ಲ. ಆ ಪ್ರಮಾಣ ಅಂದ್ರೆ ಯಾವ ಪ್ರಮಾಣ, ಯಾವ ವೇದ, ಯಾವ ಉಪನಿಷತ್ತು, ಅದ್ರಾಗ ಯಾವ ಅಧ್ಯಾಯ, ಎಲ್ಲಿ ಏನ್ ಸುದ್ದಿ ಅಂದ್ರೆ ಇದು ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದ 9ನೇ ಬ್ರಾಹ್ಮಣದ 26ನೇ ಮಂತ್ರದಲ್ಲಿ ಬಂದಿದೆ. ಏನೋ ತಮ್ ತವೋಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಹೇಳಿದ್. ಅದಕ್ಕ ಇದರದು ಬಹಳಷ್ಟು ಇದೂ ಅದ. ಏನದ? ಇದನ್ನ ಯಾರು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ? ಇದು ಸಹಿತ ಆ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಲ್ಲಿ ಯಾಜ್ಞವಲ್ಕ್ಯ ನಿಜಗುಣರು ಕೂಡ ಇದೇ ಸಂದರ್ಭವನ್ನೇ, ಆದ್ರೆ ಅಲ್ಲಿ ಬೇರೆ, ಅದು ಮುಂದಲ್ಲ. ಅದಕ್ಕಿಂತ ಮೊದಲಿನ ಮಾತಿದು. ಈ ಸಂದರ್ಭ ಏನು ಅಂತ ಕೇಳಿದ್ರೆ ಈ ಉಪನಿಷತ್ ಬಂದದ್ದು ಅಂದ್ರ ಯಾಜ್ಞವಲ್ಕ್ಯರು ಜನಕರಾಜನ ಸಭೆಯಲ್ಲಿ ಎಷ್ಟೋ ಸಲ ಜನಕರಾಜ ಏನ್ ಮಾಡ್ತಿದ್ದ ಅಂತಂದ್ರ ಅವ ಎಷ್ಟು ಈ ನಮ್ಮ ಭಾರತದಲ್ಲಿ ಜ್ಞಾನಿಗಳದಾರ, ಅಗ್ರಗಣ್ಯರು, ಪ್ರಸಿದ್ಧ ಮಹಾತ್ಮರು ಯಾರ್ಯಾರದಾರ ಅವ್ರೆಲ್ಲರನ್ನೂ ಕರೆಸ್ತಿದ್ದ. ಕರೆಸಿ ಈ ಬ್ರಹ್ಮ ಸಭೆಯಲ್ಲಿ ಯಾರು ಬಲ್ಲವ್ರು, ಎಷ್ಟೆಷ್ಟು ಬಲ್ಲವ್ರದಾರ ಅವ್ರು ಅದರೊಳಗೆ ಯಾರು ಶ್ರೇಷ್ಠದ ಅವ್ರು ಈ ಸಭೆಯನ್ನೆಲ್ಲ ಜಯಿಸಿ ಆ ಸಾಮರ್ಥ್ಯವುಳ್ಳವ್ರು ಯಾರದಾರ ಅವ್ರಿಗೆ 1,000 ಗೋವುಗಳನ್ನ, ದಷ್ಟಪುಷ್ಟವಾದಂತ 1,000 ಆಕಳುಗಳನ್ನ ಅವರಿಗೆ ಬಹುಮಾನ ಇಟ್ಟು, ಆ 1,000 ಆಕಳು ಅಷ್ಟೇ ಅಲ್ಲ, ಆ 1,000 ಆಕಗಳಿಗೆ ಒಂದು ಆಕಳಿಗೆ 2 ಕೊಂಬಿರ್ತಾವಲ್ಲ ಕೋಡುಗಳು, ಅವು ಒಂದೊಂದು ಕೋಡಿಗೆ ಬಂಗಾರದ ಅಣಸಾಕ್ತಿದ್ರು.
ಅಕ್ಕಿದ್ರೆ ಇಂಥವು ಅಂದ್ರೆ ಒಂದ್ ಆಕಳಿಗೆ 2 ಕೊಂಬು ಕೋಳುಗಳು, ಅವು 2ಕ್ಕೂ ಬಂಗಾರದ ಆಕಳು ಕೊಂಬು. ಅವು ಈ ರೀತಿ ಸಾವಿರಕ್ಕಂದ್ರೆ 2,000 ಅವು ಕೊಂಬಕ್ಕ ಬಂಗಾರದ ಇದು ಹಾಕಿ ಅಂದ್ರ ಎಷ್ಟು ಬಂಗಾರ ಎಷ್ಟು ಆಕಳ ಕಿಮ್ಮತ್ ಇಷ್ಟು ಒಂದು ಈ ಸಭೆಯನ್ನ ಜಯಿಸಿದ ಅವನಿಗೆ ಅಂತ ಹಿಂಗ ಬಹುಮಾನ ಇಟ್ಟಿದ್ದ ಜನಕ ರಾಜ. ಅದರಲ್ಲಿ ಯಾಜ್ಞವಲ್ಕ್ಯ ಅಂದ್ರ ಅವನ್ ಸರ್ವಸಾಧಾರಣ, ಈ ಎಲ್ಲರಿಗಿಂತನೂ ಬಲ್ಲಿದನೆ, ಅಂದ್ರ ಅವ ವಿದ್ವಾನನೇ ಅಂತೇಳಿ ಪ್ರತಿ ಸಲ ಅವ ಇಂತ ಎಷ್ಟೋ ಸಲ ಆ ಸಭೆಯನ್ನು ಜಯಿಸಿ ಆ 1,000 ಆಕಳಗಳನ್ನು ಎಷ್ಟೋ ಸಲ ಗೆದ್ದಿದ್ದ. ಒಂದ್ಸಲ ಏನಾಯ್ತು ಅಂತಂದ್ರ ಈ ಸಲ ಅವಾಗ ಈ ಮಾತು ಎಲ್ಲಿ ಬಂದಿದೆ ಅದನ್ನ ಹೇಳಕತ್ತೇನ. ತಂ ತೌಪನಿಷದಂ ಪುರುಷಂ ಪೃಚ್ಛಾಮಿ ಅನ್ನೋದು ಎಲ್ಲಿ ಬಂದಿದೆ, ಯಾಕೆ ಬಂದಿದೆ ಅನ್ನೋದನ್ನು ಅಲ್ಲಿ ಆ ಉಪನಿಷತ್ತಿನಲ್ಲಿ ಹೇಳಿದ್ರು. ಏನಂದ್ರೆ ಯಾಜ್ಞವಲ್ಕ್ಯ ಅವನು ಬಲಿಷ್ಠ ಅಂತ ಹೇಳಿಕೆ ಯಾರು ಬೇಕಾದವ್ರು ಪ್ರಶ್ನೆ ಮಾಡಿ ಕೇಳ್ಬೋದು, ಹಿಂಗಿತ್ತ. ಅಲ್ಲಿಂದ ಮೊದಲು ಗಾರ್ಗಿ ಪ್ರಶ್ನೆ ಮಾಡಿದಳು ಬಹಳಷ್ಟು ಸಲ, ಆಕಿ ಸೋತ. ಹಿಂದಿಗಡೆ ಶಾಕಲ್ಯ ಅಂತಕ್ಕಂಥವನು ಅವನು ಪ್ರಶ್ನೆ ಮಾಡಿ ಕತ್ತಿದ. ಶಾಕಲ್ಯ 1-2 ನೂರಾರು ಪ್ರಶ್ನೆಗಳನ್ನ ಮಾಡ್ದ, ಆದ್ರೂ ಹಂಗ ಮಾಡ್ಲಿಕ್ಕೆ ಹತ್ತದ. ಯಾಜ್ಞವಲ್ಕ್ಯಂದ ಇದು ಲೆಕ್ಕಲ್ಲ ಅಂದ. ಯಾಕಂದ್ರ ಎಲ್ಲರಿಗೂ ಅದ್ರ ಇದು ಚಾನ್ಸ್ ಸಿಗ್ಬೇಕು ಅಂತ ನೀವು ಒಬ್ಬನೇ ಇದನ್ನ ಮಾಡ್ಕೊತ ಕೂತ್ರ ಇದಲ್ಲ. ಮತ್ ನೀವು ಒಬ್ಬನೇ ಮಾಡ್ತೀವಿ ಅಂದ್ರೆ 100 ಮಾಡಿದ್ರು ಹೇಳೇನಿ ಏನು. ಮತ್ತೆ ಇದನ್ನು ಚರ್ಚೆ ಅಂದ್ರೆ ಇಬ್ಬರದು ನಡಿಬೇಕಲ್ಲ. ಬರೀ ನಿಂದ ಮಾಡೋದು ನಾವೇನು ಹಿಂಗಿಲ್ಲ. ಅಂದ ಮೇಲೆ ನೀನ್ ಮಾಡಿದಕ್ಕೆ 100 ಪ್ರಶ್ನೆಗೆ ನಾ ಉತ್ತರ ಹೇಳೇನಿ. ನಾ ಒಂದು ಪ್ರಶ್ನೆ ಮಾಡ್ತೇನೆ, ಅದಕ್ಕೆ ಉತ್ತರ ಹೇಳೋದು. ತಂ ತೌಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಇದನ್ನ ಅಲ್ಲಿ ಪ್ರಯೋಗ ಮಾಡ್ಯಾನ ಯಾಜ್ಞವಲ್ಕ್ಯ. ಇದರ ಉತ್ತರ ಹೇಳಮಿ ಅಂದ್ರ ಉಪನಿಷತ್ತಿನಿಂದ ಗಮ್ಯನಾಗಲ್ಪಟ್ಟಂತ ಆ ಪುರುಷ ಅಂದ್ರ ಆತ್ಮ ಏನದನಲ್ಲ, ಉಪನಿಷತ್ ಜ್ಞಾನದಿಂದ ಗಮ್ಯನ ತಿಳಿಯಲ್ಪಡ್ತಾನೆ ಅಂತ ಶ್ರುತಿ ಹೇಳಿದ. ಇದಕ್ಕೆ ಉತ್ತರ ಹೇಳಲಿಲ್ಲ ಅಂದ್ರೆ ನಿನ್ನ ಶಿರ ಕೆಳಗೆ ಬರ್ತೈತೆ, ಚಾಪ್ ಕೊಡ್ತಿದ್ದ. ಅವನ್ ಗೊತ್ತಿಲ್ಲ, ಉಪನಿಷತ್ತಿನ ಜ್ಞಾನ ಗೊತ್ತಿಲ್ಲ ಅಷ್ಟು ಅಂತೇಳಿ ಶಿರ ಹೋಯ್ತವ, ಸತ್ತವ. ಸಭೆಯಲ್ಲಿ ಹಿಂಗಾಯ್ತವ. ಆ ಪ್ರಸಂಗದಲ್ಲಿ ಯಾಜ್ಞವಲ್ಕ್ಯ ಮಾಡಿದ ಆಡಿದ ಪ್ರಶ್ನೆ ಹಾಕಿದ್ದು ತಂ ತೌಪನಿಷದಂ ಪೃಚ್ಛಾಮಿ ಅಂತ. ಆ ಶಾಕಲ್ಯನಿಗೆ ಪ್ರಶ್ನೆ ಮಾಡಿದ್ದಾನೆ ಯಾಜ್ಞವಲ್ಕ್ಯ. ಅಲ್ಲಿ ಬಂದ ಮಾತಿದು. ಈಗ ಇವೆಲ್ಲ ನಾವು ಕಾಶಿಯಲ್ಲಿ ಎಷ್ಟೋ ದಿನ ಅಭ್ಯಾಸ ಮಾಡಿ ಅದ್ರಲ್ಲಿ ನಮ್ಮ ಗುರುಗಳು ಎಂತವ್ರು ಸಿಕ್ಕಿದ್ರು ಅಂದ್ರೆ ಕಾಶಿಕಾರ ಅಂದ್ರೆ ಇಡೀ ಜಗತ್ತಿನಲ್ಲೇ ಅವರಂತ ವಿದ್ವಾಂಸರು ಯಾರಿಲ್ಲ. ಇಡೀ ಜಗತ್ ಪ್ರಸಿದ್ಧ ಮಹಾಮಂಡಲೇಶ್ವರ ಇದ್ರು, ಕಾಶಿಕಾನಂದ ಮಹಾಮಂಡಲೇಶ್ವರ ಅಂತ ಹೇಳಿ. ಅವ್ರ ಶಿಷ್ಯನೂ ನಾನು ಅವರಿಂದ ಆಗೇನೆ, ಅವರಲ್ಲೇ ಅಭ್ಯಾಸ ಮಾಡೇನಿ ಇವೆಲ್ಲ. ದಿನ ಮಧ್ಯಾಹ್ನ 3ರಿಂದ 5 ತನಕ 2 ತಾಸು ಟೈಮ್ ಕೊಡ್ತಿದ್ರು. ನನಗೇನ್ ಕೇಳ್ತಿ ಕೇಳ. ಈ ರೀತಿಯಾಗಿ ಹಿಂಗ ಇವು ಸಂಸ್ಕೃತದ ಬಗ್ಗೆ ಅಲ್ಲಿ ನಿಜಗೊಂಡದು ಸಿದ್ಧಾರೂಢ ಶಿಷ್ಯ ಶಿವಪುತ್ರ ಸ್ವಾಮಿಗಳಿಂದ ನಿಜಗೊಂಡ್ರ ಶಾಸ್ತ್ರಗಳಲ್ಲಿ ವಿಚಾರ ಚಂದ್ರೋದಯ ಸಾಗರ್ ಪ್ರಭಾಕರ್ ತನಕ ಎಲ್ಲ ಕೊಲ್ಲಾಪುರದಾಗ 2 ವರ್ಷ ಯುದ್ಧ ಮಾಡೈತಿ. ವಿದ್ಯಾನಂದರ ಹತ್ತಾರ ಇಂತಿಂತ ಗುರುಗಳು ಭೇಟಿ ಆಗಿದ್ರೆ ಅವ್ರದ್ದೇನೋ ಇಟ್ಕೊಂಡಿಪ್ಪ ಅವರಿಂದ ವಿದ್ಯಾಪ್ರಾಪ್ತಿ ಆಯ್ತು ಅಂತೇಳಿ ಇಂಥ ಸಂದರ್ಭ ಇದು ಎಲ್ಲಿ ಬಂತು, ಯಾವ ಉಪನಿಷತ್ತಿನಲ್ಲಿ ಇವೆಲ್ಲ ಅಲ್ಲಿ ಕಾಶಿಕಾನಂದರಿಂದ ಅವ್ರು ಜ್ಞಾನ ಪಡೆದರು. ಹೀಗೆ
ಆದ್ದರಿಂದ ತವೋಪನಿಷದಂ ಪುರುಷಂ ಪೃಚ್ಛಾಮಿ ಅಂತೇಳಿ ಹೀಗಂದ್ರೆ ಏನು ಅಂತಂದ್ರೆ ಇಲ್ಲಿ ಹಿಂದೆ ಹೇಳ್ತಾರೆ, ಆ ಉಪನಿಷತ್ ಗಮ್ಯನಾದ ಪುರುಷನನ್ನು ನಾನು ನಿನಗೆ ಕೇಳುತ್ತೇನೆ. ಈ ಶ್ರುತಿಯಿಂದ ಈ ಶ್ರುತಿತೆ ಬ್ರಹ್ಮಕ್ಕೂ ಉಪನಿಷತ್ ವೇದ್ಯತ್ವ ರೂಪ ಔಪನಿಷದತ್ವ ಕಥನ್ ಅಸಂಗತೋ ಈಗ ಅಂದ್ರ ಅವ ಶಂಕ ಏನ್ ಮಾಡ್ಯಾನು, ಯನ್ ಮನಸಾನ ಮನುತೆ ಏನಾಹುರ್ ಮನೋಮತಂ ತದೈವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ ಅಂತ ಅಲ್ಲಿ ಕೇನು ಉಪನಿಷತ್ತಿನಲ್ಲಿ ಇರ್ತಾವ. ಅಂದ್ರ ಮನಸ್ಸಿಗೆ ವಿಷಯ ಅಲ್ಲ ಅಂತ ಉಪನಿಷತ್ ಹೇಳ್ಯಾರ. ಯಥೋವಾಚ್ಯೋ ನಿವರ್ತಂತೆ ಪ್ರಾಪ್ಯ ಅಂತೇಳಿ ಕೃಷ್ಣ ಯಜುರ್ವೇದ ತೈತ್ರ ಉಪನಿಷತ್ ಹೇಳ್ಯಾರ. ಮತ್ತೆ ನೀವು ಈ ಮಹಾವಾಕ್ಯದಿಂದ ಆ ಆ ಆತ್ಮನನ್ನ ಸಾಕ್ಷಾತ್ಕಾರ ಮಾಡ್ಬೇಕು ಬರ್ತದ ಹೆಂಗ್ ಹೇಳ್ತೀರಿ ಅಂತ ಶಂಕಾಕಾರ ಕೇಳ್ಯಾನಿದ. ಅಂದ್ರ ಅದಕ್ಕೆ ಉತ್ತರ ಏನ್ ಹೇಳಿದಾರೆ ಅಂದ್ರ, ಅದು ಯಾವುದಕ್ಕೂ ವಿಷಯ ಇಲ್ಲ ಅಂದ್ರ ಅದರಲ್ಲಿ ಇಲ್ಲಿ ಉಪನಿಷತ್ ಏನ್ ಹೇಳಿದ್ರು, ತವೋಪನಿಷದಂ ಪುರುಷಂ ಪೃಚ್ಛಾಮಿ ಅಂದ್ರೆ ಉಪನಿಷತ್ತಿನಿಂದ ತಿಳಿಯಲ್ಪಟ್ಟಂತ ಆ ಆತ್ಮನ ಬಗ್ಗೆ ನಿನಗೆ ಕೇಳ್ತೇನೆ ಅಂತ ಹೇಳಿ. ಉಪನಿಷತ್ತಿನಿಂದ ಗಮ್ಯ ಅಂದ್ರೆ ತಿಳಿಯಲ್ಪಡ್ತಕ್ಕಂತ ಅವನು ಅಂತ ಹೇಳಿ. ಹಾ ಹೀಗೆ ಆದ್ದರಿಂದ ಮತ್ತೇನೋ ಹಂಗ ರಗಡ ಪ್ರಮಾಣಗಳು ಸಿಗ್ತಾವ. ಈಗೇನು ಮನಸ್ಸಿಗೆ ವಿಷಯ ಇಲ್ಲ ಅಂತಾರಲ್ಲ, ಮನಸ್ಸಿಗೆ ವಿಷಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕಠೋಪನಿಷತ್ತಿನಲ್ಲಿ ಮನಸೈವೇದ ಮಾಪ್ತವ್ಯಂ ದೇಹ ನಾನಾಸ್ತಿ ಕಿಂಚನ ತಾನೇ ಬಂದಿದೆ. ಹಾ ಮತ್ ಮನುಷ್ಯನಿಂದಲೇ ತಿಳಿಯಲ್ಪಡ್ತಾನೆ ಅಂತ ಹೇಳಿ ಮತ್ತೆ ಅಲ್ಲೇ ಮನಸೈವೇದ ಮಾಪ್ತವ್ಯಂ ಕಠೋಪನಿಷತ್ತು. ಮತ್ತೆ ಇಲ್ಲಿ ಮನಸ್ಸಿಗೆ ವಿಷಯ ಇಲ್ಲಿ ಹೇಳಿ ಅಲ್ಲಿ ಅದರ ಮರ್ಮ ಐತಿ. ಅದನ್ನ ಹೇಳಿದ್ರೆ ಅಲ್ಲಿ ಮರ್ಮ ಐತಿ, ಇಲ್ಲಿ ಮುಂದೆ ಬರ್ತದ. ಅಂದ್ರ ಎಂತ ಮನಸ್ಸಿಗೆ ವಿಷಯ ಅಲ್ಲ, ಎಂತ ಮನಸ್ಸಿಗೆ ವಿಷಯನಿದ್ದಾನೆ ಎಂತ ಅಂತೇಳಿ ಹಿಂಗದ. ಅದಕ್ಕ ಎಂಥ ಮಾತಿಗೆ ವಿಷಯನಿಲ್ಲ, ಎಂಥ ಮಾತಿಗೆ ವಿಷಯನಿದ್ದಾನೆ ಹೀಗೊಂದು ಮಂದಿ. ಎರಡು ಮಾತು ಸತ್ಯ. ಮತ್ತಿನ ಲಖೈ ಲಖೈ ಅದು ಏನು ವಿಚಾರ ಸಾಗರ ಆರಂಭದಲ್ಲಿ ಮತ್ತಿನ ಲಖೈ ಜಿಹಿಮತಿ ಲಖೈ ಸೋಮೈ ಶುದ್ಧಪ್ಪ ಅಲ್ಲಿ ಎರಡು ತೋರೋಣ. ಮತ್ತಿನ ಲಖೈ ಜಿಹಿಮತಿ ಲಖೈ ಸೋಮೈ ಶುದ್ಧಪ್ಪ ಅನ್ನುವಲ್ಲಿ ಅಲ್ಲಿ ವಿಚಾರ ಸಾಗರದಲ್ಲಿ ಆ ಮನಸ್ಸು ವಿಕ್ಷಿಪ್ತವಾದ ಮಲಿನ ಮನಸ್ಸಿಗೆ ವಿಷಯ ಅಲ್ಲ, ಸುಸಂಸ್ಕೃತವಾದ ಶಮದಮಾದಿಗಳಿಂದ ಕೂಡಿದ ಮನಸ್ಸಿಗೆ ಆತ್ಮ ವಿಷಯನಾಗುತ್ತಾನೆ ಅಂತ ಅಲ್ಲಿ ವಿಚಾರ ಸಾಗರದಲ್ಲಿ ಹೇಳಿದರು. ಹೇಗ ಅದಕ್ಕಾಗಿ ಈ ಶ್ರುತಿತೆ ಬ್ರಹ್ಮಕ್ಕೂ ವಿಷಯ ಉಪನಿಷತ್ ವೇದ್ಯತ್ವ ರೂಪ ಔಪನಿಷದತ್ವ ಅಂದ್ರೆ ಉಪನಿಷತ್ತಿನಿಂದ ಆತ್ಮನು ವೇದ್ಯನಾಗುತ್ತಾನೆ ಅಂದ್ರೆ ತಿಳಿಯಲ್ಪಡುತ್ತಾನೆ ಅಂತ ಹೇಳಿದ್ದು ಅಸಂಗತವಾಗುತ್ತದೆ. ಮತ್ತಿಲ್ಲಿ ತಿಳಿಯಲ್ಪಡ್ತಾನೆ, ಅವು ತಿಳಿಯಲ್ಲ ಪಡೋದಲ್ಲ, ಅಲ್ಲಿ ವಿಷಯ ಇಲ್ಲ, ಮನಸ್ಸಿಗೆ ಮಾತಿಗೆ ವಿಷಯ ಇಲ್ಲ ಅಂತ ಅವ್ರು ಹೇಳಿದ್ರು. ಇಲ್ಲಿ ಮತ್ತ ಅಲ್ಲಿ ಉಪನಿಷತ್ತನ್ನು ಪ್ರಮಾಣ ಕೊಟ್ಟ ನೀವು ಹೇಳಿರಿ ಅದ ಉಪನಿಷತ್ತರ ವಿಷಯ ಐತೆ ಅಂತ ಹೇಳಿ. ಇದು ಬೃಹದಾರಣ್ಯಕ ಉಪನಿಷತ್, ಅಲ್ಲಿ ಕೇನೋಪನಿಷತ್, ಅಲ್ಲಿ ಛಾಂದೋಗೋಪನಿಷತ್, ಇದು ಕಠೋಪನಿಷತ್ ಅಂದ್ರ ಯಥೋ ವಾಚ್ಯೋ ನಿವರ್ತಂತೆ ಪ್ರಾಪ್ಯ ಮನಸ ತೈತಿರುಪನಿಷತ್ ಅದ. ಹೇಳುವಾಗ ತಪ್ಪಾಟಕರಿ ಆದ್ದರಿಂದ ಯಥೋ ವಾಚ್ಯ ನಿವರ್ತಂತೆ ಅನ್ನೋದು ತೈತಿರುಪನಿಷತ್. ಆ ತೈತಿರುಪನಿಷತ್ ಎಲ್ಲಿದೆ? ಕೃಷ್ಣ ಯಜುರ್ವೇದದಲ್ಲಿದೆ. ಕಠೋಪನಿಷತ್ ಎಲ್ಲಿದೆ? ಅದು ಕೃಷ್ಣ ಯಜುರ್ವೇದದಲ್ಲೇ ಇದೆ. ಬೃಹದಾರಣ್ಯಕ ಉಪನಿಷತ್ ಎಲ್ಲಿದೆ? ಅದು ಸೂಕ್ಷ್ಮ ಯಜುರ್ವೇದ ಕರೆ ಶುಕ್ಲ ಕೃಷ್ಣ ಅಂತ ಎರಡು ಭಾಗ ಆಗಿದೆ ಈಗ ವೇದ. ಅದು ಯಾಕಾಯ್ತು?
ಅದು ಮತ್ತೆ ಅದಕ್ಕೂ ಯಾಜ್ಞವಲ್ಕ್ಯನ ಕಾರಣ ಹಿಂಗೆಲ್ಲ. ಆ ಈ ಶ್ರುತಿಯಿಂದ ಬ್ರಹ್ಮವನ್ನ ಉಪನಿಷತ್ ವೇದ್ಯತ್ವ ರೂಪ ಉಪನಿಷದತ್ವ ಕಥನ ಸಂಗತ ಅಲ್ಲಿ ನೀವು ಆ ಉಪನಿಷತ್ತಿಗೆ ವಿಷಯ ಅಲ್ಲ ಅಂತೇಳಿ ಎರಡು ಉಪನಿಷತ್ತಿನ ಮಂತ್ರ ನೀವು ಹೇಳಿರಿ, ಯಜ್ಞಪಿಕಾರ ಶಂಕಾಕಾರ, ಮತ್ತ ಅದೇ ಉಪನಿಷತ್ತನ ಈಗ ಅಂದ್ರ ಈ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಏನ್ ಹೇಳ್ತದ ಅಂದ್ರ ಆ ಉಪನಿಷತ್ ಗಮ್ಮೆ ಅಂದ್ರ ಉಪನಿಷತ್ತಿನಂತೆ ಆತ್ಮನು ತಿಳಿಯಲ್ಪಡುತ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳಿ. ಅದಕ್ಕ ಅದ್ ಏನ್ ಹೇಳಿದೆ, 3ನೇ ಅಧ್ಯಾಯದ 9ನೇ ಬ್ರಾಹ್ಮಣದ 26ನೇ ಮಂತ್ರದಲ್ಲಿ ಹೇಳಿದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಆದ್ದರಿಂದ ನೀವು ಬೇಕಾದ್ರೆ ನೋಡ್ಕೋಬೇಕಾದ್ರ ಶುಕ್ಲ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ ಅದರ 3ನೇ ಅಧ್ಯಾಯದ 9ನೇ ಬ್ರಾಹ್ಮಣದ 26ನೇ ಮಂತ್ರದಲ್ಲಿ, ಇವು ಉಪನಿಷತ್ತಿನ ಮಂತ್ರಗಳು, ಮಂತ್ರ ಅನ್ಬೇಕಾವು, ಶ್ಲೋಕ ಅನ್ನಂಗಿಲ್ಲ. ಯಾಕಂದ್ರ ಆ ಪೌರುಷೇಯ ಪೌರುಷೇಯವಾದ ಪುರುಷ ನಿರ್ಮಿತವಾದ ಭಗವದ್ಗೀತಾ, ರಾಮಾಯಣ ಮಹಾಭಾರತಾದಿ ಶ್ಲೋಕಗಳನ್ನು ಬೇಕಾವು. ಇವು ಶ್ಲೋಕ, ಅದು ಮಂತ್ರ ಹೇಗದ. ಆದ್ದರಿಂದ ಇಲ್ಲಿ ಉಪನಿಷತ್ತಿನಿಂದಲೇ ಆ ಆತ್ಮನು ತಿಳಿಯಲ್ಪಡುತ್ತಾನೆ ಅಂತ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ ಹೇಳಿದೆಯಲ್ಲ, ಅದು ಹೇಳಿದ್ದು ಅದು ಅಸಂಗತವು. ಈಗ ಅಂದ್ರೆ ಅದು ಹೇಳಿದ್ದು ಇಲ್ಲಿ ವಿರೋಧಕತೆ. ಅದು ಹೇಳಿ ತಂದ ಮೇಲೆ ಅದು ಉಪನಿಷತ್ ಹೇಳಿದ, ಅದ್ರಾಗ ಎಷ್ಟು ಉಪನಿಷತ್ ಅದಾವಲ್ಲ, 108 ಉಪನಿಷತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡದಂದ್ರ ಬೃಹದಾರಣ್ಯಕ ಉಪನಿಷತ್ತನ. ಬೃಹದ್ವ ದೊಡ್ಡದು ಉಪನಿಷತ್ ಎಲ್ಲ ಚಿಕ್ಕ ಚಿಕ್ಕ ಸಾಲಬಹುದು. ಉಪನಿಷತ್ ಬರೀ 12 ಮಂತ್ರ ಅದ, ಇಷ್ಟ ಸಾಣದೈತಿ. ಮಾಂಡುಕ್ಯಾದಿ ಉಪನಿಷತ್ತುಗಳು ಮತ್ತು ಈಶಾವಾಸ್ಯ ಉಪನಿಷತ್ತು ಇಷ್ಟೇ ಸಣ್ಣ, ಎಲ್ಲಕ್ಕಿಂತ ಸಣ್ಣ. ಈ ಉಪನಿಷತ್ತುಗಳು ಕರ್ನಾಟಕದಲ್ಲಿ ಬಹಳ ಮಂದಿಗೆ ಸ್ವಲ್ಪ ಎಲ್ಲೋ ಒಬ್ಬಿರ್ತಾನೆ ಕಡಿಮೆ. असंग याते शक्ति वृत्ति से ब्रह्म का ज्ञान शब्द से होवेನೆ. ಆದ್ದರಿಂದ ಅಲ್ಲಿ ಅದು ಬ್ರಹ್ಮ ಶಬ್ದಕ್ಕೆ ವಿಷಯ ಅಲ್ಲ ಅಂತ ಏನ್ ಹೇಳಿದಲ್ಲ, ಅಲ್ಲಿ ಏನ್ ತಿಳ್ಕೋಬೇಕು ಅಂತಂದ್ರ ಶಕ್ತಿ ವೃತ್ತಿಯಿಂದ ಬ್ರಹ್ಮಜ್ಞಾನ ಶಬ್ದದಿಂದ ಆಗೋದಿಲ್ಲ ಅಂತ. ಆಗೋದಿಲ್ಲ ಅಂದ್ರೆ ಹೇಗಾಗೋದು? ಶಬ್ದದ ಶಕ್ತಿ ವೃತ್ತಿಗೆ ವಿಷಯ ಅಲ್ಲ ಅಂತ ತಿಳ್ಕೊಬೇಕದನ್ನ. ಮತ್ತೇನ ಆಕೈತಿ ಅಲ್ಲ ಅಂತ ಇಲ್ಲಿ ಏನ್ ಹೇಳಿದ್ರ? ಆಕೈತಿ ಅಂತ ಏನ್ ಹೇಳಿದ್ರ? ಅಲ್ಲಿ ಲಕ್ಷಣ ವೃತ್ತಿಯಿಂದ ಆ ಬ್ರಹ್ಮಗೋಚರ ಜ್ಞಾನ ಹೋವೆ. ಶಕ್ತಿ ವೃತ್ತಿಯಿಂದ ಎಲ್ಲಿ ಆ ಆ ಬ್ರಹ್ಮವು ಆತೆ ಶಕ್ತಿ ವೃತ್ತಿ से ब्रह्म का ज्ञान ಶಬ್ದಕ್ಕೆ ವಿಷಯ ಅಲ್ಲ. ಮಾತಂದ್ರೆ ಶಬ್ದ, ಶಬ್ದ ಅಂದ್ರೆ ಅಲ್ಲಿ ಮಾತೆಯಿಂದ ಅಂತಂದ್ರು ಶಬ್ದ ಅಂದ್ರೆ ಶಬ್ದ ಪ್ರಮಾಣ, ವೃತ್ತಿ ಪ್ರಮಾಣನು ಬರ್ತದೆ. ಹೇಳ್ತಾ ಅಂದ್ರ ಶಬ್ದಕ್ಕೂ ವಿಷಯ ಅಲ್ಲದ. ಯಥೋ ವಾಚ್ಯೋ ನಿವರ್ತಂತೆ. ವಾಚ್ ಅಂದ್ರೆ ವಾಣಿ, ಶಬ್ದ ಅಲ್ಲ, ಅದಕ್ಕೆ ವಿಷಯ ಅಲ್ಲ. ವಿಷಯ ಅಲ್ಲ ಅಂತಂದ್ರ ಅದು ಹೇಳಿದ್ದು ಸತ್ಯ. ಆದರೆ ಇನ್ನೊಂದು ಈ ಬೃಹದಾರಣ್ಯಕ ಉಪನಿಷತ್ತು ಹೇಳಿದ್ರ ಮತ್ತೆ ವಿಷಯ ಆಕೈತಂತ ಅಂದ್ರ ಅದನ್ನು ಸತ್ಯ. ಆಗೋದಿಲ್ಲ ವಿಷಯ, ಶಬ್ದಕ್ಕೆ ವಿಷಯ ಅಲ್ಲ ಅನ್ನೋದು ಸತ್ಯ. ಅದು ತೈತ್ರಿಯ ಉಪನಿಷತ್ತು ಹೇಳಿದ್ದು. ಆದ್ರ ಮತ್ತ ಬ್ರಹ್ಮ ಶಬ್ದಕ್ಕೆ ವಿಷಯ ಆಗ್ತದ ಅಂತ ಹೇಳಿದ್ರು, ಬೃಹದಾರಣ್ಯಕ ಹೇಳಿದ್ರು ಸತ್ಯ. ಮತ್ತ ಇಲ್ಲಿ ಅಡೂ ತಿಳಿಲಾರ್ದವಂಗ ಏನಾಗ್ಬಿಡ್ತದೆ? ಈ ವಿರೋಧ ಹೇಳ್ತಾವಲ್ಲ, ಅದು ಆಗೋದಿಲ್ಲ ತಂದಿ, ಇದು ಆಕೈತೆ ಅಂತಂದಿ, ಇದೇನು ಆಗೋದಿಲ್ಲ ಅನ್ಬೇಕು, ಏನು ಆಕೈತೆ ಅನ್ಬೇಕು, ಹೀಗಾಕೈತಿ.
ತಾತ್ಪರ್ಯ ಜ್ಞಾನ ಅದಕ್ಕ ಗುರುಮುಖದಿಂದ ಕೇಳ್ಬೇಕು, ಅವಾಗ ಗೊತ್ತಾಗತ್ತೆ. ನಾ ಆಗೋದಿಲ್ಲ ಅಂತ ಏನ್ ತೈತಿರುಪನಿಷತ್ ಹೇಳಿರಲ್ಲ, ಯಥೋ ವಾಚ್ಯೋ ನಿವರ್ತಂತೆ ಅಪ್ರಾಪ್ಯ ಮನಸಾತ ಅಂತಂದದ್ದು ಶಬ್ದದ ಶಕ್ತಿ ವೃತ್ತಿಗೆ ವಿಷಯ ಅಲ್ಲ ಅಂತ ತಿಳ್ಕೊಬೇಕಾದಲ್ಲ. ಮತ್ ಇಲ್ಲಿ ಬೃಹದಾರಣ್ಯಕೋಪನಿಷತ್ ಹೇಳಿದಲ್ಲ, ಇದು ಶಬ್ದಕ್ಕೆ ವಿಷಯ ಅಂತ ಏನ್ ಹೇಳಿದಲ್ಲ. ಅಂದ್ರ ಇಲ್ಲಿ ಶಬ್ದದ ಶಕ್ತಿ ವೃತ್ತಿಗೆ ವಿಷಯ ಅಲ್ಲ, ಆದ್ರೆ ಅದು ಶಬ್ದದ ಲಕ್ಷಣಾವೃತ್ತಿಗೆ ವಿಷಯ ಐತಿ ಅಂತ ಇಲ್ಲಿ ತಿಳ್ಕೊಬೇಕು. ಆ ಹೇಗಲ್ಲ, ಅದಕ್ಕಾಗಿ ಲಕ್ಷಣಾವೃತ್ತಿ ಸೇ ಬ್ರಹ್ಮಗೋಚರ ಜ್ಞಾನ ಹೋವೆ, ಲಕ್ಷಣಾವೃತ್ತಿಯಿಂದ ಆ ಬ್ರಹ್ಮ ಜ್ಞಾನ ಆಕೈತಿ. ಯಾಕೆ ಶಕ್ತಿ ವೃತ್ತಿ ಸೇ ಶಬ್ದಕ್ಕೂ ಬ್ರಹ್ಮಜ್ಞಾನಕ್ಕೆ ಕಳತಕ್ಕ ನಿಷೇಧ. ಆದ್ದರಿಂದ ವಿಷಯ ಆಗೋದಿಲ್ಲ ಅಂತ ಏನು ಹೇಳಿದಲ್ಲ, ಅದು ಅಲ್ಲಿ ನಿಷೇಧ. ಅಂದ್ರ ಶಕ್ತಿ ವೃತ್ತಿ ಶೇ ಶಬ್ದಕ್ಕೂ ಬ್ರಹ್ಮಜ್ಞಾನಕ್ಕೆ ಅದು ಆಗೋದಿಲ್ಲ ಅಂತಂದ್ರ ಶಕ್ತಿ ವೃತ್ತಿಯಿಂದ ಆಗೋದಿಲ್ಲ ಅಂತ ನಿಷೇಧ ಮಾಡ್ಯಾರ. ಆಗೋದಿಲ್ಲ ಅಂದಲ್ಲಿ ಶಕ್ತಿ ವೃತ್ತಿ ವಿಷಯ ಅಲ್ಲ ಅಂತ ತಿಳ್ಕೊಬೇಕು. ಆಕೈತಿ ಅಂದ್ರ ಲಕ್ಷಣಾವೃತ್ತಿಯಿಂದ ಆಕೈತಿ ಅಂತ ತಿಳ್ಕೊಬೇಕು. ಲಕ್ಷಣಾವೃತ್ತಿ ಶೇ ಶಬ್ದಕ್ಕೂ ಬ್ರಹ್ಮಜ್ಞಾನಕ್ಕೆ ಕಾಣ್ತಾ ಹೈ, ಲಕ್ಷಣಾವೃತ್ತಿಯಿಂದ ಆ ಬ್ರಹ್ಮನನ್ನು ತಿಳಿಯುವಲ್ಲಿ ಅದಕ್ಕ ಪ್ರಮಾಣತ ಇದೆ. ಯಾತೆ ಲಕ್ಷಣಾವೃತ್ತಿ ಜನ್ಯ ಜ್ಞಾನಕ ಹೋನೇತಿ, ಈ ಲಕ್ಷಣಾವೃತ್ತಿಯಿಂದ ಆ ಜ್ಞಾನ ಆಗುವುದರಿಂದ ಬ್ರಹ್ಮಕ್ಕೂ ಔಪನಿಷದತ್ವ ಸಂಭವೇ ಹೈ. ಆ ಬ್ರಹ್ಮವು ಔಪನಿಷದತ್ವ ಅಂದ್ರ ಉಪನಿಷತ್ತಿನಿಂದ ಅವನು ತಿಳಿಯಲ್ಪಡುತ್ತಾನೆ ಅಂತ ಹೇಳಿ. ಇನ್ನೊಂದು ಅದಕ್ಕೊಂದು ಪ್ರಮಾಣವೂ ಕೂಡ ಇದೆ. ಏನು ಪ್ರಮಾಣ ಇದೆ ಅಂದ್ರ ಚಕ್ಷುರಿ ಬರ್ಕೊಳಕತ್ತೀರಿ ನೀವೆಲ್ಲ ಬರ್ಕೊಡಿ ಅಂದ್ರೆ ನಿಂದಿರ್ಬೇಕಾಗತ್ತೀರಿ. ಗಾಡಿ ನಿಂತು ನಡೆಯಿಲ್ಲ, ರಿಕಾರ್ಡ್ ಮಾಡ್ಕೋತೀರಿ ಅಂದ ಮೇಲೆ ಅದ್ರ ಮೇಲೆ ನೀವು ಅಲ್ಲಿ ಬರ್ಕೋಬೇಕು ಮನ್ಯಾಗ, ಇಲ್ಲಿ ಬರೇ ಕೇಳ್ಬೇಕು. ಇಲ್ಲಾಂದ್ರೆ ನೀವು ಕಳ್ಕೊತೀರಿ, ಅರ್ಧಂಬರ್ಧ ಕತೆ ನಿಮ್ದ. ಅದು ಹೆಂಗೂ ನೀವು ರಿಕಾರ್ಡ್ ಐತಿ ಇಲ್ಲ, ಮತ್ತೆ ರಿಕಾರ್ಡ್ ಮಾಡ್ಕೊಳ್ಳೋದು ಅದನ್ನ ನೋಡಿ ಅಲ್ಲಿ ಬರ್ಕೊಳ್ಳೋದು, ಇಲ್ಲಿ ಬರ್ಕೊಳ್ಳೋದು. ನೀವು ಬರ್ಕೊಳ್ತಾನೆ ನಿಂದ್ರಂದ್ರ ವ್ಯಾಸರು ಮಹಾಭಾರತವನ್ನ ಬರೆಯುವಾಗ ಇಲ್ಲ ಅಂದ್ರ ಅಥವಾ ಏನು ಅಂದ್ರ ಗಣಪತಿ ಹೇಳಿದ್ರು ಬರೀ ಅಂತೇಳಿ ಸಿಂಬಲ್ ಬರ್ತೀವಿ. ಶಾರ್ಟ್ ಹ್ಯಾಂಡ್ ಸಿಂಬಲ್ ಬರ್ತಿರೋರು, ಸಿಂಬಲ್ ಇರ್ತೀರಿ, ಸಿಂಬಲ್ ಬರ್ತೀವಿ ಗಣಪತಿ. ಅದೇ ಗಣಪತಿ ಬರೆಯವ ಅವ್ರು ಹೇಳವ್ರು. ಆದ್ರೆ ಗಣಪತಿ ಒಂದ್ ಮಾತು ಹೇಳದ, ನಿಂದ್ರಂಗಿಲ್ಲ, ನೀವು ಹಂಗ ಧಾರಾಕಾರ ಹೇಳ್ತಾನು ಹೋಗ್ಬೇಕು, ನಾ ಬರ್ಕೋತಾನು ಹೋಗ್ಬಿಡ್ತೇವೆ. ಹಿಂಗದ ಧಾರಾಕಾರವಾಗಿ ನಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಇದು ನೇಂದ್ರದು ಮಾತು ಒಂದಿಟ್ಟು ಹೇಳ್ಕೊಳ್ಳೋದು ಇದು ಇಷ್ಟ ಅಲ್ಲ. ಅದಕ್ಕಾಗಿ ಎಲ್ಲ ರಿಕಾರ್ಡ್ ಮಾಡ್ಕೊಂಡಿರ್ತೀರಿ, ಅದನ್ನ ನೀವು ಮನ್ಯಾಗ ಕೂತ್ಕೊಂಡು ನೋಡಿ ಬರ್ಕೋಬೇಕು. ಅದ್ರ ನಿಮ್ಗೂ ಬರಾಬರಿ ಆಗತ್ತೆ. ಇಲ್ಲಿ ಮತ್ ನಾ ಮುಂದೆ ಹೋಗ್ಬಿಡ್ತೇನೆ ಅರ್ಧ ಕೊಡ್ಬೋದಂತೆ. ಹಿಂಗಾಗಿ ನನಗೂ ಇಲ್ಲಿ ಬರ್ಕೊಳಕತ್ತೆ ಅಂತ ಹೇಳಕ್ಕೆ ಯಾರಿಗೆ ಲಕ್ಷ ಕಡೆ ಇರ್ತತಿ. ಯಾಕಂದ್ರ ಭಗವದ್ಗೀತೆಯಲ್ಲಿ ತ್ವಯೈಕಾಗ್ರೇಣ ಚೇತಸ ಅಂತ ಕೇಳ್ಯಾನ. ನಾ ಹೇಳಿದ್ದೇನೆ 18 ಅಧ್ಯಾಯ ನಿನಗೇನ್ ಹೇಳ್ಕೊತ ಬನ್ನಿ, ಏಕಾಗ್ರದಿಂದ ಕೇಳಿಯ ಅರ್ಜುನ ಅಂತ ಕೃಷ್ಣ ಕೇಳ್ಯಾನ. ಏಕಾಗ್ರದಿಂದ ಕೇಳಿದ್ರ ನಿನ್ ಜ್ಞಾನ ಆಗತ್ತೆ. ಮತ್ತ ನಾ ಹೇಳೋ ಕಡೆ ಜ್ಞಾನ ಇಲ್ಲ, ಮತ್ತೆ ಬರ್ಕೊಳ್ಳೋ ಕಡೆ ಹೋದ್ರೆ ಮತ್ತೆ ಹೆಂಗ ಆಕತ್ತ? ಎರಡು ಅರ್ಧ ಆಕಾವು. ಅದು ಶ್ರವಣ ಮಾಡೋದು ಒಂದು ಇದು ಐತಿ. ಏಕಾಗ್ರದಿಂದ ಶ್ರವಣ ಮಾಡ್ಬೇಕಂದ್ರೆ ತಿಳಿತೈತಿ, ಜ್ಞಾನ ಆಕತೆ. ಆ ಬರ್ಕೊಳ್ಳೋಕೆ ಐತಲ್ಲ ಸಾಧನ. ರೆಕಾರ್ಡ್ ಇಲ್ಲಂದ್ರೆ ಯೂಟ್ಯೂಬ್ನಾಗ ಐತಿ, ಇದು ಎಲ್ಲ ಯೂಟ್ಯೂಬ್ ಹೋಗ್ತತಿ. ಬೇಕಾದಾಗ ಬರ್ಕೋ, ಇಂದು ಇಲ್ಲ ನಾಳೆ 2 ದಿನಕ್ಕೆ 1 ತಿಂಗಳ ಮೇಲೆ ಹಿಂದಿಗಡೆ ಬರ್ಕೋ, ಇರತೈತಿ ಅದು. ಅಂದ್ರ ನಿಮಗ್ ಒಳ್ಳೇದ್ ಮಾತು ಹೇಳಿಲ್ಲ. ಯಾಕಂದ್ರ ಇಲ್ಲಿ ನೀವು ಮಾರಿ ಬರ್ಕೊಳಾಗದಿರ ನಾ ಹೇಳ್ಬೇಕು ಯಾರಿಗಿಲ್ಲ. ಹಂಗಾಗಿ ಶ್ರವಣ ಅಲ್ಲ,
ಆದ್ದರಿಂದ ನೀವು ಬರ್ಕೊಳ್ಳೋದು ರೆಕಾರ್ಡ್ ಮಾಡ್ಕೊಂಡಿರಿ, ಅದ್ರ ಮನೆಯಾಗ ಕೂತು ಅದನ್ನ ಹಚ್ಚಿ ಎಲ್ಲೆಲ್ಲಿ ಬರ್ಕೋಬೇಕು, ಏನ್ ಅವರ ಲಕ್ಷಣಗಳು ಪ್ರಮಾಣಗಳು ಇವೆಲ್ಲ ಅಲ್ಲಿ ಬರ್ಕೋಬೇಕು. ಅದಕ್ಕಾಗಿ ಏನ್ ಹೇಳ್ತಿದ್ದೆ ಅಂತಂದ್ರ, ಈಗ ಅದು ಮನಸ್ಸಿನಿಂದಲೂ ಮತ್ತು ಮಾತಿಗೂ ವಿಷಯ ಅಲ್ಲ ಅಂತ ಹೇಳಿದ್ದು, ಮತ್ತು ಆಗತೈತಂತೂ ಹೇಳಿದ್ದು. ಅದಕ್ಕ ಅದು ಹೇಳಿದಿವಲ್ಲ, ಏನ್ ಹೇಳಿದಿವಿ ಅಂದ್ರ ಮನಸ್ಸಿಗೆ ವಿಷಯ ಅಲ್ಲ, ಅಂದ್ರ ಮಲಿನ ಮನಸ್ಸಿಗೆ ವಿಷಯ ಅಲ್ಲ, ಅದು ಶಮದಮಾದಿ ಶುದ್ಧ ಮನಸ್ಸಿಗೆ ಅದು ವಿಷಯ ಅಂತ ತಿಳ್ಕೋಬೇಕು. ವಾಣಿಗೆ ಶಬ್ದ ವಿಷಯ ಅಲ್ಲ ಅಂತಂದ್ರೆ ಅದು ಶಕ್ತಿ ವೃತ್ತಿಯಿಂದ ವಿಷಯ ಅಲ್ಲ ಅಂತ ತಿಳ್ಕೋಬೇಕು. ಲಕ್ಷಣ ವೃತ್ತಿಯಿಂದ ಆ ವಾಣಿಗೂ ವಿಷಯ ಆಕೈತಿ ಅನ್ನೋದು ಉಪನಿಷದತ್ವ ಅಂತಿಲ್ಲಿ, ಉಪನಿಷತ್ ಗಮ್ಯ ಅಂತ ಹೇಳಿ ಅದಕ್ಕಾಗಿ ಉಪನಿಷತ್ ಗಮ್ಯ ಅನ್ನೋದಕ್ಕೆ ಮತ್ತೊಂದು ಪ್ರಮಾಣ ನಾ ಕೊಡಕತ್ತಿದ್ದೆ, ನೀವೆಲ್ಲ ಆ ಕಡೆ ಇದ್ರಿ. ಅದಕ್ಕಾಗಿ ನಿಮಗ್ ಸ್ವಲ್ಪ ಹೇಳಿದೆ, ಇಲ್ಲಿ ಅಂದ್ರೆ ನೀವು ಕೇಳುವಾಗ ಬರ್ಕೊಳ್ಳೋದು ಇಲ್ಲಲ್ಲ, ಅದು ಏಕಾಗ್ರದಿಂದ ಕೇಳೋದು. ಅದನ್ನ ಮನ್ಯಾಗ ಕೂತು ನಿಮ್ಮಲ್ಲಿ ರೆಕಾರ್ಡ್ ಐತಿ, ಬರ್ಕೋರಿ. ಅಲ್ಲಿ ಯಾವ ಪ್ರಮಾಣ ಕೊಟ್ರು, ಯಾವ ಲಕ್ಷಣ ಹೇಳಿದ್ರು, ಯಾವ ಶ್ರುತಿ ಪ್ರಮಾಣ ಕೊಟ್ರು, ಹಿಂಗೆಲ್ಲ. ಮತ್ತ ಅವೆಲ್ಲ ನಾನು ಕಂಪಲ್ಸರಿ ಬರೀ ಹಿಂಗ ಅರ್ಧಂಬರ್ಧ ಹೇಳಿರಂಗಿಲ್ಲ, ಪೂರಾ ಹಾಕೋದು. ಎಲ್ಲಿ ಏನ್ ಶ್ರುತಿ, ಯಾವ ವೇದ, ಯಾವ ಉಪನಿಷತ್, ಅದ್ರಾಗ ಎಲ್ಲಿ ಎಲ್ಲ ಹೇಳಿರ್ತೆ. ಅದಕ್ಕಾಗಿ ಇದರ ಬಗ್ಗೆ ಇಲ್ಲಿ ಔಪನಿಷದತ್ವ ಸಂಭವೇ, ಔಪನಿಷದತ್ವ ಅನ್ನೋದು ಉಪನಿಷತ್ ಗಮ್ಯ ಅನ್ನೋದು ಸಂಭವಿಸುತ್ತದೆ ಅನ್ನುವ ಉಪನಿಷತ್ತಿನ ಬಗ್ಗೆ ಇನ್ನೊಂದು ಮಾತು, ಒಂದು ಶ್ಲೋಕದ ಏನಂತ, ಚಕ್ಷುರಿವ ರೂಪಬೋಧೆ, ಶ್ರೋತ್ರಾದಿರಿವ ಸ್ವರಾದಿ ಬೋಧೆ, ಧರ್ಮ ಬ್ರಹ್ಮ ನಿಬೋಧೆ, ಮಾನ ಮನಾದಿ ಶ್ರುತಿರ್ಭವತಿ ಅಂತದ್ದು. ಈಗ ನಾವು ಎಲ್ಲ ಸಂಸ್ಕೃತ ಪ್ರಮಾಣಗಳೆಲ್ಲ ಸಂಸ್ಕೃತ ಅದಾವ, ಆದ್ರೂ ಕನ್ನಡದಾಗ ತಿಳಿಸಿ ಹೇಳ್ತೀವಿ ನಾವು. ಚಕ್ಷುರಿವ ರೂಪಬೋಧೆ ಅಂದರೆ ಚಕ್ಷು ಅನ್ನುವ ನೇತ್ರ ಇಂದ್ರಿಯದಿಂದ ಏನ್ ಜ್ಞಾನ ಆಗದೆ, ರೂಪಜ್ಞಾನ ಆಗುತ್ತದೆ. ರೂಪಜ್ಞಾನ ಆಗಬೇಕಾದ್ರೆ ಚಕ್ಷು ಇಂದ್ರಿಯವೇ ಪ್ರಮಾಣ. ಶ್ರೋತ್ರಾದಿರುವ ಸ್ವರಾದಿ ಬೋಧಿ, ಸ್ವರ ಜ್ಞಾನ ಶಬ್ದ ಜ್ಞಾನ ಆಗ್ಬೇಕಾದ್ರೆ ಶ್ರೋತ್ರ ಇಂದ್ರಿಯವೇ ಪ್ರಮಾಣ. ಅದರಂತೆ ಇವೆರಡು ಉದಾಹರಣೆ ದೃಷ್ಟಾಂತ. ಧರ್ಮ ಬ್ರಹ್ಮ ನಿಬೋಧೆ, ಧರ್ಮ ಅಂದ್ರೆ ಏನು, ಅದ ಜ್ಞಾನ ಆಗ್ಬೇಕಾದ್ರೆ, ಬ್ರಹ್ಮ ಅಂದ್ರೆ ಏನು, ಅದ ಜ್ಞಾನ ಆಗ್ಬೇಕಾದ್ರೆ, ಇಲ್ಲಿ ನಡೆದ ಮಾತದು. ಬ್ರಹ್ಮ ಅಂದ್ರ ಅದ ಜ್ಞಾನ ಹೇಗಾಗ್ತೈತಿ ಅಂದ್ರ, ಆ ಧರ್ಮ ಬ್ರಹ್ಮ ನಿಬೋಧೆ ಮಾನ ಮನಾದಿ ಶ್ರುತಿರ್ಭವತಿ ಅಂತ ಹೇಳಿದ್ರಿ ಶ್ಲೋಕದಲ್ಲಿ. ಅದಕ್ಕೆ ಉದಾಹರಣೆ ಎರಡು ಕೊಟ್ಟದು. ನೇತ್ರದಿಂದ ಪ್ರಮಾಣದಿಂದ ರೂಪ ಜ್ಞಾನ ಆಗತಿ, ಶ್ರೋತ್ರ ಪ್ರಮಾಣದಿಂದ ಶಬ್ದ ಜ್ಞಾನವಾಗುತ್ತದೆ. ಹೇಗೋ ಹಾಗೆ ಧರ್ಮ ಬ್ರಹ್ಮ ನಿಬೋಧೆ, ಧರ್ಮ ಜ್ಞಾನ ಆಗ್ಬೇಕಾದ್ರೆ, ಧರ್ಮ ಅಂದ್ರೆ ಏನು, ಅದರ ಜ್ಞಾನ ಆಗ್ಬೇಕಾದ್ರ ಅದು ಆ ಶ್ರುತಿ ಬಿಟ್ಟು ಮತ್ತೊಂದು ಹೇಳಕ್ ಬರಂಗಿಲ್ಲ. ಧರ್ಮ ಧರ್ಮ ಬ್ರಹ್ಮ, ಬ್ರಹ್ಮ ಅಂದ್ರೆ ಅದನ್ನ ತಿಳಿಬೇಕಾದ್ರೆ ಶ್ರುತಿಗೆ ಬರ್ಬೇಕು. ಧರ್ಮ ತಿಳಿಬೇಕಾದ್ರೆ ಬ್ರಹ್ಮಕ್ಕೆ ಶ್ರುತಿಗೆ ಬರ್ಬೇಕು. ಈ ಶ್ರುತಿ ಪ್ರಮಾಣವನ್ನು ಬಿಟ್ಟು ಧರ್ಮ ಜ್ಞಾನ ಆಗಲಿ ಬ್ರಹ್ಮಜ್ಞಾನ ಆಗಲಿ ಆಗೋದಿಲ್ಲ. ನಾವು ಎರಡಕ್ಕೂ ಆಗ್ಬೇಕಾದ್ರೆ ಮಾನ ಮನಾದಿ ಶ್ರುತಿರ್ಭವತಿ ಅಂತ. ಹೆಂಗಂದ್ರೆ ಮಾನ ಮನಾದಿ ಶ್ರುತಿರ್ಭವತಿ ಹೇಳ್ತೇನೆ, ಏನು ಬರ್ದು, ಮಾನ ಮನಾದಿ ಶ್ರುತಿರ್ಭವತಿ. ನೋಡ್ ಶಬ್ದ ಹೆಂಗದ ಆ ಶ್ಲೋಕದಲ್ಲಿ, ಮಾನ ಮನಾದಿ ಶ್ರುತಿರ್ಭವತಿ ಅಂತ ಹೇಳಂಗದೇನು. ಮಾನ ಅಂದ್ರ ಪ್ರಮಾಣ, ಮಾನ ಅಂದ್ರೇನು, ಪ್ರಮಾಣ. ಯಾವ ಪ್ರಮಾಣ? ಮಾನ ಅಂದ ಮೇಲೆ ಮತ್ತೊಂದು ಮುಂದೆ ಮಾನ ಮನಾದಿ ಶ್ರುತಿರ್ಭವತಿ. ಮಾನ ಅನಾದಿ ಶ್ರುತಿ ಹಿಂಗ ಪದಗಳದಾವ. ಮಾನ ಅಂದ್ರ ಪ್ರಮಾಣ,
ಯಾವ ಅಂದ್ರ ಮುಂದೆ ಶ್ರುತಿ ಪ್ರಮಾಣ ಐತಿ ಹೌದಾ ಮಾನ ಮನಾದಿ ಶ್ರುತಿರ್ ಭವತಿ ಅಂದ್ರೆ ಶ್ರುತಿ ಪ್ರಮಾಣ ಐತಿ ಅನಾದಿ ಅಂತ ಶಬ್ದ ಐತಲ್ಲ ಆ ಶ್ರುತಿ ಪ್ರಮಾಣಕ್ಕೆ ಅನಾದಿ ಅಂತ ಶಬ್ದ ಕೊಟ್ಟಾನ ವೇದ ಉಪನಿಷತ್ತುಗಳು ಶ್ರುತಿ ಪ್ರಮಾಣ ಅಂದ್ರ ಇವು ಅನಾದಿ ಅದಾವ ಹೌದು ಉಪನಿಷತ್ತುಗಳು ಅನಾದಿನಲ್ರಿ ಆ? ಉಪನಿಷತ್ತುಗಳು ಅನಾದಿನಲ್ರಿ ಕಂದನ ಅನಾದಿ. ಎಂದ್ ಉತ್ಪತ್ತಿ ಆಗ್ಯಾವ ಅನ್ನೋದು ಗೊತ್ತಿಲ್ರಿ ಉತ್ಪತ್ತಿ ರಹಿತವಾದದಕ್ಕೆ ಅನಾದಿ ಇರ್ತಾರ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೋದು ಇದಕ್ಕೆ ಉತ್ತರ ಇಲ್ರಿ ಉತ್ಪತ್ತಿ ರಹಿತವಾದದ್ದು ಅನಾದಿ ರೀ ಹೌದು ಮತ್ತ ಆ ಉಪನಿಷತ್ತುಗಳು ಎಂದ್ ಉತ್ಪತ್ತಿ ಆಗ್ಯಾವ ಗೊತ್ತಿಲ್ರಿ ಅದಕ್ಕೆ ಅನಾದಿ ರೀ ಅವು ಅದಕ್ಕ ಅದು ಉತ್ಪತ್ತಿ ಆಗಿಲ್ಲ ಅಥವಾ ಆಗ್ಯಾವ ಅನ್ನೋದಕ್ಕೆ ಏನು ಪ್ರಮಾಣ ಅಂತ ಅದ ಹಿಂಗೆ ಹೇಳ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಇದೆ ಅದು ಗೊತ್ತಿಲ್ಲ ಅಂತ ಅನಾದಿ ಇರ್ಬೇಕಾ ಮತ್ ನೀ ಅದ ಹೇಳೋದಿಲ್ಲ ಅದು ಎಂದು ಅವು ಇದಾಗ್ಯಾವ ಅವು ಗೊತ್ತಿಲ್ಲ ಅದಕ್ಕೆ ಅನಾದಿ ಅಂತೀವಿ ನಾವು ಗೊತ್ತಿಲ್ಲದೆಲ್ಲ ಅನಾದಿನ ಅನ್ನೋದು ಅಂದರೆ ಅನಾದಿಯತೆ ಅದಕ್ಕೆ ಅನ್ಬೇಕು ಅಂತ ಕೇಳಿದರೆ ಆದಿರ್ನ ಜ್ಞೇಯತೆ ಇತಿ ಅನಾದಿ ಅದರ ಆದಿ ಇಲ್ಲ ಅದು ಗೊತ್ತಿಲ್ಲ ಅಂತೇಳಿ ಹೇಳುದು ಇದು ಅನಾದಿ ಅನಾದಿಯತೆ ಇದ್ರದೊಂದಾಯ್ತ ಇನ್ನೊಂದರ ಅನಾದಿ ಲಕ್ಷಣ ಉತ್ಪತ್ತಿ ರಹಿತ ವಸ್ತು ಅನಾದಿ ಕೈಯೇ ಯಾವ್ದು ಉತ್ಪತ್ತಿ ಆಗಿಲ್ಲ ಅದಕ್ಕೆ ಅನಾದಿ ಅನ್ನಬೇಕು ಅಂತ ಇದು ಪಕ್ಕ ಇದೆ ಅದು ಗೊತ್ತಿಲ್ಲ ಅದಕ್ಕೆ ಅನಾದಿ ಅಂತೀವಿ ಅಂದ್ರೆ ಈಗ ನೀ ಹೇಳ್ದಂಗ ಆಕೈತಿ ಅಂದ್ರೆ ಗೊತ್ತಿಲ್ಲ ಬಹಳಷ್ಟು ಗೊತ್ತಿಲ್ಲ ಅವಕ್ಕೆಲ್ಲ ಅನಾದಿನ ಅನ್ನೋದು ಅವ ಯಾರ ಮನುಷ್ಯ ನನಗೆ ಗೊತ್ತಿಲ್ಲ ಅಂದ್ರೆ ನಾವು ಅವು ಅನಾದಿನ ಅನ್ಬೇಕಾಗತ್ತೆ ಅದ್ರಿಂದ ಹೌದಾ ಇಲ್ಲ ಗೊತ್ತಿಲ್ಲದಕ್ಕೆ ಅನಾದಿ ಅನ್ಬೇಕಂದ್ರ ಅಂದ್ರ ಉತ್ಪತ್ತಿ ರಹಿತ ವಸ್ತು ಅನಾದಿ ಯಾವ್ದು ಉತ್ಪತ್ತಿ ಆಗಿಲ್ಲ ಅದಕ್ಕೆ ಅನಾದಿ ಅನ್ನಬೇಕು ಅಂತ ಹೇಳಿ ಅಂದ್ರ ವೇದ ಉಪನಿಷತ್ತುಗಳ ಉತ್ಪತ್ತಿ ಆಗ್ಯಾವ ಇಲ್ಲ 25 ಆಗ್ಯಾವ ಇಲ್ಲ ತನ ಕೇಳ್ತೇನೆ ಆಗ್ಯಾವ ಹ? ಆಗ್ಯಾವ 25 ಆಗ್ಯಾವ ಉತ್ಪತ್ತಿ ಆಗ್ಯಾವ ಅಂದ್ಮೇಲೆ ಅನಾದಿ ಹೆಂಗ್ ಕೊಟ್ಟಿರ್ತತಿ ಮತ್ತ ಅನಾದಿ ಇವು ಇಲ್ಲಿ ನಮ್ಮ ಶಾಸ್ತ್ರ ಮೇಲ್ಮಟ್ಟದ ಇರ್ತೈತಿ ನಮ್ಮ ಶಾಸ್ತ್ರ ಕೇಳೋರಿಗಾಗಿಲ್ಲ ಹೇಳೋರಿಗಾಗಿ ಐತಿ ಈಗ ಬರೀ ಹೇಳೋರ ಕೇಳ್ತಿರ್ತಾರೆ ಎಲ್ಲ ಆನ್ಲೈನ್ ಮೇಲೆ ಎಲ್ಲ ಶಾಸ್ತ್ರ ಹೇಳೋ ಮಂದಿನ ಕೇಳ್ತಾರ ಅಂತೇಳಿ ನಾವು ಮೇಲ್ಮಟ್ಟದ ವಿಷಯ ಇಟ್ಟು ಹೇಳ್ತಿರ್ತೀವಿ ಇವರ ಬಾಗಲಕೋಟೆಯವ್ರು ನಮಗೆ ಶಾಸ್ತ್ರ ಹೇಳಕ್ ಮೊದಲು ಏನ್ ಹೇಳಿದಾರೆ ಅಂದ್ರೆ ನೀವು ಹೇಳಿದ ಶಾಸ್ತ್ರ ಎಲ್ಲ ನಾವು ಕೇಳೇವಿ 3 ವರ್ಷ ಕೇಳೇವಿ ಅವೇ ಶಾಸ್ತ್ರ ಮತ್ತೆ ಹೇಳ್ರಿ ನಮ್ಗ ಕರೆ ಮೊದಲು ಹೇಳಿದ್ ಹೇಳ್ಬಾರ್ದು ಅದಕ್ಕೆ ಸೂಕ್ಷ್ಮ ಏನೈತಿ ಇನ್ನ ಒಳಗೆ ಅದನ್ನ ಹೇಳ್ರಿ ಹಿಂಗೆ ಹೇಳ್ಯಾರ ನಮ್ಗೆ ಕೇಳ್ರಿ ಇಲ್ಲಿ ಕೂತಾರ ಇಲ್ಲಿ ಬಾಗಲಕೋಟೆ ಇವೆಲ್ಲ ಇವ್ರು ಕಾಲೇಜ್ ರಸ್ತೆಗಳು ಇವೆಲ್ಲ ಹೇಳೋ ಮಂದಿ ಇವ್ರು ಶಾಸ್ತ್ರ ಬಲ್ಲವ್ರು ಸರ್ವಸಾಧಾರಣ ಹೇಳೋರು ಬಲ್ಲವ್ರ ಕೇಳ್ತಾರ ಅಂದ್ಮೇಲೆ ಅದಕ್ಕೆ ಮತ್ತಿಷ್ಟು ಎಷ್ಟು ಸೂಕ್ಷ್ಮ ಐತೆ ಅಷ್ಟು ತಿಳಿಸಿ ಹೇಳ್ಬೇಕಾಗತ್ತ ಹೇಳ್ತಾನೆ ಯಾಕ ಕೇಳೋ ಅವ್ ಸಾಮಾನ್ಯ ಇರಂಗಿಲ್ಲ ಅವ ತಿಳಿಯೋ ಇರ್ತಾನೆ ಯಥಾನುರೂಪೋ ಹಿ ಬಲಿಯಮ್ಮ ಮೊದಲು ನಮ್ಮ ಮುಂದ 100 ಸಾಧಕರು ಕೂತಿದ್ರು 5 ವರ್ಷ ನಾ ಹೇಳುವಾಗ ಮಠಾಧೀಶರಾಗುವವರು ಅದೆಲ್ಲ ಬಾಲ ಬ್ರಹ್ಮಚಾರಿಗಳು ಇದ್ರು ಅವರಿಗೆ ಹೇಳುವಾಗ ಅವ್ರು ಮಠಾಧೀಶರಿಗಿದ್ರ ಅಂದ್ರ ಶಾಸ್ತ್ರ ಸಂಸ್ಕಾರ ಅವ್ರಿಗೆ ಇರ್ಲಿಲ್ಲ ಅಂತೇಳಿ ನಾನು ಅಷ್ಟಾಳವಾಗಿ ಹೋಗ್ಲಿಲ್ಲ ಅವ್ರಿಗೆ ಯಾಕಂದ್ರೆ ಮತ್ತೆ ಏನು ತಿಳಿಯಂಗಾಗಿದ್ದ ಬಿಟ್ಟು ಹೋಗೋಬೇಕಿ ಹಿಂಗಾಗತ್ತೆ ಅಂತೇಳಿ ನಾನು ಅವ್ರಿಗೆ ತಿಳಿಯುವಂತ ಹೇಳಿದೆ ಇವ್ರು ಬಂದು ಅವ್ರು 3 ವರ್ಷ ಕೇಳಿದ್ರು ನಾವು ನಿಮ್ಮ ರೆಕಾರ್ಡ್ ಅದನ್ನೇ ಹೇಳ್ಬೇಕು ಮತ್ತೆ ನೀವು ಆದ್ರೆ ಅದನ್ನ ಹೇಳೋದಿಲ್ಲ ಅದಕ್ಕಿಂತ ಸೂಕ್ಷ್ಮ ಅಂತ ಹೇಳ್ಬೇಕಂತ ಹಿಂಗ ಅಂದಾರೆ ಇಲ್ಲಿ ಕೂತಾರ ಕೇಳೋರು ಆಯ್ತಾ ನೀವು ಯಾಕ 3 ವರ್ಷ ಅವ್ರನ್ನೆಲ್ಲ ಕೇಳಿವಿ ಅಂದ್ರೆ ಫುಲ್ ಸಂಸ್ಕಾರ ಐತಿ ಹೇಳಿದ್ದೆಲ್ಲ ತಿಳಿತೈತಿ ಅಂದ ಮೇಲೆ ಇನ್ನು ಯಾಕ ಒಂದು ನಿಮಗೆ ಸೂಕ್ಷ್ಮ ಹೇಳತ್ತೆ ಈಗ ನೋಡೋಣ ಇಲ್ಲಿ ಎಷ್ಟು ಸೂಕ್ಷ್ಮ ಐತಿ ಅಂದ್ರೆ ಏನ್ ಹೇಳ್ತಿದ್ದೇನ ಉಪನಿಷತ್ ಗೊತ್ತೈತಿ ಉಪನಿಷತ್ ಅಂತ ಹೇಳಿ ಉಪನಿಷತ್ತುಗಳ ಬಗ್ಗೆ ಇಲ್ಲಿ ಇದು ಈಗ ಬಂದಿದ್ದ ವಿಷಯ ಅದರ ಮೇಲೆ ತಂ ತೋಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಬಂದಲ್ಲಿ
ಅದ್ರ ಮೇಲೆ ನಡೆದೋದು ಈಗ. ಹಾ, ಇದು ಸಾಮಾನ್ಯರಿಗೆ ಅಲ್ಲದು, ಇದು ಬಲ್ಲವರಿಗೆ ಐತೆ. ಆ, ಅದು ಶ್ರುತಿ ಪ್ರಮಾಣ. ಇಲ್ಲಿ ಅವ್ರು ಹೇಳಿದ್ದೆಲ್ಲ ಹೇಳಿದ್ರೆ ಇದು ಇದು ಅದ್ರಾಗ ಇಲ್ಲದನ್ನ ಇದು ಏನ್ ಹೇಳಿದ್ರೆ ಇದು ಚಕ್ಷುರಿವ ರೂಪ ಬೋಧೆ ಶ್ರೋತ್ರಾದಿರಿವ ಸ್ವರಾದಿ ಬೋಧೆ ಧರ್ಮ ಬ್ರಹ್ಮನಿ ಬೋಧೆ ಮಾನಮನಾದಿ ಶ್ರುತಿರ್ಭವತಿ. ಆ ಆ ಶ್ರುತಿ ಪ್ರಮಾಣಕ್ಕೆ ಗಮ್ಯ ಅಂತ ಹೇಳ್ತಾರು. ಆಗ ಶ್ರುತಿ ಪ್ರಮಾಣಕ್ಕೆ ಏನಂತ ಹೇಳಿದ್ರೆ ಮಾನಂ ಅನಾದಿ ಶ್ರುತಿ. ಮಾನ್ ಅಂದ್ರೆ ಏನು, ಅನಾದಿ ಅಂದ್ರೆ ಏನು, ಶ್ರುತಿ ಅಂದ್ರೆ ಏನು? ಮಾನ್ ಅಂದ್ರೆ ಪ್ರಮಾಣ ಅಂತ ಹೇಳ್ದೇನ, ಹೌದಾ? ಪ್ರಮಾಣ ಅದು ಯಾವ ಪ್ರಮಾಣ? ಪ್ರಮಾಣಗಳು ಪದ್ಧತಿ ಅನುಮಾನ ಶಬ್ದ ಉಪಮಾನಾದಿ 6 ಪ್ರಮಾಣದ. ಆದ್ರೆ ಇದು ಶ್ರುತಿ ಪ್ರಮಾಣ. ಆ ಶ್ರುತಿ ಪ್ರಮಾಣಕ್ಕೆ ಈ ಶ್ಲೋಕ ಏನ್ ಹೇಳ್ತದೆ ಅಂತ ಕೇಳಿದ್ರೆ ಮಾನಂ ಅನಾದಿ ಅಂತ ಹೇಳ್ತಾವ. ಆ ಶ್ರುತಿ ಪ್ರಮಾಣವು ಅನಾದಿ. ಅನಾದಿ ಅಂತಂದ ಮೇಲೆ ಈಗ ಈ ಜಗತ್ತಿನಲ್ಲಿ ಬರ್ತಕ್ಕಂಥ ಈ ಎಲ್ಲ ವಸ್ತುಗಳು ಏನದಾವಲ್ಲ, ಆ ಯಾವುದೇ ಆ ಪ್ರತಿಯೊಂದು ವಸ್ತು ಅದೆಲ್ಲ ಏನಾಗ್ತದೆ, ಕಾಲಾಂತರದಲ್ಲಿ ಪ್ರಳಯ ಆಗ್ತದೆ. ಸರ್ವನಾಶಿ ಸರ್ವಭಾವ ಕಾರ್ಯ ವಿನಾಶ ಪ್ರಳಯ. ಸರ್ವಭಾವ ಕಾರ್ಯ ಎಲ್ಲಿ ಕಣ್ಣಿಗೆ ಕಾಣ್ತದಲ್ಲ ಐತಂತ ಏನ್ ನಾವು ಹೇಳ್ತೇವೆ ಅದೆಲ್ಲ ನಾಶ ಆಗೋಗ್ತದೆ. ಅದಕ್ಕೆ ಪ್ರಳಯ ಅನ್ಬೇಕು ಅಂತ ಹೇಳಿದ್ರು. ಮತ್ತೆ ಇವು ಅವಾಗ ಇದ್ದು ಎಲ್ಲ ನಾಶ ಆಗಿ ಹೋಗ್ಬಿಟ್ಟಾವ. ಅನಾದಿ ಹೆಂಗ್ ನಾ ಕೇಳೋದು ಬರೋಬರಿ ಐತಿ? ಹಾ, ಅನಾದಿ ಚಂದ ನೀವು ಹಾಕಿರಿ ಅಂದ್ರೆ ಅನಾದಿ ಹೆಂಗ? ಯಾಕ ಈಗ ನಾಶ ಆಗಿ ಹೋಗ್ಬಿಟ್ಟೈತೆ ಅದು, ಮತ್ತೆ ಉತ್ಪತ್ತಿ ಆಕತ್ತೆ. ಸೃಷ್ಟಿ ನಿರ್ಮಾಣ ಆದಾಗ ಮತ್ತೆ ಉತ್ಪತ್ತಿ ಆಕತ್ತೆ. ಉತ್ಪತ್ತಿ ಆಗಿದ್ದಕ್ಕೆ ಅನುಕೂಲ ಬರಂಗಿಲ್ರಿ. ಮತ್ತೇನತ್ತಿ ಅವ್ರಿಗೆ ಉತ್ಪತ್ತಿ ಆಗಿದ್ದಕ್ಕೆ ಶಾಂತ ಅನ್ಬೇಕ್ರಿ. ಹಾ, ಸಾಗಿ ಶಾಂತ ರೀ. ಉತ್ಪತ್ತಿ ನಾಶ, ಉಳುದ ನಾಶ. ಅಲ್ಲಿ ಇಲ್ಲಿ ಏನ್ ಮಾಡ್ಬೇಕಂತ? ಮತ್ ನೀವು ಉತ್ಪತ್ತಿ ಆಕತಿ ಅಂತಂದ್ರೆ ಆಕತಿ ಅಂದ್ರ ಅನಾದಿ ಶಬ್ದ ಇಟ್ಟ. ಅದಕ್ಕೆ ಮೀರಿ ಇಷ್ಟ ಕೃಷ್ಣ ಪರ್ಸೆಂಟ್ ಇಲ್ಲಿ ತಗದನ್ನ ಹೇಳಿಲ್ಲ. ಪ್ರಳಯ ಆಕತಿ ಅಂದ್ರೆ ನಾಶ ಆಗತ್ತೆ. ಎಲ್ಲಾ ವಸ್ತು ನಾಶ ಆಗ್ಯಾವ. ಉಪನಿಷತ್ ಹೇಳಿದ್ರೆ ಎಲ್ಲಾ ಎಲ್ಲ ಆಕಾಶಾದಿಗಳು ಕೂಡ ಹೋಗ್ಬಿಡ್ತಾವ. ಆ ಸರ್ವಭಾವ ಕಾರ್ಯ ವಿನಾಶ ಪ್ರಳಯ. ಎಲ್ಲ ಏನ್ ಐತಂತ ಹೇಳತೈತೆ ಅದೆಲ್ಲ ನಾಶ ಆಗತ್ತೆ ಅಂದ ಮೇಲೆ ಮತ್ತೀಗ ಈಗ ನಾವು ಉಪನಿಷತ್ತು ಅದಾವತ್ತು ನೋಡ್ತೇವೆ ಇಲ್ಲ. ಮತ್ತೆ ಈಗ ಅದಾವ ಮತ್ತೆ ಅವಾಗೆಲ್ಲ ನಾಶ ಆಗ್ಯಾವ. ಈಗ ನೋಡ್ತೇವೆ ಅಂದ್ರ ಮೇಲೆ ಏನು ತಿಳ್ಕೊಬೇಕು? ಅದಕ್ಕಾಗಿ ಏನು ಪರಿಹಾರ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಗೈತೆ? ಅದು ನಾ ಕೇಳಿದ್ರೆ ಏನು ಇದು ಕೇಳಕ್ ಬರುವುದೇ ಇಲ್ಲ ನಿಮ್ಗೆ. ಅಂದರೆ ಅದಕ್ಕ ತುಂಬಾ ಕೇಳ್ಕೊತ್ಕೊಂಡ್ರು ಸರಿ ಅಲ್ಲ, ನಾವೇ ಹೇಳ್ಬಿಡೋದು ಚಲೋ ಅಂತ ಹಿಂಗ. ಅದಕ್ಕಾಗಿ ಅನಾದಿ ಶಬ್ದ ಯಾಕೆ ಪ್ರಯೋಗ ಆಗಿದೆ ಅಲ್ಲಿ ಅಂತ ಕೇಳಿದ್ರೆ ಮಾನ ಮನಾದಿ ಶ್ರುತಿ ಭವತಿ. ಹೆಂಗ್ ಮಾನ ಅಂದ್ರೆ ಪ್ರಮಾಣ ಅಂತ ಹೇಳಿದೆ. ಯಾವ ಪ್ರಮಾಣ? ಒಂದು ಶ್ರುತಿ ಅಂತ ಹೇಳಿದ್ವಿ. ಶ್ರುತಿ ಪ್ರಮಾಣ. ಅದಕ್ಕೆ ಅನಾದಿ ಶಬ್ದ ಐತಿ. ಅನಾದಿ ಯಾಗ ಅಂತಂದರೆ ಅದು ವಾಸ್ತವವಾಗಿ ಪ್ರಳಯದಲ್ಲಿ ನಾಶವೂ ಆಗುತ್ತದೆ. ಉಪನಿಷತ್ತುಗಳೆಲ್ಲ ಏನಿದ್ದದ್ದು ಎಲ್ಲ ಗ್ರಂಥಗಳು ಎಲ್ಲ ನಾಶ ಆಕವು. ಜಗತ್ತ ನಾಶ ಆಕತಿ. ಭೂಮಿ ಆಕಾಶ ಎಲ್ಲ ಹೋಗ್ತಾವ. ಆದರೆ ಮುಂದೆ ಈಶ್ವರ ಕಾಲಾಂತರದಲ್ಲಿ ಏನು ಮತ್ತ ಸೃಷ್ಟಿ ಮಾಡ್ತಾನ, ಸೃಷ್ಟಿ ನಿರ್ಮಾಣ ಮಾಡ್ತಾನ. ಆ ಎಳೆದಾಗ ಭೂಮಿ ಆಕಾಶ ಪಂಚಭೂತಗಳು ಇವು ಎಲ್ಲ ಜೀವಿಗಳು ಅವರವರ ಕರ್ಮಾನುಸಾರ ಎಲ್ಲ ಸೃಷ್ಟಿ ಮಾಡ್ತಾನೆ. ಹೌದಾ? ಅದರಂತೆ ವೇದ ಉಪನಿಷತ್ತುಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ವೇದಗಳನ್ನು ಉಪನಿಷತ್ತುಗಳನ್ನು ಎಲ್ಲರನ್ನೂ ಮಾಡ್ತಾನೆ. ಯಾಕ? ಅವು ಅಪೌರುಷೇಯ ಅದಾವು ಅಂತ ತಿಳ್ಕೊಂಡು ಅಲ್ಲಿ ಒಂದು ಮಹತ್ವದ ಏನೈತಿ, ಇವು ಎಲ್ಲ ಏನದಾವಲ್ಲ ರಾಮಾಯಣ ಮಹಾಭಾರತ ಎಲ್ಲ ಇವು ಪೌರುಷೇಯ ಪುರುಷ ನಿರ್ಮಿತ ಅದಾವ. ಆ ಉಪನಿಷತ್ತುಗಳು ವೇದಗಳು ಅಪೌರುಷೇಯ ಪುರುಷ ನಿರ್ಮಿತ ಅಲ್ಲ, ಅವು ಪರಮಾತ್ಮನಿಂದ ನಿರ್ಮಿತ. ಆದ್ದರಿಂದ ಇಲ್ಲಿ ಮಹತ್ವದ ಮಾತೇನು? ಈಶ್ವರ ಸೃಷ್ಟಿ ಮಾಡ್ತಾನೆ, ಅದನ್ನ ಮಾಡ್ತಾನೆ.
ಮಾಡ್ತಾನಂದ್ರ ಈಗ ಉಳಿದು ಎಲ್ಲ ಈಗ ಒಬ್ಬ ಪುರುಷ ಇದ್ದವನ್ನ ಸ್ತ್ರೀ ಮಾಡ್ಬೋದು, ಅವನ ಕರ್ಮ ಅಂತಾರ ಈಶ್ವರ್. ಬೇಡ, ಇವರು ರಾಮಾಯಣವನ್ನ ರಾಮನು ಸೀತೆಯನ್ನು ತಗೊಂಡು ಹೋದಾಗ ಬರ್ತೈತಿ. ಮುಂದ್ ಹೋಗಿ ಕುಂಭಕರ್ಣ ಅಕ್ಕಿನ ಸೀತಾನ ಓದೋದ್ ಬರಿಬಹುದು, ಚೇಂಜ್ ಆಗ್ಬಹುದು, ಎಲ್ಲ ಚೇಂಜ್ ಆಗ್ಬಹುದು. ಆದರೆ ಉಪನಿಷತ್ತುಗಳೇನದಾವಲ್ಲ, ವೇದ ಉಪನಿಷತ್ತುಗಳು ಒಂದ್ ಅಕ್ಷರನು ಬದ್ದೆ ಆಗ್ತದೆ. ಅದು ಏನೈತಿ ಆದಿಯಲ್ಲಿ ಅದೇ ಇರ್ತದೆ. ಗ್ರಂಥ ಬದಲಿಯಾಗಿದೆ, ಅಕ್ಷರ ಬದಲಿಯಾಗಿಲ್ಲ. ಅನಾದಿ ಐತೆ. ಆದ್ದರಿಂದ ಅದು ಅನಾದಿನ ಗ್ರಂಥ ಬದಲಿ ಐತಿ, ಅಕ್ಷರ ಬದಲಿ ಇಲ್ಲ. ತಿಳಿತಾ ಇಲ್ಲ? ಅದಕ್ಕೆ ಅನಾದಿ ಮಾನವನಾದಿ ಶ್ರುತಿರ್ಭವತಿ ಅಂತ ಹೇಳಿದೆ. ಆ ಶ್ರುತಿ ಈ ರೀತಿ ಅದ. ಯಾದಕ್ಕ ಇಲ್ಲಿ ಬಂದ ಮಾತೇನು ಇದೇ ವಿಷಯಕ್ಕನ ಆ ಶ್ಲೋಕ ಹೇಳಿಲ್ಲ. ಯಾವುದು ಅದು ಎರಡು ಹೇಳಿತು, ಮಾತಿಗೆ ಮನಸ್ಸಿಗೆ ವಿಷಯ ಅಲ್ಲ ಅಂತ ಅವ ಶಂಕಾ ಮಾಡಿದ. ಇವ್ರೇನ್ ಹೇಳಿದ್ರು, ತ್ವಂ ತೌ ಉಪನಿಷದಂ ಪುರುಷಂ ಪೃಚ್ಛಾಮಿ ಅಂದ್ರ ಉಪನಿಷತ್ ಗಮ್ಯ ಅಂತ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ ಹೇಳ್ಯದ ಅಂತಂದ. ಅದಕ್ಕಾಗಿ ಅಲ್ಲಿ ಇನ್ನೊಂದು ಅದಕ್ಕೆ ಸಹಕಾರಿ ಪ್ರಮಾಣ ನಾ ಕೊಟ್ಟೆ. ಏನಂತ? ಚಕ್ಷುರಿವ ರೂಪಬೋಧೆ, ಶ್ರೋತರಾದಿರಿವ ಸ್ವರಾದಿಬೋಧೆ, ಧರ್ಮ ಬ್ರಹ್ಮರಿ ಬೋಧೆ, ಮಾನಮನಾದಿ ಶ್ರುತಿರ್ಬೋದು. ಆ ಶ್ರುತಿ ಪ್ರಮಾಣ ಇಲ್ಲಿ ಇದನ್ನು ಶ್ರುತಿ ಪ್ರಮಾಣವೇ. ಶ್ರುತಿಗೆ ಗಮ್ಯ ಅಂತ ಹೇಳೋದೈತಲ್ಲ, ಆ ಶ್ರುತಿಗೆ ಗಮ್ಯ ಅಂತ ಈ ಶ್ಲೋಕನು ಅದೇ ಹೇಳುತ್ತೆ. ಧರ್ಮ ಬ್ರಹ್ಮ ನಿಬೋಧೆ. ಧರ್ಮ ಜ್ಞಾನ ಆಗ್ಬೇಕಾದ್ರೆ, ಬ್ರಹ್ಮ ಜ್ಞಾನ ಆಗ್ಬೇಕಾದ್ರೆ ಶ್ರುತಿ ಶ್ರುತಿಯಿಂದಲೇ ಸಾಧ್ಯ. ಎಂದು ಮತ್ತೊಂದು ಬ್ರಹ್ಮ ಧರ್ಮ ಸಾಧ್ಯಲ್ಲ. ಅದಕ್ಕಾಗಿ ಅದಕ್ಕ ಅದೇ ಪ್ರಮಾಣವೇ ಇದ್ದಿದ್ದು. ಆದ್ದರಿಂದ ಅದರ ಮಹತ್ವದ ಅನಾದಿ ಶಬ್ದ ಇಟ್ಟಾನಂದ್ರ ಅದ್ರ ಮರ್ಮ ಏನಂದ್ರೆ ಈಗ ಹೇಳಿದ್ದ ಅಕ್ಷರ ಬದಲಿ ಇಲ್ಲ, ಗ್ರಂಥ ಬದಲಿ. ಆದ್ರಿಂದ ಅನಾದಿ ಅರ್ಥಾತ್ ಏನ್ ಹೇಳ್ದಂಗಾಯ್ತು, ಆ ಬ್ರಹ್ಮವು ಶ್ರುತಿ ಪ್ರಮಾಣದಿಂದ ಗಮ್ಯ ಅಂತ ನಾ ಕೊಟ್ಟ ಪ್ರಮಾಣವು ಇಲ್ಲಿ ತ್ವಂ ತೌ ಉಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಅವ್ರು ಕೊಟ್ಟದ್ದು ಸಮಾನ. ಈಗ ಲಕ್ಷಣಾವೃತ್ತಿ ಜನ್ಯ ಜ್ಞಾನ ಮೇ ಬಿ ಅಲ್ಲಿ ಇಲ್ಲಿ ತನ ಏನ್ ಹೇಳ್ಬೋದು, ಶಕ್ತಿ ವೃತ್ತಿ ವಿಷಯ ಅಲ್ಲ, ಲಕ್ಷಣಾವೃತ್ತಿಗೆ ವಿಷಯ ಅಂತ ಹೇಳ್ತಾರೆ. ಆ ಲಕ್ಷಣಾವೃತ್ತಿ ಜನ್ಯ ಜ್ಞಾನಕ್ಕ ವಿಷಯ ಅಂದ್ರೂ ಕೂಡ ಚಿದಾಭಾಸ ರೂಪ ಫಲ್ಕ ವಿಷಯ ಬ್ರಹ್ಮನೇ. ಏನ್ ಹೇಳಿದ್ರು? ಚಿದಾಭಾಸ ರೂಪ ಫಲ್ಕ ಬ್ರಹ್ಮ ವಿಷಯನೇ. ಚಿದಾಭಾಸಕ ವಿಷಯ ಆಗುದಲ್ಲ ಅಂದ್ರ ನಾವ್ ಹೆಂಗ್ ಹೊರಗಿನ ಘಟಪಟಾದಿಗಳನ್ನ ಹೆಂಗ್ ಚಿದಾಭಾಸ ಹರಿತಂದ್ರೆ ಹಿಂಗ್ ಚಿದಾಭಾಸ ಬ್ರಹ್ಮನನ್ನು ಹರಿದಲ್ಲ. ಯಾಕಂಗಿಲ್ಲ ಅಂದ್ರೆ ನೀ ಎಷ್ಟರ ಮಟ್ಟಿಗೆ ತಿಳಿದಿ ಅಂತ ಅದನ್ನ ಮತ್ತೆ ಬರೋಬ್ರಿ ಗಚ್ಚಿ ತಿಳಿದಾನು ಏನ್ ಅರ್ಧ ತಿಳಿದಾನು ಗೊತ್ತಾಗಲ್ಲ. ಹೌದಿಲ್ಲ? ನಾನು ಬೇರೆ ತನಕನೂ ಹೋಗ್ತೇನೆ. ಹಿಂಗೈತೆ ಅದ. ಯಾಕಂದ್ರ ಅಷ್ಟು ಇಷ್ಟು ಇಲ್ಲ, ಆಳವಾಗಿ. ಏನಪ್ಪಾ, ಹೊರಗಿನ ಘಟಪಟಾದಿಗಳನ್ನ ಏನ್ ಚಿದಾಭಾಸ ಹರಿತಂದ್ರೆ ಅದು ಬರೋಬ್ರಿ. ಇದು ಫಲವ್ಯಾಪ್ತಿ. ಈಗ ಆತ್ಮ ವೃತ್ತಿ ವ್ಯಾಪ್ತಿಯಿಂದ ಹರಿದಾಗ್ ಬರ್ಬೇಕ್ರಿ. ಆತ್ಮ ವೃತ್ತಿ ವ್ಯಾಪ್ತಿಯಿಂದ ಆತ್ಮ ವಿಷಯಕ ಅಂತಃಕರಣ ವೃತ್ತಿ ನೇತ್ರದ್ವಾರ ಇದು ಬೇಕಾಗಿಲ್ಲ. ಹಿಂದಿನ ರಾಡಿ ಅದಾದ ನೀ ಒಂದ ಮಾತೇ ತಿಳ್ಕೊಂಡ್ಬಿಟ್ಟೆ. ಅದು ಘಟ ಜ್ಞಾನ ಆಗುವಾಗ ಹೆಂಗ ಅದನ್ನೆಲ್ಲ ಹೇಳೋದು ಗೊತ್ತಿಲ್ಲ. ಅದನ್ನ ಹೇಳಿದಾಗ ಗೊತ್ತೈತ, ತಿಳಿತದ. ಅಂದ್ರ ಈಗ ಚಿದಾಭಾಸನಿಗೆ ವಿಷಯ ಅಲ್ಲ ಅಂತ ಬಂತ ಶಬ್ದ. ಹೌದಾ? ನೀನು ಅಷ್ಟೇ ಹೇಳಿದಿ ಚಿದಾಭಾಸನಿಗೆ ವಿಷಯ ಅಲ್ಲ ಅಂತೇಳಿ. ಯಾಕಲ್ಲ ಕೇಳ ಅಲ್ಲಂದ್ರೆ ಯಾಕಲ್ಲ ಕೇಳ್ತಾರಿಲ್ಲ.
ಯದೃಶ್ಯಂ ತದಸ್ತಮ. ಆ ದೃಶ್ಯವಾದ ನಷ್ಟ ಆಗ್ತದೆ. ಏನಂದ ದೃಶ್ಯವಾಗದಿರೋದು ದೃಶ್ಯವಾಗದಿರೋದು ದೃಶ್ಯ ದೃಶ್ಯವಾದ ನಷ್ಟ ಆಗ್ತದೆ. ನನಗೆ ಬರೋಬರಿ ತಿಳಿಯುವಂತ ಏನ್ ಹೇಳ್ರಿ ಯದೃಷ್ಟಂ ತದೃಷ್ಟಂ ಏನಂತಂದ್ರು? ಯದೃಶ್ಯಂ ತದಸ್ತಮ. ಯದೃಶ್ಯಂ ತದ ಏನು ಬ್ರಹ್ಮ ದೃಶ್ಯ ಇದೆ. ಅದು ಫಲವ್ಯಾಪ್ತಿ ನಷ್ಟ ಆಗದ್ರ ಫಲವ್ಯಾಪ್ತಿ ಇದ್ರಲ್ಲಿ ಚಿದಾಭಾಸನ ಆಗಿದ್ರೆ ನಷ್ಟ. ನೀನು ಘಟಪಟಿ ಅಲ್ಲ ಹೇಳ್ಯಾನವ ತಿಳಿತಾ. ಘಟಪಟಾದಿಗಳು ದೃಶ್ಯದ ಅನ್ನೋ ಮಾತು ನಿಂದ ಅಲ್ಲಿ ಬರಬರಿ ಐತಿ. ಬ್ರಹ್ಮದಲ್ಲಿ ಮಾತನಾಡ್ತಿದೆ ಅಲ್ಲಿ ಆ ದೃಶ್ಯ ತಗೊಂಬಂದಿ. ಬ್ರಹ್ಮ ದೃಶ್ಯ ಇದೆ, ಅದು ದೃಶ್ಯ ಇಲ್ಲ ಅಂತ ಹೇಳ್ತಿದ್ದೆ. ಏನು ಇಂದ್ರಿಯಗಳು ತಿಳಿಯೋದಾಗ್ತದ. ಎಲ್ಲಿ ವೃತ್ತಿ ಆಪ್ತಿ ಲಕ್ಷಣ ವೃತ್ತಿ ನಡೆದಲ್ಲಿ ಅದರಲ್ಲಿ ಚಿದಾಭಾಸ ಏನೈತಿ ಅಲ್ಲ ಅದಕ್ಕೂ ವಿಷಯ ಅಲ್ಲ ಅಂತ ಹೇಳ್ತಾರೆ. ಯಾಕಲ್ಲ ಅಂತ ನಾ ಕೇಳಿದೆ. ಯಾಕಂದ್ರೆ ನಾವು ಸುಲಭ ಇಟ್ಟ ಇಲ್ಲ ಬಾರ ಬೇರ್ತನನು ಕರಿಕಿ ಬೇರ್ತನ ತೆಗೆದ್ರೆ ಹೋಗ್ಕತೀವ ಅಂತು ಮ್ಯಾಲಿಂದ ಮತ್ತೆ ಚಿಗಿಯದ ಅರ್ಧ ಕೆಲಸ. ಹೌದಾ ಇಲ್ಲ? ನಮ್ಮ ಶಾಸ್ತ್ರ ಹಿಂಗದ. ಅಂದ್ರ ಅರ್ಥ ಇಷ್ಟೇ ಅದಕ್ಕೆ ಫಲವ್ಯಾಪ್ತಿಯಿಂದ ಅಲ್ಲ ಅಂತ ಹೇಳಿದ್ರೆ ಹೌದಲ್ಲ. ಅಲ್ಲ ಅಂದ್ರೆ ಯಾಕಲ್ಲ? ಯಾಕಲ್ಲ ಅಂತಂದ್ರೆ ಆ ಫಲರೂಪ ಚಿದಾಭಾಸಂದು ಘಟಪಟಾದಿಗಳಲ್ಲಿ ವ್ಯವಹಾರ ನಡೀತೈತಿ ತಿಳಿತಾ. ಅಲ್ಲಿ ಅವ್ನ ಕೆಲಸ ನಡೀತೈತಿ. ಅವ ಇದು ಘಟ ಐತಿ ಇದು ಪಟ ಐತಿ ಅಂತ ತಿಳಿತಾನ. ಅದಾಯ್ತು. ಬ್ರಹ್ಮದಲ್ಲಿ ಯಾಕಿಲ್ಲ? ಯಾಕಿಲ್ಲ ಅಂದ್ರ ಬ್ರಹ್ಮ ಸ್ವಯಂ ಪ್ರಕಾಶವಿದೆ. ಹೌದಿಲ್ಲ? ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಜ್ಯೋತಿಷೋಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ವ ವಿಷ್ಣುತಂ ಅಂತೇಳಿ ಹಿಂಗ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಜ್ಯೋತಿಷೋಮಪಿ ತಜ್ಜ್ಯೋತಿ, ಜ್ಯೋತಿಗೂ ಕೂಡ ಜ್ಯೋತಿ ಆಗಿದ್ದಾನೆ ಅಂತ ಸ್ವಯಂ. ನ ತದ್ಭಾಸ್ಯ ಇದೆ ಸೂರ್ಯೋ ಶಶಾಂಕವನ ಪಾವಕ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮ. ಸೂರ್ಯ ಚಂದ್ರಾದಿಗಳು ಕೂಡ ನನ್ನ ಪ್ರಕಾಶವನ್ನು ಬೆಳಗ್ತಾರೆ ಅನ್ನುವಾಗ ಹಂಗ ಪ್ರಕಾಶ ಮಾರದನವ. ಆ ಇಂಥ ಪ್ರಕಾಶ ಸ್ವರೂಪವಾದ ಆತ್ಮನನ್ನ ತಿಳಿಲಿಕ್ಕೆ ಇವ ಚಿದಾಭಾಸ ಹೋದರೆ ಏನಾಗುತ್ತದೆ ಅಂತ ಕೇಳಿದ್ರೆ, ಯಾಕೆ ತಿಳಿಯಂಗಿಲ್ಲ ಅಂತ ಕೇಳಿದ್ರೆ, ಸೂರ್ಯನ ಮುಂದೆ ದೀಪ ಹೋಗಿ ತಗೊಂಡು ಹಿಡ್ದತ್ತಾವ. ಬಿಸಿಲಾಗ ದೀಪ ಓದ್ ಹಿಡ್ದಾಗ ಆ ದೀಪದ ಬೆಳಕ ಏನ್ರ ಕಾಣ್ತತೆ? ಅದು ಐತೆ ಇಲ್ಲ ಗೊತ್ತಿಲ್ಲ, ತಾನೇ ಇಲ್ಲ ಆಗಿಬಿಡ್ತೈತೆ ಅಲ್ಲ. ಹಾಗೆ ಚಿದಾಭಾಸನ ಈ ಧ್ಯಾನ ಅಂತ ಪ್ರಕಾಶಮಾನವಾದ ಆತ್ಮನಲ್ಲಿ ಆ ದೀಪದ ಬೆಳಕಿನ ಇಲ್ಲದಂತೆ ಆಗಿಬಿಡುತ್ತದೆ. ಅದಕ್ಕೆ ಇವೊಂದು ಇಲ್ಲದಂತೆ ಆಕ್ಕತಿ. ಅದಕ್ಕೆ ಚಿದಾಭಾಸನಿಗೆ ವೇದ್ಯಲ್ಲ. ಅಂದ್ರೆ ಸ್ವಯಂ ಪ್ರಕಾಶನಿರುವುದರಿಂದ ಇದೇ ಕಾರಣ. ಆತ್ಮನು ಸ್ವಯಂ ಪ್ರಕಾಶನಿರುವುದರಿಂದ ವೇದ್ಯ ಅಲ್ಲ. ಮತ್ತ ಹಂಗ ಹೇಳ್ಬೇಕಲ್ಲ ನೀ. ಅದು ಬರೇ ಸ್ವಯಂ ಪ್ರಕಾಶದ ಆನಂದ ತಿಳಿಯಾಗಿಲ್ಲ. ಇದು ನಾ ಪೂರಾ ದೀಪದ ದುಷ್ಟಾಂತ ಕೊಟ್ಟು ಹೇಳಿದಾಗ ಬರೋಬರಿ ತಿಳಿತೈತಿ. ಇದೆ ಹೇಳ್ತಾನೆ ಇಲ್ಲಂದ್ರೆ ಸ್ವಯಂ ಪ್ರಕಾಶದ ಆನಂದ್ರೂ ಅದು ಅಟ್ರ ಕೊಡ್ತಾನ. ದೃಷ್ಟಾಂತಗಳು ಎದಕ್ ಕೊಡ್ತಾರ ಅಂದ್ರೆ ಸರಿಯಾಗಿ ತಿಳಿಸೋದಕ್ಕೆ ಕೊಡ್ತಾರ. ಈಗ ನಾನು ಚಿದಾಭಾಸನಿಗೆ ಅವ ವಿಷಯ ಅಲ್ಲ ಅಂತ ಹೇಳಿದಾಗ ಅವ ಹಂಗದ ಹಿಂಗ ಅದಕ್ಕಿಲ್ಲ ಇದಕ್ಕಿಲ್ಲ ಅಂದ್ರ ಅನ್ಬೋದು ಅಷ್ಟೇ, ಅನುಭವ ಬರೋದಿಲ್ಲ. ಆದ್ದರಿಂದ ಹೇಳಾವ್ ಏನ್ ಮಾಡ್ಬೇಕಂದ್ರ ವೃತ್ತಾಂತ ಕೊಟ್ಟು ಅವ್ರಿಗೆ ಮನ ಮುಟ್ಟುವಂತ ಹೇಳಬೇಕು ಅಂತ ಹೇಳವ್ರಿಗೆ ಹಿಂಗ್ ರೂಲ್ಸ್ ಐತಿ. ಆದ್ದರಿಂದ ನಾ ಏನ್ ಮಾಡಿದೆ, ದೀಪ ಅದು ಕತ್ತಲೆಯಲ್ಲಿ ಕೆಲಸ ಮಾಡ್ತೈತಿ ಹೊರತು ವಸ್ತುಗಳನ್ನ ತಿಳಿತೈತಿ. ಆ ಮಧ್ಯಾಹ್ನ ಸೂರ್ಯನ ಬಿಸಿಲಿನಲ್ಲಿ ದೀಪ ಹಿಡಿದರೆ ಏನಾಗುತ್ತದೆ ಅಂದ್ರ ಆ ದೀಪದ ಬೆಳಕವೇ ಇಲ್ಲದಂತಾಗುತ್ತದೆ. ಆದ್ದರಿಂದ ಆ ವಸ್ತುಗಳನ್ನ ತಿಳಿದಂತೆ ಅವನ ಮುಂದೆ ಏನಾಕತೆ, ನನ್ಗ ಇದನ್ನೇ ಇಲ್ಲ ಹೋಗತ್ತಲ್ಲಿ. ಅದಕ್ಕ ಒಂದು ಉದಾಟ ಹೇಳ್ಬೇಕಂದ್ರ, ಒಬ್ಬ ನಾವ್ನ್ಯಾಕ ಕುಂತಿದ್ನಂತ. ನಾವ್ನ್ಯಾಕ ಕುಂತಿದ್ದ ಹೇಳಿದಾಗ ಒಂದು ತೊಲಿ ಬಂಗಾರ ಉಂಗುರ ಮಾಡಿಸಿದ್ದ. ಅವನು ಹಳದ ಹಾಕಿದ್ ಬಂಗಾರ ಉಂಗುರ ಹಾಕಿದ್ದ ಕೂತಿದ್ದ.
ನಾವು ಹೋಯ್ತು ಮುಂದ್ ಹೋಯ್ತು. ಇದೆ ಇಲ್ಲಿ 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 ನೀರ್ ಎಟ್ಟು ಗುಮ್ಮದವ್ ಇಲ್ಲಿ ಒಂದು ನಡಮಾಟ ಅದಾವ ಮುಂದ್ ವಾರ ಇಲ್ಲಿ 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 ಎಟ್ಟದಾವ್ ಅಂದ್ರೆ ಅಥವಾ ಉಂಗ್ರಾನ ತೋರಿಸ್ತಾನ ಇಲ್ಲಿ ಅದೇ ತೆಲಿಮಠ ಅದಾವ ಇಲ್ಲಿ ಎಲ್ಲಿ ಹೇಳ್ತಾವ ಇಲ್ಲಿ ಬರೀ ನಾವು ಕಡೆ ದಾಂಡಕ್ ಹೋಯ್ತು. ದಾಂಡಿಗೆ ಅಚ್ಚಿ ದಾಂಡಿಗೆ ಹೋದ್ ಕೂಡ್ಲೇನ ಅವ ಇವ್ ಹೇಳ್ತಿದ್ದಲ್ಲ ಅವ್ ಮುಂದ್ ದೋತ್ರ ಹೊಡ್ಕೊಂಡು ಕೂತಿದ್ದ ಮನುಷ್ಯ, ಹಳ್ಳಿ ಮನುಷ್ಯ ತಿಳ್ಕೊಂಡು ನೀವು ಅವಾಗ ಮಳ್ಳ ಅದಾನಂತ ಹೇಳ್ತಿದ್ದ ಬಾದ ಕೇಳ್ತಿದ್ರು. ಒಂದು ಉಂಗ್ರ ತೋರಿಸ್ಲಕತ್ಯಾನ ಇಟ್ಟು ಇಲ್ಲಿ ಅಂದ್ರ ನೀರ್ ಕೇಳೋದಿಲ್ಲ, ಉಂಗ್ರ ತೋರ್ಸೋದೈತ ಅವ್ನ ಕತೆ. ಅಲ್ಲಿ ಹೋಗಿ ನಾವು ದಾಂಡಿಗೆ ಹೋಯ್ತಲ್ಲ ಅಲ್ಲಿನೂ ಕೇಳ್ದ ಇಲ್ಲಿ ಎಟ್ಟದಾವು ಅಂತ. ಇಲ್ಲಿ ಎಟ್ಟದಾವ ಅಂದ್ರೆ ಎದ್ದೆತ್ತಾವ ಎದ್ದೆತ್ತು ಅಂಗಿ ಮ್ಯಾಲ ತಗೊಂಡು ಕಿಟ್ಟದಾವ ನೋಡಂದ. ಬಂಗಾರದ ಪಟ್ಟ ಇತ್ತದ ಪೂರ 20 ತೊಲಿ ಬಂಗಾರ ಪಟ್ಟ ಇತ್ತ. ಗಬಕ್ಕನ ಹಿಂಗ್ ಕೈ ಮುಚ್ಕೊಂಡು ಆ ರೀತಿ ಈ ಚಿದಾಭಾಸನ ಗತಿ ಆಕತಿ. ಅದಕ್ಕೆ ವಿಷಯ ಅಲ್ಲ. ದೀಪದ ದುಟ್ಟ ಅಂತ ಕೊಟ್ರೆ ಸರಿಯಾಗಿ ತಿಳಿತೈತೆ ಕೆಟ್ಟೆ. ಈಗ ಎಲ್ಲಿಗೆ ಬಂತು ಹಂಗೆ ಮುಂದ ಇಲ್ಲಿ ಲಕ್ಷಣಾವೃತ್ತಿ ಜ್ಞಾನ ಸೇರಿ ಚಿದಾಭಾಸ ರೂಪ ಫಲಕ ವಿಷಯ ಬ್ರಹ್ಮನೈ ಕಿಂತು ಎಲ್ಲಿ ತನ ಬಂದಿತ್ತ ಕಿಂತು ಚಿದಾಭಾಸ ರೂಪ ಫಲಕ ವಿಷಯ ಬ್ರಹ್ಮನೈ ಕಿಂತು ಆವರಣ ಬಂಧ ರೂಪ ವೃತ್ತಿ ಮಾತ್ರಕ ವಿಷಯತ ಬ್ರಹ್ಮ ವಿಷಯ. ಮತ್ತ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಚಿದಾಭಾಸನಿಗೆ ಆ ಬ್ರಹ್ಮ ವಿಷಯ ಅಲ್ಲ. ಆದರೆ ಮತ್ತ ಆ ವೃತ್ತಿಯ ಪ್ರಯೋಜನ ಏನು ಅಂತಂದ್ರೆ ಪ್ರಭಾಕರದಲ್ಲಿ ವೃತ್ತಿಯ ಪ್ರಯೋಜನ ಏನಂದ್ರ ಆವರಣ ಭಂಗಾರ್ಥ ವೃತ್ತಿ ಅಂತ ಹೇಳ್ತಾರೆ. ಆವರಣ ಭಂಗಾರ್ಥ ವೃತ್ತಿ ಅಂದ್ರ ವೃತ್ತಿಯ ಪ್ರಯೋಜನ ಏನು? ಆವರಣ ಭಂಗ ಮಾಡೋದು ಅಷ್ಟೇ ಕೆಲಸ ಅದ, ಅಥವಾ ತಿಳಿಯೋಕ್ ಪಡೆಯೋದಿಲ್ಲ ಅದೇ. ಆ ಅಜ್ಞಾನೇನ ಆವೃತಂ ಜ್ಞಾನಂ ತೇ ಗಂಧವ ಅಂತ ಭಗವದ್ಗೀತೆಯ 5ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳ್ಯಾರ. ಅಜ್ಞಾನೇನ ಆವೃತಂ ಜ್ಞಾನಂ, ಅದ ಅಜ್ಞಾನದಿಂದ ಆವೃತ ಮಾಡೈತೆ, ಆವರಣ ಆ ಆವರಣವನ್ನು ಹೇ विषयता ब्रह्म विषय। जैसे शब्दजन्य ज्ञान की विषयता सर्वथा निषिद्ध नहीं, ಹೇಗೆ ಶಬ್ದಜನ್ಯ ಜ್ಞಾನಕ್ಕ ವಿಷಯ ಬ್ರಹ್ಮವು ವಿಷಯತಾ ಅನ್ನೋದು ಸರ್ವಥಾ ನಿಷೇಧ ಇಲ್ಲ, ಒಟ್ಟು ಆಗೋದೇ ಇಲ್ಲ ಅಂತ ಹೀಗೇನಿಲ್ಲ. ತೈಸೆ ಅದರಂತೆ ಮಾನಸ ಜ್ಞಾನಕ್ಕೆ ವಿಷಯತಾ भी ಸರ್ವಥಾ ನಿಷೇಧನೈ, ಅದರಂತೆ ಮನಸ್ಸಿಗೆ ವಿಷಯ ಅಲ್ಲ ಅಂತ ಹೇಳೋದು ಕೂಡ ಅದು ಒಟ್ಟ ಆಗುವುದೇ ಇಲ್ಲ ಅಂತ ಹಿಂಗಲ್ಲ ಅಂತ ಹೇಳ್ಯಾರ. ಯಾಕಂದ್ರ ಮನಸ್ಸಿಗೆ ವಿಷಯ ಆಗತದ ಅಂತೂ ಶ್ರುತಿ ಪ್ರಮಾಣ ಐತೆ ಅದಕ್ಕೆ. ಕಠೋಪನಿಷತ್ತು ಮನಸೈವೇದ ಮಾಪ್ತವ್ಯಂ ಅಂತ ಕಠೋಪನಿಷತ್ ನೇಹ ನಾನಾಸ್ತಿ ಕಿಂಚನ ಅಂತ ಹಿಂಗ ಹೇಳಿದಲ್ಲಿ. ಅದಕ್ಕ ಎಲ್ಲಿ ಹೇಳಿದ? ಕಠೋಪನಿಷತ್ತಿನ 2ನೇ ಅಧ್ಯಾಯದ 1ನೇ ವಲ್ಲಿಯ 11ನೇ ಮಂತ್ರದಲ್ಲಿ ಹೇಳಿದ. ಮನಸೈವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಅಂತ ಹಿಂಗ ಹೇಳಿದ. ಮನಸೈವೇದ ಮಾಪ್ತವ್ಯಂ ಅಂದ್ರೆ ಮನಸ್ಸು ಬ್ರಹ್ಮನನ್ನು ತಿಳಿತದೆ. ಹೀಗ ಅದು ಏನ್ ಮನಸಾನ ಮನುತಿ ಕೇನೋಪನಿಷತ್ ಏನ ಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ದೀನೇದಂ ಯದಿ ವಾಪಸತೆ ಅಂತ ಇಷ್ಟೆಲ್ಲ ಕೇನೋಪನಿಷತ್ ಸಾಮವೇದ ಕೇನೋಪನಿಷತ್ತಿನಲ್ಲಿ ಹೇಳಿದೆ. ಸರ್ವತಾ ನಿಷೇಧಕ್ಕಿಂತ ಶಮದಮಾನಿ ಸಂಸ್ಕಾರ ರಹಿತ ವಿಕ್ಷಿಪ್ತ ಮನಕಿ ಬ್ರಹ್ಮಧಾಮೆ ಸೇತುತಾನೆ. ಅಂದ್ರ ಶಮದಮಾದಿಗಳಂತೂ ಮಾಡೇ ಇಲ್ಲವ. ಶಮೋ ಅಂದ್ರ ಮನೋ ನಿಗ್ರಹ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಏನೂ ಮಾಡಿಲ್ಲ.
ಸಂಸ್ಕಾರ ರಹಿತದಾನ. ಈ ಕಡೆ ಪಾರಮಾರ್ಥದ ಸಂಸ್ಕಾರ ಇಲ್ಲ, ಶಾಸ್ತ್ರ ಕೇಳಿಲ್ಲ, ಬಿಟ್ಟಿಲ್ಲ. ಆ ಅಂತ ವಿಕ್ಷಿಪ್ತ ಮನಸ್ಸಿನಿಂದ, ಯಾಕ ವಿಷಯದಲ್ಲೇ ಹೋಗಿ ಓಡಾಡಿದ್ದು ಮನಸ್ಸು, ಆ ಬ್ರಹ್ಮಜ್ಞಾನದಲ್ಲಿ ಹೇತುತ ಅದು ಇಲ್ಲ. ಅದಕ್ಕೆ ಬ್ರಹ್ಮಜ್ಞಾನ ಅಂತ ಮನಸ್ಸಿಗೆ ಆಗೋದಿಲ್ಲ. और मानस ज्ञान में जो चिदाभास संशय, ಆ ಮಾನಸ ಜ್ಞಾನ ಆಗುವಾಗ ಚಿದಾಭಾಸ ಸಂಶಯ ಏನೈತೆ ತಾಕಿ ವಿಷಯತಾ नहीं, ಆ ಚಿದಾಭಾಸನಿಗೂ ಕೂಡ ವಿಷಯ ಅಲ್ಲ. ಯಾಕೆ ಅಲ್ಲಿ ಅಲ್ಲ ತಿಟ್ಟ ಹೇಳ್ಯಾರ, ಯಾಕಲ್ಲನು ನಾ ಹೇಳಿ. ಆ ಭಾಷ್ಯಕಾರ ರೀತಿ ಸೇ ಅಂದ್ರ, ಭಾಷ್ಯಕಾರ ರೀತಿ ಸೇ ಅಂದ್ರೆ ಏನು? ಅಂದ್ರ ಈ ಉಪನಿಷತ್ತುಗಳಿಗೆ ಇಲ್ಲಿ ಬಂದದಲ್ಲ ಹಿಂಗೆ ಇನ್ ಸಂದರ್ಭಕ್ಕೆ ಅವ್ರು ಭಾಷ್ಯ ಬರ್ದಾರ ಶಂಕರಾಚಾರ್ಯರು. ಅದು ಸಂಸ್ಕೃತದಾಗ ಐತೆ. ಅದು ಅಲ್ಲಿ ಏನ್ ಬರ್ದಾರ ಶಂಕರಾಚಾರ್ಯರು ಅಂತಂದ್ರ, ಶಮದಮಾದಿ ಸುಸಂಸ್ಕೃತ ಮನಃ ಆತ್ಮದರ್ಶನೆ ಕರ್ಣಂ ಅಂತ ಬರ್ತಾರ. ಏನಂದ್ರೆ ಶಮದಮಾದಿ ಸುಸಂಸ್ಕೃತ ಮನಃ, ಆ ಮನಸ್ಸು ಶಮ ದಮಾದಿಗಳಿಂದ ಸಂಸ್ಕರಿಸಲ್ಪಟ್ಟಿರ್ಬೇಕು. ಅಂತ ಸುಸಂಸ್ಕೃತವಾದ ಮನಸ್ಸಿನಿಂದ ಆತ್ಮದರ್ಶನೆ ಅಂದ್ರೆ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಕಾರಣಂ ಅಂದ್ರೆ ಸಾಧನೆ ಅದ ಅಂತ ಭಾಷ್ಯ ಬರ್ದಾರ ಅವರು. ಇದು ಭಾಷ್ಯದಲ್ಲಿ ಬಂದದ ಮಾತು, ಶಂಕರ ಭಾಷ್ಯದಲ್ಲಿ ಉಪನಿಷತ್ತು. ಬ್ರಹ್ಮ ಪ್ರಮಾಕ ಉಕ್ತಮನ್ ಸಹಕಾರಿ ಹೇ. ಆದ್ರಿಂದ ಬ್ರಹ್ಮ ಪ್ರಮಾಕ, ಬ್ರಹ್ಮ ಪ್ರಮಾಕ ಅಂದ್ರೆ ಬ್ರಹ್ಮಜ್ಞಾನಕ್ಕೆ, ಪ್ರಮಾ ಅಂದ್ರೆ ಜ್ಞಾನ, ಉಕ್ತಮನ್ ಸಹಕಾರಿ ಹೇ. ಆದ್ರಿಂದ ಇಂಥ ಸುಸಂಸ್ಕೃತವಾದ ಮನಸ್ಸು ಸಹಕಾರಿ ಐತಿ. ಶಬ್ದ ಕರ್ಣ ಹೇ, ಶಬ್ದವು ಕರ್ಣವಿದೆ. इस रीति से महावाक्यन को ಬ್ರಹ್ಮ ಪ್ರಮಾಕೀಕರಣತಾ कहने में कुछ भी विरोध नहीं है. ಅಲ್ಲಿ ಅವ್ನು ಶಂಕ ಮಾಡಿದ್ದಲ್ಲ, ಅದು ಮಾತಿಗೆ ವಿಷಯ ಅಲ್ಲ, ಮನಸ್ಸಿಗೆ ವಿಷಯ ಅಲ್ಲ. ಮತ್ತ ನೀವು ವಾಕ್ಯದಿಂದ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಹೆಂಗ ಅಂತ ಕೇಳಿದ್ದವು. ಅದಕ್ಕೆ ಇಲ್ಲಿ ಅವ್ರು ಉತ್ತರ ಹೇಳಿದ್ರ ಬ್ರಹ್ಮ ಪ್ರಮಾಕೀಕರಣತಾ कहने में कुछ भी नहीं. ಯಾಕಂದ್ರ ಅಲ್ಲಿ ಇಲ್ಲಿ ಪ್ರಮಾಣಗಳದಾವಲ್ಲ ಅದಕ್ಕೆ. ಹೌದಿಲ್ಲ, ಅದು ಉಪನಿಷತ್ ಶಬ್ದ ಅಂದ್ರೆ ಉಪನಿಷತ್ತು ಶಬ್ದ ಪ್ರಮಾಣ ಅಂದ. ಮತ್ತೆ ಅದಕ್ಕೆ ವಿಷಯತೆ ಎಷ್ಟು ಹೇಳಿದೀವಿ ಆಯ್ತಾ ಇಲ್ಲ. ಮತ್ತೆ ಅದಕ್ಕಾಗಿ ಇದು ಮತ್ತೆ ಪ್ರಧಾನ ತಂ ತೌಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಬೃಹದಾರಣ್ಯಕ ಉಪನಿಷತ್ ಪ್ರಮಾಣ ಪಕ್ಕ. ಅದ್ರ ಹಳೆ ಕಥೆಯೆಲ್ಲ ಹೇಳಿದ, ಅದು ಯಾರು ಅಂದಾರು, ಯಾಕೆ ಅಂದಾರು, ಅದು ಎಲ್ಲಿ ಅಂದಾರು, ಅದನ್ನೆಲ್ಲ ಹೇಳಿದ್ನ. ಜನಕರಾಜನ ಸಭೆಯಲ್ಲಿ ಯಾಜ್ಞವಲ್ಕನು ಅಂದ ಮಾತು ಅದಕ್ಕೆ ವಿರೋಧಿಲ್ಲ. 127ನೇ ಇಸ್ ಪ್ರಮಾ. ಇವತ್ತು ಇದ್ರಾಗ ಬಹಳ ಮುಂದುವರಿಲಿಲ್ಲ ಗ್ರಂಥ, ಇದು ವಿಷಯ ಜಟಿಲ ಐತಿ. ಆದ್ರಿಂದ ಬಡ ಹಂಗ ಏನ್ ಬರ್ದಾರ ಓದ್ಕೋತ ಹೋಗ್ಬಿಟ್ರ ಹೋಗೋದಕ್ಕೆ ಅನ್ನೋದು ನೀವು ಸುಮ್ಮ ಕುಂದ್ರದು ಇವು ಏನೂ ಸಿಗೋದಿಲ್ಲ. ಎಷ್ಟು ವಿಷಯಗಳು ಗೊತ್ತಿಲ್ಲದು ಅಜ್ಞಾತ, ಎಷ್ಟು ವಿಷಯಗಳು ಬಂದವು, ಎಷ್ಟು ಪ್ರಮಾಣಗಳು ಬಂದವು. ಹೀಗೆ ಅಷ್ಟೇ ಅಲ್ಲ, ಮಸಾಲೆ ಹಾಕಿದಾಗ ರುಚಿಕಟ್ಟಾಗುತ್ತದೆ ಅನ್ನ. ಅವು ಬೇಕಲ್ಲ, ಅವ್ರು ಗೊತ್ತಿದ್ದಾವ್ ಬೇಕು, ಅದು ಹೇಗಲ್ಲ. ಇಲ್ದವ್ರು ಇದಾರೆ ಏನ್ ಬರ್ದಾರ ಅದನ್ನ ಓದ್ಬೋದು ಹೋಗುದು, ಮತ್ತೊಂದಿಲ್ಲ ಮತ್ತೊಂದಿಲ್ಲ. ಮತ್ತ ಆ ಉಳ್ದವ್ರಿಗೆ ಅವರು ಅಡ್ಡ ಇರ್ತಾರೆ ಹೀಗಲ್ಲ. ಮತ್ತ ಅವ್ರಿಗೆ ಇದ್ರ ಏನಂತ ಮತ್ತ ಮುಂದೆ ಯಾವ್ರ ಕೇಳ್ದಂದ್ರ ನನಗೂ ಗೊತ್ತಾಗಿಲ್ಲ. ಯಾಕ ನಿಮ್ಗೆ ಹೇಳ್ದಂಗ ಗೊತ್ತಿಲ್ಲ, ಮತ್ತೆ ನಿಮ್ಗೆ ಹೆಂಗ್ ಗೊತ್ತ, ನೀನು ನನಗೂ ಗೊತ್ತೇ ಇಲ್ಲ ಅಂತ. ಹೌದಿಲ್ಲ, ಅದಕ್ಕಾಗಿ ಅವು ಏನು ಉಳಿಲಾರ್ದಂಗ ಮತ ಹೋಗ್ಬೇಕಂತ. ಆದ್ರಿಂದ ಇಸ್ ಪ್ರಮಾಕ ದೋ ವೃತ್ತಿ. 127ನೇ ಇಸ್ ಪ್ರಮಾ ಇಸ್ ಪ್ರಕಾರ ದೋ ವೃತ್ತಿ. ವೃತ್ತಿ ಅಂತಕ್ಕಂಥವು ಎರಡದವು. ತಾವೇ ಶಕ್ತಿ ಕೈಯಾಯ, ಆ ಶಕ್ತಿ ವೃತ್ತಿ ಲಕ್ಷಣ ವೃತ್ತಿ ಅಂತ ಎರಡದವು. ಅವುಗಳಲ್ಲಿ ನಾವು ಶಕ್ತಿ ವೃತ್ತಿಯನ್ನು ಹೇಳ್ಕೊಂಡು ಬಂದಿವೆ. ಇನ್ನು ಮೇಲೆ ಲಕ್ಷಣ ವೃತ್ತಿಯನ್ನು ಹೇಳುತ್ತೇವೆ. ಇನ್ನ ತಾಸೆ
ಶಕ್ಯ ಸಂಬಂಧಕ್ಕೂ ಲಕ್ಷಣಗಳು. ಶಕ್ಯ ಸಂಬಂಧಕನ ಲಕ್ಷಣ ಲಕ್ಷಣ ಅಂತಾರೆ. यद्यपि उक्त रीति से शक्ति वृत्ति जन्य ज्ञान की अविषयता होने से ಶಕ್ತಿ ವೃತ್ತಿ ಕಥನ ನಿರರ್ಥಕ ಅದು ಎದ್ದೇ ಪ್ರಕಾರ ಶಂಕಾಕಾರ ಬರ್ತಾರೆ. ಅಲ್ಲ ಇದೇ ಈಗರ ನೀವು ಹೇಳಿರಿ ಶಕ್ತಿ ವೃತ್ತಿ ವಿಷಯ ಅಲ್ಲ ಅಂತ ನೀವ ಹೇಳಿರಿ, ಮತ್ತ ಅದನ್ನ ಈಗ ಹೇಳ್ಕೊಂಡು ಕೂತಿರ್ಲ ಅದೇ ಅದಕ್ಕೆ ಬೇಕು ಹಿಂಗ್ ಕೇಳ್ಯಾನ. ಅದಕ್ಕೆ ಬ್ರಹ್ಮ ವಿಷಯ ಆಗೋದಿಲ್ಲ ಶಕ್ತಿ ವೃತ್ತಿಗೆ ಅಂದ ಮೇಲೆ ಮತ್ತ ಅದನ್ನ ಆಗೋದಿಲ್ಲ ಅಂತ ನೀವೇ ಹೇಳಿರಿ, ಮತ್ತ ಅದ್ರ ಬಗ್ಗೆನೇ ಹೇಳ್ತೇನೆ ಅದ್ರ ನಾನು ಅದನ್ನೇ ತಗೋತೀರಿ. ಅದು ಬೇಡ 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 ಅದು ಹೌದಿಲ್ಲ ಅಂತೇಳಿ ನಿರರ್ಥಕ ಶಕ್ತಿ ವೃತ್ತಿಯ ನಿರರ್ಥಕ ಅದಕ್ಕೆ ವಿಷಯ ಆಗುದಿಲ್ಲ ಅಲ್ಲ. ಈಗ ಅವನಿಂದ ಕೆಲಸ ಆಗುದಿಲ್ಲ ಅಂದ ಮೇಲೆ ಅದು ನಿರರ್ಥಕ ಆಯ್ತಾ ಇಲ್ಲ ಅಂತ ಅವ ಅದಕ್ಕೆ ಈ ಉತ್ತರ ಹೇಳ್ತಾರೆ 129ನೇ ಅಂಕದಿಂದ. ತಥಾಪಿ ತಥಾಪಿ ಅವ್ರ ಉತ್ತರ ಹೇಳ್ತಾರೆ, ಶಕ್ತಿ ಜ್ಞಾನ ವಿನಾ ಶಕ್ಯ ಜೋ ವಾಚ್ಯಾರ್ಥಕ ಜ್ಞಾನ ಹೋವೇನೆ. ಆ ಶಕ್ತಿ ವೃತ್ತಿಯಿಂದ ಬ್ರಹ್ಮ ವಿಷಯ ಅಲ್ಲ, ಅದು ಬರೋಬ್ರಿ. ಆದ್ರ ಅದು ಲಕ್ಷಣಾವೃತ್ತಿಗೆ ವಿಷಯ ಅಂತ ಹೇಳೇವಿ. ಲಕ್ಷಣಾವೃತ್ತಿಗೆ ಅಂದ್ರೂ ಮತ್ತ ಅದು ಮತ್ತ ಫಲವ್ಯಾಪ್ತಿ ಇಲ್ಲ, ವೃತ್ತಿ ವ್ಯಾಪ್ತಿ ಹಿಂಗೆಲ್ಲ ಮುಂದೆ ಹೋಗೈತಿ. ಆದ್ರೆ ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ಲಕ್ಷಣಾವೃತ್ತಿ ಬೇಕಲ್ಲ. ಲಕ್ಷಣಾವೃತ್ತಿ ಅಂದ್ರ ಸಾಮಾನ್ಯ ಈಗ ನಮ್ಮ ಇಲ್ಲಿ ನಮ್ಮ ಮಠಕ್ಕೆ ನೀವು ಬರ್ಬೇಕಾದ್ರೆ ಈಗ ಬರ್ಬೇಕಾದ್ರೆ ಮತ್ತ ನೀವು ಜಮಖಂಡಿಗೆ ಬರ್ಬೇಕ ಇಲ್ಲ? ಬರೋದು ಜಮಖಂಡಿಗೆ ಏನು ಅದೇ ನಮ್ ಕೆಲಸ ಇಲ್ಲ. ಜಮಖಂಡಿ ಇದೆ, ನಾವ್ ಆ ಮಠಕ್ಕೆ ಹೋಗ್ಬೇಕು ನಾವು. ಆದ್ರೆ ಜಮಖಂಡಿ ಬರ್ಲಾರ್ದ ಮಠಕ್ಕೆ ಬರಂಗಿಲ್ರಿ. ಹೌದಿಲ್ಲ? ಆ ಜಮಖಂಡಿ ತಗೊಂಡ್ ನಾವೇನ್ ಮಾಡ್ಬೋದು? ನಮಗ್ ಮಠಕ್ಕೆ ಹೋಗೋದ್ ಬೇಕಾಗೈತಿ. ಮತ್ ಜಮಖಂಡಿಗೆ ಬರ್ಲಾರ್ದ ಮತ್ತೆ ನೀನು ಈ ಕಡೆ ಮಠಕ್ಕೆ ಬರ್ಲಾಕ್ ಬರುದೇ ಇಲ್ಲ. ಹಂಗ ಶಕ್ತಿ ವೃತ್ತಿಗೆ ಬರ್ಲಾರ್ದ ಲಕ್ಷಣ ವೃತ್ತಿಗೆ ಬರ್ಲೇ ಇಲ್ಲ. ಹೀಗೈತೆ ಅದ. ಗೊತ್ತಾಂತ ಬರೋಬ್ರಿ. ಬರೋದ್ರಿ ಆದ್ದರಿಂದ ಶಕ್ತಿ ಜ್ಞಾನವಿನ ಶಕ್ಯಜೋ ವಾಚ್ಯಾರ್ಥಕ ಜ್ಞಾನ. ಶಕ್ತಿ ಜ್ಞಾನ ಆಗ್ಲಾರ್ದ ಶಕ್ಯ ಏನೈತಿಲ್ಲ, ಶಕ್ಯ ಅಂದ್ರು ವಾಚ್ಯ ಅಂದ್ರು ಒಂದೇ, ಅದ್ರ ಜ್ಞಾನ ಆಗುವುದಿಲ್ಲ. ಶಕ್ಯಕ್ಕೆ ಜ್ಞಾನವಿನ ಶಕ್ಯ ಸಂಬಂಧ ರೂಪ ಲಕ್ಷಣ ವೃತ್ತಿಕ ಜ್ಞಾನವೇ. ಆ ಶಕ್ಯನ ಜ್ಞಾನ ಆಗ್ಲಾರ್ದೆ ಶಕ್ಯ ಸಂಬಂಧ ರೂಪ, ಶಕ್ಯ ಸಂಬಂಧವೋ ಲಕ್ಷಣ, ಶಕ್ಯ ಸಂಬಂಧ ರೂಪ ಲಕ್ಷಣ का ಜ್ಞಾನ ಮನೇನೆ. ಅಲ್ಲಿ ಲಕ್ಷಣ ವೃತ್ತಿ ಜ್ಞಾನ ಶಕ್ಯ ಸಂಬಂಧವೋ ಲಕ್ಷಣ ಅಂತೆ. ಶಕ್ಯಕ್ಕೆ ಸಂಬಂಧವಾದದ್ದು ಜಮಖಂಡಿಗೆ ಸಂಬಂಧವಾದದ್ದು ಮಠ ಐತಿ. ಜಮಖಂಡಿಗೆ ಬರೋದನ್ನ ಇಲ್ಲಿಗೆ ಬರ್ತೇನೆ ಅಂದ್ರೆ ಹೆಂಗ್ ಸಾಧ್ಯ? ಈ ರೀತಿ लक्षणा के ज्ञान विना लक्ष्य जो पदार्थ ताका ज्ञान सो बनेने. लक्षण ಜ್ಞಾನವಾಗಲಾರದೆ ಶಕ್ಯದಿಂದ ಶಕ್ಯ ಸಂಬಂಧ ರೂಪ ಲಕ್ಷಣ ಐತಿ. ಆ ಲಕ್ಷಣ ಜ್ಞಾನ ಆಗಬೇಕಾದ್ರೆ ಲಕ್ಷಣ ಜ್ಞಾನ ಬನೇನೆ, ಹೌದಿಲ್ಲ? ಶಕ್ಯ ಜ್ಞಾನ ವಿನ ಶಕ್ಯ ಜ್ಞಾನ ಆಗಿಲ್ಲ ಅಂದ್ರ ಲಕ್ಷಣ ಜ್ಞಾನ ಆಗೋದಿಲ್ಲ. ಯಾಕಂದ್ರೆ ಶಕ್ಯ ಸಂಬಂಧ ಲಕ್ಷಣ ಐತಿ, ಶಕ್ಯಕ್ಕೆ ಸಂಬಂಧ ಐತಿ ಅದ. ಆದ್ದರಿಂದ ಲಕ್ಷಣ ಜ್ಞಾನ ಆಗೋದಿಲ್ಲ. ಲಕ್ಷಣಕ್ಕೆ ಜ್ಞಾನವಿನ ಲಕ್ಷ್ಯ ಜೋ ಪದಾರ್ಥ ನಮಗೇನು ಹೋಗೋದು? ಆ ಲಕ್ಷಾರ್ಥದವರೆಗೆ ಹೋಗೋದೈತೆ. ಈಗ ಮತ್ತ ಲಕ್ಷಣಾವೃತ್ತಿ ಜ್ಞಾನ ಆಗ್ಲಾರ್ದ ಲಕ್ಷ್ಯ ಪದಾರ್ಥದ ಜ್ಞಾನ ಆಕತ್ತೇನು? ಇಲ್ಲ. ಆದ್ದರಿಂದ ಮನೇನೆ ಪದಾರ್ಥ ಜ್ಞಾನವಿನ ವಾಕ್ಯಾರ್ಥ ಜ್ಞಾನ ಮನೇನೆ. ಏನಾದ್ರು ಅಲ್ಲಿ ಪದಾರ್ಥ ಜ್ಞಾನದ ಬರಲು ವಾಚ್ಯಾರ್ಥ ಜ್ಞಾನವು ಸಂಭವಿಸಬೇಕು. ಹಂಗಂದ್ರೆ ನಾ ಕೇಳ್ತೇನಂದ್ರ ಅಲ್ಲಿ ಏನೋ ಅರ್ಥ ಐತೆ ಅಂತ. ಹೌದಿ? ಯಾಕಂದ್ರ ಅದೇನ್ ಬರ್ಲಿ ಓದ್ಕೊಂಡು ಹೋಗಿ ಹಂಗ ಗಾಡಿ ಮುಂದೆ ಹೋಗೋದಿಲ್ಲ. ಅಂದರೆ ಅಲ್ಲಿ ತಿಳ್ಕೊಳ್ಳಲಿಕ್ಕೆ ಅದು ಹೋಳಿ ಹುಣಿ ಆಗ್ತಾರ ನಡೆದಿರೋದು. ಅದು ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಅಂತಾರೆ.
ಇರ್ಲಿ. ನಿಮ್ಮ ಲಕ್ಷ್ಯ ಕಡೆ ಏನಾರ ಬಳಿತಾ ಇಲ್ಲಂದ್ರೆ ನಾ ಹೇಳಿಬಿಡ್ತೇನೆ, ಸುಮ್ಮನೆ ಯಾಕಂದ್ರೆ ಟೈಮ್ ಕಳೆಯೋದು ಬೇಡ. ಆ, ಪದಾರ್ಥ ಜ್ಞಾನ ವಿನ ವಾಕ್ಯಾರ್ಥ ಜ್ಞಾನ ಬನೇನೈ. ಅಂದರೆ ಇಲ್ಲಿ ಲಕ್ಷಣ ಜ್ಞಾನ ಇಲ್ಲದ ಲಕ್ಷ್ಯಾರ್ಥ ಜ್ಞಾನ ಆಗುದಿಲ್ಲ, ಆದ್ರಿಂದ ಆ ಜ್ಞಾನ ಬನೇದಿಲ್ಲ. ಇನ್ನು ಪದಾರ್ಥ ಜ್ಞಾನ ಆಗಾರ್ದ ವಾಕ್ಯಾರ್ಥ ಜ್ಞಾನ ಆಗುದಿಲ್ಲ ಅಂತ ಅಂದ್ರೆ ಅದ್ರ ಅರ್ಥ ಏನಂದ್ರ, ಇವು ಮೊದಲ ತಿಳಿಸ್ಕೊಂಡು ಬರ್ಬೇಕು. ಗುರುಮುಖದಿಂದ ಅಭ್ಯಾಸ ಮಾಡಿದವನಿಗೆ ಜ್ಞಾನಕತಿ ಇಲ್ಲಂದ್ರ ಆಗೋದಿಲ್ಲ. ಅವ ಬೇಕಾದಂತ ಪಂಡಿತಿರ್ಲಿ, ಅವ ಜಿಗದಾಡಿ ಶಾಸ್ತ್ರ ಹೇಳಿ, ಹೆಂಗೆ ರಗಡ ಹೇಳೋರು ಅದಾರ, ಹಿಂಗ್ ಮಾಡಿ ಮಾಡಿ ಆನ್ಲೈನು ಹೇಳೋರು ರಗಡ ಮಂದಿ. ಆದ್ರೆ ಗುರುಗಳಲ್ಲಿ ಇದ್ದುಕೊಂಡು ಅಭ್ಯಾಸ ಮಾಡಿದನ್ನ ಅವು ಇವೆಲ್ಲ ಅರ್ಥ ತಿಳಿತಾವ ಪ್ರತಿಯೊಂದ. ಅಂದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಏನಂದ್ರೆ, ಅವನು ಈ ರೀತಿ ಅಭ್ಯಾಸ ಮಾಡುವಲ್ಲಿ ಚೆನ್ನಾಗಿ ಬಲ್ಲಂತ ಗುರು ಇದ್ದಂದ್ರೆ ಅವನಿಗೆ ಎಲ್ಲ ತಿಳಿಸ್ತಾನೆ. ಶಕ್ತಿ ವೃತ್ತಿ ಅಂದ್ರೇನು, ಲಕ್ಷಣ ವೃತ್ತಿ ಅಂದ್ರೇನು, ಶಕ್ತಿ ವೃತ್ತಿ ಅಂತ ಯಾವ್ದು ಕಾಣಬೇಕು, ಲಕ್ಷಣ ವೃತ್ತಿ ಅಂತ ಯಾವ್ದು ಕಾಣಬೇಕು. ಶಬ್ದಕ್ಕೂ ಅರ್ಥಕ್ಕೂ ಇರುವಂತ ಸಾಕ್ಷಾತ್ ಸಂಬಂಧಕ್ಕೂ ಶಕ್ತಿ ವೃತ್ತಿ ಅನ್ಬೇಕ್ರಿ. ಶಬ್ದಕ್ಕೂ ಅದರ ಅರ್ಥಕ್ಕೂ ಇರುವಂತ ಸಾಕ್ಷಾತ್ ಸಂಬಂಧ ಏನ್ ಇರ್ತದ ಅದಕ್ಕೆ ಶಕ್ತಿ ವೃತ್ತಿ ಅನ್ಬೇಕು. ಶಬ್ದಕ್ಕೂ ಮತ್ತು ಅರ್ಥಕ್ಕೂ ಇರುವಂತ ಪರಂಪರಾ ಸಂಬಂಧ ಅಂದ್ರೆ ಶಕ್ಯ ದ್ವಾರ ಸಂಬಂಧ ಏನಿರುತ್ತೆ ಅದಕ್ಕೆ ಲಕ್ಷಣ ವೃತ್ತಿ. ಅಂದ್ರ ಈ ಶಕ್ತಿ ವೃತ್ತಿ ಲಕ್ಷಣ ವೃತ್ತಿಯ ಜ್ಞಾನ ಅವ್ನು ಬೇಕ್ರಿ. ಹೌದು, ತಿಳಿತಾ? ಈ ಶಕ್ತಿ ವೃತ್ತಿ ಲಕ್ಷಣ ವೃತ್ತಿ ಜ್ಞಾನ ಅವ್ನ್ ಆಯ್ತಂತಂದ್ರೆ ಅವಾಗ ಮುಂದ ಮಹಾವಾಕ್ಯದ ಜ್ಞಾನ ಆಗ್ಬೇಕಾದ್ರೆ ಇವೆಲ್ಲ ಬೇಕ. ಜ್ಞಾನ ಆಗ್ಬೇಕಾದ್ರೆ ಮಹಾವಾಕ್ಯದಿಂದಲೇ ಜ್ಞಾನ ಆಕೈತಿ, ಮತ್ತೊಂದು ಹಾದಿಲ್ಲ ಅದಕ್ಕೆ. ಶಾಸ್ತ್ರ ಉಳಿದೆಲ್ಲ ಅದನ್ನ ತಿಳ್ಸೋ ಸಲಹೆ ಅದಾವ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ. ಈ ಮೂರ ಮಾತು ತಿಳಿಸ್ಲಾಕ ಎಲ್ಲ ಜಾಗ ಅದಾವ. ಬ್ರಹ್ಮ ಸತ್ಯದ, ಜಗತ್ ಮಿಥ್ಯದ, ಜೀವ ಬ್ರಹ್ಮ ಸ್ವರೂಪದ. ಜೀವ ಬ್ರಹ್ಮ ಸ್ವರೂಪದ ಅಂತ ತಿಳಿಸಿದ್ರ ಇಟ್ಟಕ ತಿಳಿಸೋದ್ರ ಅಟ್ಟ ತಿಳಿಯೋದು ಅನ್ಬೋದೈತಿ. ಈಗ ನೀನೇ ಬ್ರಹ್ಮ ಹ್ಞೂ ಹೌದಾಳ, ನಾನು ಬ್ರಹ್ಮ ಅತಾರ. ಆದ್ರೆ ನೀ ಬ್ರಹ್ಮ ಹ್ಯಾಂಗ? ಅಲ್ಲಿ ನಾ ಮನುಷ್ಯ ಅದೀನಿ, ನಾ ಕಲ್ಲಪ್ಪ ಮಲ್ಲಪ್ಪ ಅದೇನ ಅಂತೇಳಿ ತಿಳ್ಕೊಳ್ತಾರೆ. ಆದ್ದರಿಂದ ಇಲ್ಲಿ ಅವನು ಮುಂದ ಮಹಾವಾಕ್ಯದ ಧ್ಯಾನ ಆಗ್ಬೇಕಾದ್ರ ಇವು ಎಲ್ಲಾ ಜ್ಞಾನ ಇರ್ಬೇಕ. ಶಕ್ತಿ ವೃತ್ತಿ ಜ್ಞಾನ, ಲಕ್ಷಣ ವೃತ್ತಿ ಜ್ಞಾನ ಅಲ್ಲದೆ ಮತ್ತೇನ್ ಹೇಳಿದ್ರು, ಜ್ಞಾನವೇನಾಗತ್ತೆ ಮತ್ತು ಪದಾರ್ಥ ಜ್ಞಾನ ಇಲ್ಲೇ ಬಂದ್ ನಿಂತೀವ್ರು. ಹೌದಲ್ಲ? ಪದಾರ್ಥ ಜ್ಞಾನ ಆಗಲಾರ್ದ ವಾಕ್ಯಾಂತ ಜ್ಞಾನ ಆಗುದಿಲ್ಲ ಅಂತ ಹೇಳಿದ್ರೆ ಹೌದಲ್ಲ? ಇವು ಎಲ್ಲಾ ತಿಳ್ಕೊಳ್ಳೋದಲ್ಲದನ ಪದಾರ್ಥ ಜ್ಞಾನ ಅಂದ್ರೆ ಏನು ಅಂದ್ರ, ಪದಾರ್ಥ ಅಂದ್ರ ವಸ್ತುಗಳ ಜ್ಞಾನ ಅಲ್ಲಲ್ಲಿ. ಇಲ್ಲಿ ಪದಾರ್ಥ ಅಂದ್ರ ಮಹಾವಾಕ್ಯದಲ್ಲಿ 2 ಪದಗಳಿವೆ, ತಿಳಿತಾ? ತತ್ ಪದಾರ್ಥ, ತ್ವಂ ಪದಾರ್ಥ ಅಂತ 2 ಪದಗಳೇನದಾವಲ್ಲ, ಆ ಪದಾರ್ಥ ಜ್ಞಾನ ತತ್ವಂ ಪದಗಳ ವಿವೇಕ ಜ್ಞಾನ ಬೇಕು. ಮೊದಲ ತತ್ವಂ ಪದಾರ್ಥಗಳ ಜ್ಞಾನ ಆಗಿತ್ತಂದ್ರನ ಮಹಾವಾಕ್ಯ ಜ್ಞಾನ ಆಗತ್ತೆ. ಅಂದ್ರ ತತ್ಪದಕ್ಕ ವಾಚ್ಯಾರ್ಥ ಏನು, ಲಕ್ಷಾರ್ಥ ಏನು? ವಾಚ್ಯಾರ್ಥ ಲಕ್ಷಾರ್ಥಗಳನ್ನು ತಿಳಿಬೇಕಾದ್ರೆ ಅಲ್ಲಿ ಶಕ್ತಿ ಲಕ್ಷಣ ಬೇಕ, ಲಕ್ಷಣ ಇವೆರಡು ಬೇಕ. ಹೌದಿಲ್ಲ? ಆಮೇಲೆ ಆ ವಾಚ್ಯಾರ್ಥವನ್ನು ಬಿಟ್ಟು ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಟ್ಟದ್ದು ಲಕ್ಷಾರ್ಥ ಇರ್ತೈತೆ. ಆ ರೀತಿ ಅಲ್ಲಿ ಲಕ್ಷಾರ್ಥ ಜ್ಞಾನ ಆಕೈತೆ. ಅವಾಗ ಎಲ್ಲಿ ವಾಚ್ಯಾರ್ಥ ಸೋಂಪದದಲ್ಲಿ ಈ ರೀತಿ ಮಾಡ್ಬೇಕು ನಾವು. ಶಕ್ತಿ ವೃತ್ತಿದಿಂದ ಏನಾಕತಿ ವಾಚ್ಯಾರ್ಥ, ಇಲ್ಲಿ ವಾಚ್ಯಾರ್ಥ ಐತಿಲ್ಲ, ವಾಚ್ಯಾರ್ಥ ಸೋಂಪದ ವಾಚ್ಯದಲ್ಲಿ ಈ ದೇಹಾದಿ ಏನು ಉಪಾದಿ ಅದ
ಅಂತಃಕರಣಾದಿ ಉಪಾಧಿಗಳನ್ನು ಹಿಡ್ಕೊಂಡು ಅದರ ಧರ್ಮಗಳೇನದಾವ ಅವೆಲ್ಲ ವಾಚ್ಯದಲ್ಲಿ ಬರ್ತಾವ. ಆ ತೋಂಪದ ಲಕ್ಷ್ಯ ತಿಳಿಬೇಕಾದ್ರ ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಡುತ್ತದೆ. ಲಕ್ಷಣಾವೃತ್ತಿಯಿಂದ ಯಾವುದು ತಿಳಿಯಲ್ಪಡುವುದು ಅದಕ್ಕೆ ಲಕ್ಷಾರ್ಥ ಅಂತಾರೆ. ಆದ್ದರಿಂದ ಅವುಗಳ ಪ್ರಯೋಜನ ಇಲ್ಲಿ ಈ ವಾಚ್ಯಾರ್ಥದ ತತ್ಪದ ವಾಚ್ಯ ತೊಂಪದ ವಾಚ್ಯ ತೊಂಪದ ಲಕ್ಷ್ಯದಲ್ಲಿ ಭಿನ್ನ ಭಾಗತ್ಯಾಗ ಲಕ್ಷಣದಿಂದ ಭಿನ್ನ ಮಾಡ್ಬೇಕಲ್ಲ. ಆದ್ರಿಂದ ಅವು ಎರಡೂ ವೃತ್ತಿಗಳ ಪ್ರಯೋಜನ ಐತಿ ಇಲ್ಲಿ. ಅದರಂತೆನ ತತ್ಪದದಲ್ಲಿ ತತ್ಪದ ವಾಚ್ಯ ಈಶ್ವರ್, ಆ ಈಶ್ವರನು ವಾಚ್ಯದಲ್ಲಿ ಮಾಯಾ ಉಪಾಧಿ ಅಂದ್ಕೊಂಡು ಸರ್ವಜ್ಞತ್ವಾದಿಗಳಿಂದ ಕೊಡ್ಕೊಂಡಾನ. ಇವೆಲ್ಲ ತತ್ಪದ ವಾಚ್ಯ. ಅದನ್ನ ಭಾಗತ್ಯಾಗ ಲಕ್ಷಣೆಯಿಂದ ಇದು ಮಾಡಿ ಅಲ್ಲಗಳಿದಾಗ ವಿರೋಧಿ ಭಾಗತ್ಯಾಗ ಲಕ್ಷಣ ತೆಲಗತ್ತ ವಾಚ್ಯಾರ್ಥದಲ್ಲಿರುವಂತ ವಿರೋಧಾಂಶವನ್ನು ತ್ಯಾಗ ಮಾಡಿ ಅವಿರೋಧಾಂಶವನ್ನು ಗ್ರಹಣ ಮಾಡುವ ಭಾಗತ್ಯಾಗ ಲಕ್ಷಣ. ಅದೇ ಹಿಂಗ ಮತ್ತ ಈ ವಿರೋಧಿ ಭಾಗನು ಸಹ ಮಾಯ ಸರ್ವಜ್ಞತ್ವಾದಿಗಳು ಇವುಗಳನ್ನೆಲ್ಲ ವಿರೋಧಿ ಭಾಗಗಳು. ಅವ್ರು ಜೀವ ನಾಯ ಹಿಂಗ ತೋಪದ ಆಗೆಲ್ಲ ಬರಗಿಲ್ಲ. ಆ ತಾವುಗಳನ್ನು ತ್ಯಾಗ ಮಾಡಿ ಅದಕ್ಕೆ ಅವಿರೋಧಿ ಭಾಗನ ಅದರಲ್ಲಿ ಚೇತನ ಭಾಗದಲ್ಲ ಬ್ರಹ್ಮ ಭಾಗ ಶುದ್ಧ ಚೇತನ ಮಾಯಾ ಉಪಾಧಿ ರಹಿತವಾದ ಶುದ್ಧ ಚೇತನ ಅದು ತತ್ಪದ ಲಕ್ಷ್ಯದ. ಆ ತೊಂಪದ ಲಕ್ಷ್ಯ ತತ್ಪದ ಲಕ್ಷ್ಯ ಇವುಗಳಿಗೆ ಎರಡು ಲಕ್ಷಾರ್ಥಗಳಿಗೆ ಅಭೇದ ಆಗುತ್ತದೆ. ಹೇಗಾಗಲಿ ವಾಚ್ಯಾರ್ಥ ಲಕ್ಷಾರ್ಥಗಳು ಏನದಾವ ಈ ಶಕ್ತಿವೃತ್ತಿ ಲಕ್ಷಣಾವೃತ್ತಿಗಳು ಕೆಲಸ ಇಲ್ಲೇ. ಆಮೇಲೆ ಏನಾಕತಿ ಆ ಪರಮ ಬ್ರಹ್ಮವೇ ಇಲ್ಲಿ ಮಹಾವಾಕ್ಯದಿಂದ ಜ್ಞಾನ ಆಗಲಿಕ್ಕೆ ಬರ್ತದೆ. ಅಲ್ಲಿ ಮತ್ ಇವು ವಾಕ್ಯಾರ್ಥ ಜ್ಞಾನ ಅಂದ್ರ ತತ್ಪದ ಇದು ಪದಾರ್ಥ ಜ್ಞಾನ ಬಂದವಿಲ್ಲ. ಪದಾರ್ಥ ಜ್ಞಾನ ಅಂದ್ರ ತತ್ಪದಾರ್ಥ ಪದಾರ್ಥಗಳ ಜ್ಞಾನ. ತತ್ವಂ ಪದಾರ್ಥಗಳ ವಿಚಾರ ಮಾಡಿ ಅವಕನ್ನ ಇದು ಮಾಡ್ಬೇಕಲ್ಲ. ಆ ಶೋಧ ತತ್ವಂ ಪದಾರ್ಥ ಶೋಧನ ತೈತೆ ಇಲ್ಲ. ತತ್ವಂ ಪದಾರ್ಥ ಶೋಧನ ಮಾಡ್ಲಾರ್ದ ಮಾವಾಕ್ಯ ಜ್ಞಾನ ಆಗುದಿಲ್ಲ. ಇಷ್ಟೆಲ್ಲ ಆಗಬೇಕಾದ್ರ ಬಲ್ಲಿದ ಗುರು ತಿಳಿಸಿ ಹೇಳ್ದಾಗ ಆಕತೆ ಹೊರತು ಹಂಗ ಓದ್ಕೊಂಡು ಆಗೋ ಪೈಕಿ ಅಲ್ಲ. ಹೌದಾ ಇಲ್ಲ? ಅವ್ ಓದ್ಕೊಂಡು ಸೋಮ ಮ್ಯಾಲಿಂದ ತಿಳ್ಕೋಬಹುದು, ಇನ್ನೊಬ್ಬರಿಗೆ ಹೇಳಬಹುದು. ಆದ್ರೆ ಅದಕ್ಕ ಪ್ರತಿಯೊಂದು ಗುರುಮುಖದ ಬಲ್ಲಿದ ಗುರು ಸಿದ್ಧಾರೂಢರು ಮನ್ಯಾಗ ವೀರಭದ್ರ ಸ್ವಾಮಿ ಅವ್ರ ತಂದೆ ತಾಯಿ ಗುರು ಇದ್ರು ಬಿಟ್ಟಕ್ಕೆ ಬರೀ ಈ ಎಲ್ಲ ಲೋಕ ಲಯ ಹಾಕತ್ತ ಎಲ್ಲಿ ಹಾಕತ್ತ ಅಂತ ಕೇಳ 7 ವರ್ಷ ಎಲ್ಲಿ ಹಾಕತ್ರಿ ಯಪ್ಪ ನನಗ್ ಗೊತ್ತಿಲ್ಲ. ಇದು ಬಲ್ಲಿದ ಗುರು ಗೊತ್ತಪ್ಪ ನನಗ್ ಗೊತ್ತಿಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಟು ಗುರು ನೋಡ್ಕೊಂಡು ಅಂತ. ಆದ್ದರಿಂದ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಮುಂಡಕೋಪನಿಷತ್ತಿನಲ್ಲಿ ಹೇಳಿವೆ. ಅಥರ್ವಣ ವೇದ ಮುಂಡಕೋಪನಿಷತ್. ಭಗವದ್ಗೀತೆಯಲ್ಲಿ ಕೂಡ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಜ್ಞಾನಿನ ತತ್ವದರ್ಶನ ಅಂತ ಯಾವ ವಿಶೇಷಣ ಇರ್ತಾರೆ. ಜ್ಞಾನಿನ ಅಂದ್ರೆ ಶ್ರೋತ್ರಿಯತ್ವ, ತತ್ವದರ್ಶಿನ ಅಂದ್ರೆ ಬ್ರಹ್ಮನಿಷ್ಠ. ನಿಂತ್ಕೊಂಡ್ರೆ ಹೇಳ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿರ ಅವರೇ ಗುರು ಅಂದ. ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ಅಂದಾಗ ಸತ್ಕಲೆ ಅಂದ್ರೆ ಬ್ರಹ್ಮನಿಷ್ಠತ್ವ, ಶಾಸ್ತ್ರ ಪರಿಣತೆ ಅಂದ್ರೆ ನಿದ್ಗೊಂಡ್ರು ಹೇಳ್ಯಾರೆ ಶ್ರೋತ್ರಿಯ ಬ್ರಹ್ಮನಿಷ್ಠ. ಭಗವದ್ಗೀತಾ ನಿದ್ಗೊಂಡ್ರು ಉಪನಿಷತ್ತುಗಳಲ್ಲಿ ಯಾಕೆ ಹೇಳಿದ್ರೆ ಇಟ್ಟು ಗುಮ್ಮೈ ಗುಮ್ ಇದನ್ನು ತಿಳಿಸಿ ಹೇಳಬೇಕು. ಜ್ಞಾನ ಆಗ್ಬೇಕಾದ್ರೆ ಇಟ್ಟು ಅದಕ್ಕ ಬಲ್ಲಿದ ಗುರು ಬೇಕು ಅಂತ ಹೇಳು. ಅದಕ್ಕಾಗಿ ಇಲ್ಲಿ
ಪದಾರ್ಥವಿನ ವಾಕ್ಯಾರ್ಥ ಜ್ಞಾನ ಆಗೋದಿಲ್ಲ ಅಂತಂದ್ರೆ ಪದಾರ್ಥ ಅಂದ್ರ ತತ್ವ ಪದಾರ್ಥಗಳ ಶೋಧನ ರೂಪ ಜ್ಞಾನ ಆಗ್ಲಾರ್ದ ಮಹಾವಾಕ್ಯಾರ್ಥ ಅಂದ್ರ ಮಹಾವಾಕ್ಯದ ಜ್ಞಾನ ಆಗುವುದಿಲ್ಲ. ಅಲ್ಲಿ ಶೋಧನೆ ಮಾಡ್ಕೊಂಡಂದ್ರೆ ಸರಳ ಕಥೆ ಹೋಗಿಲ್ಲಿ. ಅದಕ್ಕೆ ಅಲ್ಲಿ पदार्थ ज्ञान पदार्थ समुदाय में संबंध के ज्ञान रूप संबंध सहित पदार्थ समुदाय के ज्ञान रूप वाक्यार्थ ज्ञान में अंद्ರಲ್ಲಿ वाक्यार्थ ज्ञानದಲ್ಲಿ ಅದು ಉಪಯೋಗ ಆಗ್ತೈತಿ ಪದಾರ್ಥ ಜ್ಞಾನ ಹೌದಿಲ್ಲ. उपयोग होने से शक्ति वृत्ति का कथ निष्फल नहीं. ಇದೆಲ್ಲ ಶಕ್ತಿ ವೃತ್ತಿ ತಿಳಿದಾಗ ಒಂದು ಲಕ್ಷಣಾವೃತ್ತಿ ತಿಳಿಲಾಕ ಬಂತು, ಲಕ್ಷಣಾವೃತ್ತಿ ತಿಳಿದಾಗ ಲಕ್ಷ್ಯಾರ್ಥ ಜ್ಞಾನ ಆಯ್ತು. ಇವು ಎಲ್ಲ ಅಂದ್ರ ಪದಾರ್ಥ ಜ್ಞಾನ ವಾಕ್ಯಾರ್ಥ ಜ್ಞಾನದ ತನಕ ಅವ್ ಬರಾಬರಿ ಹಾದಿ ಸಿಗುತ್ತದೆ, ಎಲ್ಲ ಗುರ್ತದ ಅವ. ಫ್ರೆಂಡ್ಸ್, ಇವು ಎಲ್ಲ ತಿಳಿಸ್ಬೇಕಾದ್ರೆ ಅವ್ನು ಬಂದಿದ್ದಾವ ಬೇಕು ಹೆಂಗ. किंतु परंपरा से वाक्यार्थ ज्ञान में उपयोगी. परंपराದಿಂದ ವಾಕ್ಯಾರ್ಥ ಜ್ಞಾನ, ವಾಕ್ಯಾರ್ಥ ಜ್ಞಾನ ತತ್ವಮಸಿ ಮಹಾವಾಕ್ಯದ ಅರ್ಥ ಜ್ಞಾನ. ತತ್ವಮಸಿ ಮಹಾವಾಕ್ಯ ತತ್ ತ್ವಂ ಅಸಿ, ಅದುವೇ ನೀನು ಇದ್ದಿ, ಆ ಬ್ರಹ್ಮನೇ ನೀನು ಇದ್ದಿ. ಅದರ ಅರ್ಥ ತತ್ವಮಸಿ ಮಹಾವಾಕ್ಯದ ಅರ್ಥ. ಮಹಾವಾಕ್ಯ ಎದಕ್ಕಂತಾರ ನಾ ಕೇಳಿ. ಜೀವ ಬ್ರಹ್ಮರ ಅಭೇದವನ್ನು ಬೋಧಿಸುವಂತ ವಾಕ್ಯಕ್ಕೆ ಮಹಾವಾಕ್ಯ ಏನು ಬರಾಬರಿ. ಮತ್ತ ಅಲ್ಲೇನು ಲೆಕ್ಕದೇ ನೋಡ್ಬೇಕು, ಇವೆಲ್ಲ ನಮ್ಮವ ನಾವು. ಯಾಕಂದ್ರೆ ನಮ್ಮ ಎಲ್ಲ ಏನ್ ಎಷ್ಟು ಹೇಳವ್ರಲ್ಲ ಅವ್ರು ಕೆಲವರು ಪ್ರಾಮಾಣಿಕ ಅದಾರ ಹೇಳವ್ರು. ಅವ್ರು ಹೇಳ್ತಾರೆ ಫೋನ್ ಮಾಡಿ, ನಿಮ್ಮದ ಕೇಳ್ತೇನೋ ನಾವು ಕೇಳಿ ಹಿಂದಿಗಡೆ ಬರಾಬರಿಗೆ ಹೇಳ್ತೇವೆ. ಅವ್ರು ಪ್ರಾಮಾಣಿಕರ. ಅವ್ರು ನಾ ವಿದ್ಯೆ ಎಲ್ಲರಿಗೂ ದಾನ ಮಾಡ್ಲಕ್ ನಿಂತೇನಂದ್ರ ಅದಕ್ಕನ್ನ ನೀವ ಅವ್ರ ಬೇಡ ಇವ್ರ ಬೇಡ ಹಿಂಗಿಲ್ಲ. ಈ ಶರೀರ ಬಿದ್ದ ಮೇಲೆ ವ್ಯಾಪ್ತ ಹೋಗತಿ ಈ ವಿದ್ಯಾ. ಈಗ 88 ಇದು ಶರೀರಕ್ಕ 88 ವಯಸ್ಸಾಗೈತಿ, ಇನ್ನು ಹೋಗೋದೈತೆ. ಅಷ್ಟ್ರೊಳಗೆ ಈ ವಿದ್ಯೆ ಕೊಟ್ಟು ಹೋಗೋದೈತಿ. ನೀ ತಗೋತೇನಂತ ಬರ್ರಿ, ನಾವು ಕೊಡಂತ ಕೇಳವು. ನೀ ಬ್ಯಾಡ ಇನ್ನು ಆಗ್ಲಾರ್ದ ಅಲ್ಲೇ ಇದ್ದವ್ರು ಕೂಡ ಏನಿರ್ತೀರಿ ತಗೋ. ನಮ್ಗೆ ಹೇಳರ ಬಿಡುವರ ಏನಾರ ಮಾಡಿ ಬಿಡುವಲ್ಲ ಅದ್ರ ಆಸೆ ನಮ್ಗಿಲ್ಲ. ನಾವು ಸ್ತುತಿ ಪ್ರಿಯರೂ ಅಲ್ಲ. ನೇನು ಪ್ರಮಾಣಿಕರಿಂದ ಅವ್ರು ಹೇಳ್ತಾರೆ, ನಿಮ್ಮದು ಕೇಳಿ ನಾವು ಈಗ ಹೇಳ್ತೇವೆ ಅಂತೇಳಿ. ಬರೋಬರಿ ಈ ಲಕ್ಷಣಗಳು ಕರ್ನಾಟಕದಲ್ಲಿ ಎಲ್ಲಿ ಇದ್ದಿದ್ದಿಲ್ಲ ಮೊದಲು. ಅದು ನಮ್ಮಿಂದನೇ ಕೇಳಿ ಅವ್ರ ಕಡೆ. ಈಗ ನಾ ಈ 80ನೇ ಇಸ್ವಿಂದ ಹೇಳಕತ್ತೀನಿ. ಮತ್ತ ಅವೆಲ್ಲ ಈಗ ಎಲ್ಲ ಮತ್ ಅವ್ರ ಕೇಳಿ ಕೇಳಿ ಇವು ಪರಂಪರೆ ಎಲ್ಲರಿಗೂ ಲಾಭ ಆಗ್ಯಾವ. ನಮ್ದು ಸಂತೋಷ ಅದು. ನಮ್ಮ ವಿದ್ಯೆ ಎಲ್ಲರಿಗೂ ಪ್ರಾಪ್ತಿಯಾಗಿದೆ, ಇದು ಸಂತೋಷ. ಹೆಂಗ್ ಅದಕ್ಕೆ ನಾವು ಅದೇನಿಲ್ಲ ಅಂದ್ರೆ ಬಹಳ ಚಲೋ ಆಯ್ತು ಅಂತ ಹಿಂಗೆ. ಅದಕ್ಕಾಗಿ ಈ ರೀತಿ ಪರಂಪರಾದಿಂದ ವಾಕ್ಯಾರ್ಥ ಜ್ಞಾನದಲ್ಲಿ ಇದು ಉಪಯೋಗಿ ಸಫಲ ಆಗುತ್ತದೆ ಅಂತ ಹೇಳಿದ್ರೆ. ಇನ್ನು 130ನೇ ಅಂಕ. इस रीति से कहीं जो लक्षण जो केवल लक्षण और लक्षित लक्षण भेदते 2 प्रकार की है. ಈ ರೀತಿಯಾಗಿ ಹೇಳಲ್ಪಟ್ಟಂತ ಲಕ್ಷಣ ಏನ್ ಹೇಳಿದಿವಲ್ಲ, ಆ ಲಕ್ಷಣ ಮತ್ತೆ 2 ಪ್ರಕಾರ ಇದೆ. ಯಾವ 2 ಪ್ರಕಾರ? ಕೇವಲ ಲಕ್ಷಣ, ಲಕ್ಷಿತ ಲಕ್ಷಣ ಭೇದದಿಂದ 2 ಪ್ರಕಾರವಿದೆ. ಇನ್ನು ಮುಂದ ಅದು ಇನ್ನು ಅನೇಕ ಪ್ರಕಾರ ಆಗ್ತಾ ಹೋಗುತ್ತದೆ. ಆದ್ದರಿಂದ ಇಲ್ಲಿ ನಾವು ಈ 130ನೇ ಅಂಕ ಅಲ್ಲಿ ಒಂದು ನಕಾಶಿ ಇದು ಮಾಡೇವಿ, ಮ್ಯಾಪ್. ಇದೇನೈತಲ್ಲ ಅಂದ್ರೆ ಇಷ್ಟು ಒಳಗ ಲಕ್ಷಣಗಳು ಬರ್ತಾವ. ಸಾಧಾರಣ 20 ಲಕ್ಷ ಬರ್ತವೆ ಲಕ್ಷಣಗಳು ಬರ್ತಾವ. 20 ಅವ್ರು ನೀವು ಹಂಗ ಹಿಡಿಲಕ್ ಬರೋದಿಲ್ಲ ನಿಮ್ಮ ಬುದ್ಧಿ. ಅದಕ್ಕೆ ಇದರಾಗಿ ಬತ್ತಂದ್ರ ಇದು 20 ಜನ ನೋಡ್ಬೋದು. ಹೌದಲ್ಲ? ಗ್ರಂಥದಾಗ ಇದ್ದದನ್ನ ಒಮ್ಮೆ ಸಿಗುವುದಿಲ್ಲ ಇದು. ಅದ ಅಲ್ಲಿ ಇಲ್ಲಿ ಆಗಿರ್ತೈತಿ. ಅದಕ್ಕಾಗಿ ಇದನ್ನ ನಿಮಗೆ ಸರಳವಾಗಿ ನಿಮ್ಮ ಬುದ್ಧಿಗೆ ತಿಳಿಯುವಂತೆ ಇದು ಮಾಡಿದೆ. 20 ಲಕ್ಷಣಗಳು ಎಲ್ಲೆಲ್ಲಿ ಎದುರಾಗ ಅದಾವು ಅನ್ನೋದು. ಇದನ್ನ ನೀವು
ಕುಡ್ಲ ಇದು ಮಾಡ್ಕೋರಿ. ಬಹುತೇಕ ಕೃಷ್ಣ ಹಾಕೊಂಡ್ಬಿಡ್ತಾನೆ. ಗ್ರೂಪ್ ಇದ್ದವ್ರಿಗೆ ಹೋಗ್ತೈತೆ ಅದು. ಅವ ಆಗ್ತಾನ ಕರೆ ನೀವು ಫೋಟೋ ತಕೊಂಡ್ರು ನೀವು ಅಲ್ಲಿ ಶಾಸ್ತ್ರ ಆಯ್ತು. ಏನ್ ಹೇಳ್ದೀವಿ 130ನೇ ಅಂಕದಿಂದ ಆ ಲಕ್ಷಣ ಅನ್ನೋದು ಕೇವಲ ಲಕ್ಷಣ, ಲಕ್ಷಿತ ಲಕ್ಷಣ ಭೇದದಿಂದ 2 ಪ್ರಕಾರವಾಗಿದೆ. ಶಕ್ಯಕ್ಕೆ ಸಾಕ್ಷಾತ್ ಸಂಬಂಧಕ್ಕೂ ಕೇವಲ ಲಕ್ಷಣ ಕೈ. ಕೇವಲ ಲಕ್ಷಣ ಅಂತ ಎದಕ್ಕಂತಾರೆ ಅಂತ ಕೇಳಿದ್ರೆ, ಶಕ್ಯದ ಸಾಕ್ಷಾತ್ ಸಂಬಂಧಕ್ಕ ಕೇವಲ ಲಕ್ಷಣ ಅಂತಾರೆ. ಶಕ್ಯದ ಸಾಕ್ಷಾತ್ ಸಂಬಂಧಕನ ಕೇವಲ ಲಕ್ಷಣ ಅಂತಾರೆ. ಶಕ್ಯಕ್ಕೆ ಪರಂಪರಾ ಸಂಬಂಧಕ್ಕೂ ಲಕ್ಷಿತ ಲಕ್ಷಣ ಅಂತಾರೆ. ಅಂದ್ರ ಶಕ್ಯದ ಸಾಕ್ಷಾತ್ ಸಂಬಂಧ ಇದ್ರೆ ಶಕ್ಯ ಅಂದ್ರೆ ವಾಚ್ಯ, ವಾಚ್ಯಾರ್ಥಕ್ಕನ ಶಕ್ಯಾರ್ಥ. ಅಂದರೆ ಈ ಶಕ್ಯದ ಸಾಕ್ಷಾತ್ ಸಂಬಂಧ ಇದ್ರೆ ಕೇವಲ ಲಕ್ಷಣ. ಆ ಶಕ್ಯದ ಪರಂಪರಾ ಸಂಬಂಧಕ್ಕ ಲಕ್ಷಿತ ಲಕ್ಷಣ. ಪರಂಪರಾ ಸಂಬಂಧ ಅಂದ್ರೆ ಶಕ್ಯದ ದ್ವಾರ ಸಂಬಂಧಿಕನ ಅದ ಪರಂಪರ. ಅಂದ್ರ ಪರಂಪರಾ ಸಂಬಂಧ ಅಂತ ಎದಕ್ ಅಂತಾರೆ ಅಂದ್ರ ಅಪನೇ ಸಂಬಂಧಿಕ ಸಂಬಂಧ ಪರಂಪರಾ ಸಂಬಂಧ. ಅಂದ್ರ ತನ್ನ ಸಂಬಂಧದ ಸಂಬಂಧಿ. ಪರಂಪರಾ ಸಂಬಂಧ ಅಂದ್ರೆ ಸಂಬಂಧ, ತನ್ನ ಸಂಬಂಧದ ಸಂಬಂಧಿ. ಅಂದ್ರ ಸಾಮಾನ್ಯವಾಗಿ ಈ ಹುಡುಗ ಯಾರು ಅಂತ ಕೇಳಿದೆ, ಅವ ನಮ್ ಸಂಬಂಧಿ ಅದ. ನಿಮ್ ಸಂಬಂಧಿ ಹೆಂಗ ಸಂಬಂಧ ಅಂತ ನಾವ್ ಕೇಳಿದ್ವಿ. ನಮ್ಮ ಅಕ್ಕನ ಮಗ ಅವ, ಅಕ್ಕನಿಗೂ ನನಗೆ ಸಂಬಂಧ ಐತಿ. ಆಮೇಲೆ ಅಕ್ಕನಿಗೂ ಅವಗೂ ಸಂಬಂಧ ಐತಿ. ಇದು ಬರೋಬ್ರಿ. ಅಪ್ಪನೇ ಸಂಬಂಧ ಅಕ್ಕನ ಕೂಡ, ನನ್ನ ಸಂಬಂಧ ಅಕ್ಕನ ಕೂಡ ಸಂಬಂಧ ಐತಿ. ಸಾಕ್ಷಾತ್ ಸಂಬಂಧ ಅಕ್ಕದು ಆ ಮಗನಿಗೂ ಸಂಬಂಧ. ಈ ರೀತಿ ಪರಂಪರಾ ಸಂಬಂಧ. ಅಪ್ಪಡಿ ಸಂಬಂಧಿಕ ಸಂಬಂಧ, ಪರಂಪರಾ ಸಂಬಂಧ ಲಕ್ಷಣ ಐತೆ ಅದಕ್ಕೆ. ಯಾಕಂದ್ರೆ ನಾವು ಹಿಂದಿ ಗ್ರಂಥನ ಐತೆ, ಹಿಂದಿ ಗ್ರಂಥನ ಅಭ್ಯಾಸ ಮಾಡೀವಿ ನಾವು. ಹಿಂಗ್ ಅಲ್ಲಿ ಆದ್ದರಿಂದ ಪರಂಪರಾ ಸಂಬಂಧ ಇದ್ರೆ ಅದಕ್ಕ ಶಕ್ಯದ ಪರಂಪರಾ ಸಂಬಂಧಕನ ಲಕ್ಷಿತ ಲಕ್ಷಣ ಅನ್ನುತ್ತಾರೆ. ಶಕ್ಯ ಸಂಬಂಧ ವಿನ ದೋನೋ ಮೇ ಹೈ. ಶಕ್ಯ ಸಂಬಂಧಪನ ಅನ್ನೋದು, ಶಕ್ಯ ಸಂಬಂಧ ಅನ್ನೋದು ಎರಡರಲ್ಲಿನೂ ಅದ. ಎರಡರಲ್ಲಿ ಅಂದ್ರ ಕೇವಲ ಲಕ್ಷಣದಲ್ಲಿನೂ ಅದ, ಲಕ್ಷಿತ ಲಕ್ಷಿತ ಲಕ್ಷಣದಲ್ಲಿನೂ ಅದ. ತಾಮೇಕವು ಲಕ್ಷಿತ ಲಕ್ಷಣ ಆಗಿ ಗೌಣ ಬಿ ಕೈ. ಅದರಲ್ಲಿ ಕೆಲವಡೆ ಲಕ್ಷಿತ ಲಕ್ಷಣ ಅನ್ನೋದೇ ಗೌಣಿ ವೃತ್ತಿನೂ ಅಂತಾರೆ ಅದಕ್ಕೆ. ಅಂದ್ರೆ ಆ ಗೌಣಿದೇನ ಅದು ಅಷ್ಟೊಂದು ಪ್ರಯೋಜನ ಇಲ್ಲ. ಅದಕ್ಕೆ ಸುಮ್ಮ ಏನ ಹೇಳ್ಯಾರ ಐತಿ ಹಂಗ ಸಾಧುತ್ತೆ ಚಿದ್ದಾಗತ್ತೆ. ಅದಕ್ಕೆ ಲಕ್ಷಣನೂ ಐದ್ ಕರೆ. ಶಕ್ಯ ಸಾದೃಶ್ಯ ರೂಪೇಣ ಶಕ್ಯಾರ್ಥ ಬೋಧ ಪ್ರಯೋಜನ ವೃತ್ತಿ ಗೌಣಿ ವೃತ್ತಿ ಅಂದ್ರೆ ಅದ್ರ ಪ್ರಯೋಜನ ಇಲ್ಲ. ಅದು ಸುಮ್ಮ ಹೇಳ್ಯಾರ. ಯಾಕೆ ಪ್ರಯೋಜನ ಇದ್ದದಕ್ಕನ ನಾವು ಪಕ್ಕ ಮಾಡ್ಕೊಳ್ಳೋದು ಚಲೋ. ಅದ ಅಂದಾರ, ಅದಕ್ಕೊಂದು ಒಬ್ಬರು ಗೌಣಿ ವೃತ್ತಿ ಅನ್ನೋದು ಅಂದಾರ ಅಂತ ಹೇಳಿ. ಆದ್ರೆ ಅದು ಲಕ್ಷಿತ ಲಕ್ಷಣನೇ ಅದು. ಲಕ್ಷಿತ ಲಕ್ಷಣಕ್ಕೆ ಉದಾಹರಣೆ ದ್ವಿರೂಪರೋತಿ. ಲಕ್ಷಿತ ಲಕ್ಷಣಕ್ಕ ಅಲ್ಲಿ ಉದಾಹರಣೆ ಏನು ಅಂತ ಕೇಳಿದರೆ ದ್ವಿರೇಪೋರೌತಿ ಇತ್ಯಾದಿಕೆ. ದ್ವಿರೇಪೋರೌತಿ ಅಂತ 2 ಪ್ರಕಾರಗಳು ಒದರುತ್ತವೆ ಅಂತ ಹಿಂಗೈತೆ ಅದು. ಯಾಕ ದೋ ರೇಪ್ ಧ್ವನಿ ಕರೆನೆ, 2 ಪ್ರಕಾರಗಳು ಧ್ವನಿ ಮಾಡುತ್ತವೆ. ಈ ಅರ್ಥ ಪದನಿಕೆ ಶಕ್ತಿ ಸೇ ಪ್ರತಿತು. ಶಕ್ತಿ ವೃತ್ತಿಯಿಂದ ಈ ರೀತಿ ಅರ್ಥ ಅದಕ್ಕೆ ಆಗ್ತೈತಿ.
ಎರಡು ರಕಾರಗಳು ಧ್ವನಿ ಮಾಡುತ್ತವೆ ಅಂತೇಳಿ. ಯಾ ದ್ವಿರೇಪ ಪದಕ ಶಕ್ಯ ದೂರೇಪ, ಇಲ್ಲಿ ದ್ವಿರೇಪ ಅನ್ನೋ ಪದಕ್ಕೆ ಶಕ್ಯಾರ್ಥ ಏನು ಅಂದ್ರ ಎರಡು ರಕಾರಗಳು ಅಂತ. ಕಿನಕ ಅವಯವಿತ ಅವಯವವಿನ ಸಂಬಂಧ ಭ್ರಮರ ಪದ್ಮೆ. ಆ ಎರಡು ರಕಾರಗಳೇನಿದಾವು ಅವಕ್ಕ ಅವಯವಗಳ ಅಲ್ಲ, ಅಲ್ಲೇನೈತಿ ಅವಯವ ವಿನ ಐತಿ. ಹೇಳ್ತೀನಿ ಬರ್ರಿ. ಅವಯವಿತ ಅವಯವಿತ ಅದೇ ಅವಯವಿತ ಸಂಬಂಧವು ಭ್ರಮರ ಪದದಲ್ಲಿ. ಆ ಸಂಬಂಧ ಭ್ರಮರ ಪದದಲ್ಲಿ ಐತಿ. ಹಿಂಗ ಯಾಕೆ ಹೇಳಿದ್ರು? ಅವಯವವಿಲ್ಲದೆ ಅಂತ ಯಾಕಂದ್ರು? ಅದೇನ್ ಬಹಳ ಮತ್ತೊಂದೇನು ಇಲ್ಲ ಅಂತೂ. ಅಂದ್ರೆ 5 ಶಬ್ದ ಅಂದ್ರೆ ಅದರದ್ದೇನು ಅಂದ್ರ ಅದು ಗೊತ್ತಾಗಲ್ಲ. ಅವಯವ ಎಲ್ಲಿ ಪ್ರಯೋಗ ಆಕತಿ, ಎಲ್ಲಿ ಪ್ರಯೋಗ ಇಲ್ಲ. ಇಲ್ಲಿ ಅವಯವ ಇಲ್ಲಿ ಹೇಳೋ ತಾತ್ಪರ್ಯ. ಅವಯವ ಎಲ್ಲಿ ಐತಿ ಅಂತಂದ್ರ ಪಾಚಕ. ಪಾಚಕ ಪಾಚಕ ಅಂದ್ರ ಅಡಿಗೆ ಮಾಡೋದು. ಅಡಿಗೆ ಮಾಡಾವ. ಪಾಚಕ ಎದಕ್ಕಂದ್ರ ಸಂಸ್ಕೃತದೊಳಗ ಅಡಿಗೆ ಮಾಡೋದು. ಅಡಿಗೆ ಮಾಡಾವ. ಅದು ಯೋಗಿಕ್ ಶಬ್ದ ಐತೆ ಅಲ್ಲಿ. ಆ ಎರಡು ಪದಗಳ ಅವಯವಗಳು ಒಂದುಗೂಡಿದಾಗ ಅರ್ಥ ಹೊಂದುತ್ತದೆ. ಹೆಂಗ ಅದಕ್ಕಲ್ಲಿ ಅವಯವ ವಿನಾ ಶಬ್ದ ಐತಿ ಇಲ್ಲಿ. ಆ ಅವಯವ ಅಲ್ಲಿ ಎರಡು ಪದಗಳು ಯಾವ್ದಾವು? ಪಾಚಕ ಅನ್ನುವಲ್ಲಿ ಪಚ್ ಅಕ್ಕ. ಪಚ್ ಅಂದ್ರ ಕುದಿಸುವುದು, ಬೇಯಿಸುವುದು. ಅಕ್ಕ ಅಂದ್ರ ಕರ್ತ. ಆ ಅನ್ನವನ್ನ ಮಾಡುವುದು. ಯಾವನು ಕುದಿಸುವನೋ ಬೇಯಿಸುವನೋ ಅವ ಕರ್ತ, ಅವನಿಗೆ ಪಾಚಕ ಅನ್ಬೇಕು. ಎರಡು ಕೂಡಿ ಪಾಚಕ ಶಬ್ದ ಆಕತೆ. ಅಡಿಗೆ ಮಾಡಾವ ಅಂತ ಹಿಂಗ್. ಅದು ಯೋಗಿಕ್ ಶಬ್ದ ಎರಡು ಅವಯವಗಳಿಂದ ಅರ್ಥ ಆಯ್ತು, ಅಡಿಗೆ ಮಾಡಾವ ಅಂತ ಹೇಳಿ. ಹಂಗ ಇಲ್ಲಿ ಎರಡು ಅವಯವಗಳು ಇಲ್ಲ, ತಿಳಿತಾ ಇಲ್ಲ. ಅಂದ್ರ ಅವಯವವಿನ ಸಂಬಂಧ ಭ್ರಮರ ಅಂದ್ರ ಅವಯವವಿಲ್ಲದೆ ಸಂಬಂಧ ಭ್ರಮರ ಪದದಲ್ಲಿ ಐತಿ ಅಂದ್ರೆ ತಿಳಿತಾನೆ ಅದು. ಅಲ್ಲಿ ಬರ್ದವ್ರೆ ನಾವು ತಿಳಿಬೇಕಾಗಿಲ್ಲ. ಇಲ್ಲ ಯಾವ ಶಬ್ದ ತಿಳಿದ್ರ ಅಂದ್ರ ಅರ್ಥಾರ್ಥ ಸಾಧ್ಯವಾದಷ್ಟು ತಿಳ್ಕೊಳ್ಳೋ ಚಲೋ. ಅಂದ್ರ ಅಲ್ಲಿ ಹಂಗ ನಾ ಉದಾಹರಣೆ ಕೊಟ್ಟು ಹೇಳಿದೆ. ಪಾಚಕ ಅನ್ನುವಲ್ಲಿ ಪಚ್ ಅಕ್ಕ ಎರಡು ಅವಯವಗಳು ಕೂಡಿ ಒಂದು ಪದ ಆಕತಿ. ಪಾಚಕ ಅಂದ್ರೆ ಅಡಿಗೆ ಮಾಡಾವ, ಹೌದಾ? ಅದು ಅವಯವಗಳ ಅವಯವ. ಹಂಗೆ ಇಲ್ಲಿ ಅವಯವಗಳಿಲ್ಲ ಅಂತೇಳಿ ಅವಯವವಿನ ಅವಯವಗಳಿಲ್ಲದೆ ಸಂಬಂಧ ಎಲ್ಲೈತಿ? ಭ್ರಮರ ಪದದಲ್ಲಿ ಐತಿ. ಅಂದ್ರ ಇಲ್ಲಿ ಎರಡು ರಕಾರಗಳು ಅಂತೇಳಿ ಅನ್ನೋದು ಇಲ್ಲಿ ಹೆಂಗ ಸಂಭವಿಸ್ತೈತೆ ಅಂದ್ರೆ ಅವಯವ ರೂಪದಿಂದ ಸಂಬಂಧ ಇಲ್ಲಿ ಇದು ಅವಯವಿತ ಅವಯವ ವಿನ ಆಗ್ಬೇಕನ್ರಿ? ಆ ಅವಯವಿತ ಆಯ್ತ್ರಿ ಇಲ್ಲಿ ಶಬ್ದ ರೀ ಕನ್ನಡದಾಗ. ಅವಯವ ಅವಯವಿತ ಇಷ್ಟ ಐತ್ರಿ ಅದ್ರಿ. ಅದ್ ಅವಯವ ವಿನ ಆಗ್ಬೇಕಂದ್ರಿ ನಮ್ದು. ಅಲ್ಲಿ ಏನೈತೆ? ಅವಯವಿತ ಅಂದೆ. ಅವಯವಿತ ಆಯ್ತು. ಹ್ಞೂನ್ರಿ ಹಂಗೈತ್ರಿ. ಅವಯವಿತ ಸಂಬಂಧ, ಅವಯವಿತ ಸಂಬಂಧ ಇಲ್ಲ, ಅಲ್ಲಿ ತಪ್ಪು ನೋಡು. ಅವಯವ ವಿನ ಐತೆ. ಅವಯವಿತ ಅವ್ರು ಟ್ರಾನ್ಸ್ಲೇಷನ್ ಮಾಡವ ಅವ್ ತಪ್ಪ್ಯಾನ ಅಲ್ಲಿ. ವಿನ ಇದ್ದದ್ ವಿತ ಮಾಡ್ಯಾನ. ನ ಇದ್ದದಂತ ಮಾಡ್ಯಾನ. ನಾವು ಹಿಂದಿ ಒಳಗ ಅವು ನ ತ ಎರಡು ನ ಮ್ಯಾಲಿರ್ತತಿ, ತ ಕೆಳಗಿನ ಹಿಂಗಿರ್ತತಿ. ನೋಡ್ ಟ್ರಾನ್ಸ್ಲೇಷನ್ ಅದು ಗತಿ ಇದೆ. ಇಂಥ ಭಾಳ ತಪ್ತಾವ. ಅದಕ್ಕ ನಾ ಶಬ್ದ ಪೂರಾ ಓದಿ ಅದರ ಅರ್ಥ ಹೇಳ್ತಿರ್ತೇನೆ. ಇದು ಮೂಲ ಗ್ರಂಥ ಐತಿ, ಇಲ್ಲಿ ಏನೂ ತಪ್ಪಿರುವುದಿಲ್ಲ. ಹಿಂಗ್ ಅದಕ್ಕ ಅವಯವ ವಿನ ಅಂದ್ರ ಅವಯವವಿಲ್ಲದೆ, ಅಲ್ಲಿ ಅವಯವ ಇಲ್ಲ. ಈ ಹಂಗಿಲ್ಲ ಅಂತ ಕೇಳಿದ್ರೆ ಭ್ರಮರ ಪದ ಐತಿ. ಭ್ರಮರ ಪದದಲ್ಲಿ ಅಲ್ಲಿ ಹಂಗ ಪಾಚಕ ಪದದಲ್ಲಿ
ಪಚ್ ಅಕ್ ಎರಡ ಅವಯವ ಇದಾವ. ಹಂಗಿಲ್ಲಿಲ್ಲ. ಮತ್ ಏನೈತಿ ಇಲ್ಲಿ? ಇಲ್ಲಿ ಹಂಗೈತಿ ಹೇಳ್ತಾರೆ. ನಾ ಹೇಳ್ತೇನೆ ಕೇಳ. ಕೇಳಿದ್ದೆ ಬರ್ತೈತಿ. ಇಲ್ಲಿ ನೋಡು, ಭ್ರಮರ ಐತಿಲ್ಲ, ಭ್ರಮರ ಅನ್ನೋ ಪದದಲ್ಲಿ ಭ್ರ ಅಂದ್ರ ಒಂದು ರ ಐತಿಲ್ಲ, ರ ಭ್ರ ಭ್ರ ಅಂದಾಗ ಒಂದು ರ ಐತಂದ್ರ ರ ಭ್ರ ಮ ರ ಭ್ರ ಕೂಡ ಒಂದರ ಭ್ರಮರ ಅದು ಕಡಿಗೊಂದರ ಎರಡು ರಕಾರಗಳು ಇಲ್ಲೇ ನಾವು ಭ್ರಮರ ಪದದಲ್ಲಿ. ಆದರೆ ಅವಯವಿತ ಸಂಬಂಧ ಇಲ್ಲ ಅವಕ್ಕ, ಅಲ್ಲಿ ಪಾಚಕದಂತೆ ತಿಳಿತಾ ಇಲ್ಲ. ಅದಕ್ಕಾಗಿ ನಾನು ಅದು ಉದಾಹರಣೆ ಕೊಟ್ಟು ಹೇಳಿದೆ. ಉದಾಹರಣೆ ಕೊಟ್ರೆ ಬರೋಬ್ಬರಿ ಗೊತ್ತಿರ್ತಾವು. ಭ್ರಮರ ಪದ ಇದು ಎರಡು ಪ್ರಕಾರದಾವ ಇವ ಶಬ್ದದಲ್ಲಿ, ಆದ್ರೆ ಅವಯವಿತ ಸಂಬಂಧ ಇಲ್ಲ ಅಲ್ಲಿ. ಅಲ್ಲಿ ಬಾದು ಅವಯವಿತ ಸಂಬಂಧ ಸಂಬಂಧ ಅಂದ್ರೆ ತಪ್ಪಾಕತ್ತ. ಅವಯವಿತ ಸಂಬಂಧ ಅಲ್ಲೆಲ್ಲ ಐತಿ, ಅವಯವ ಕುಂಡ್ರಂಗಿಲ್ಲ. ಅದಕ್ಕೆ ಇಲ್ಲಿ ಅವಯವ ವಿನ ಸಂಬಂಧ ಭ್ರಮರ ಪದದಲ್ಲಿ ಐತಿ. ತಾ ಪದಕ ಶಕ್ತಿ ರೂಪ ಸಂಬಂಧ, ಆ ಭ್ರಮರ ಪದದ್ದು ಶಕ್ತಿ ರೂಪ ಸಂಬಂಧ ಅಪ್ನೇ ವಾಚ್ಯ ಮಧುಪಮೆ ತನ್ನ ಅಲ್ಲಿ ಸಂಭವಿಸುವ ಅಂತ ಅಂದ್ರು. ಎರಡು ಪ್ರಕಾರಗಳು ಸಂಭವಿಸುವಲು ಅಲ್ಲಿ ಹೌದಲ್ಲ. ಆದ್ದರಿಂದ ಆ ಪದದ್ದು ಶಕ್ತಿ ರೂಪ ಸಂಬಂಧ ತನ್ನ ವಾಚ್ಯದೊಡನೆ ಇರುತ್ತದೆ. ಶಕ್ತಿ ರೂಪ ಸಂಬಂಧ ಎಲ್ಲಿ? ಆ ಭ್ರಮರ ಪದದ್ದು ಶಕ್ತಿ ರೂಪ ಸಂಬಂಧ ವಾಚ್ಯ ಮಧುಪೈತಿ. ಯಾಕ ಭ್ರಮರ ಅಂದ್ರ ಭೃಂಗ, ಭ್ರಮರ ಅಂದ್ರ ಭೃಂಗ ಅಂದ್ರ ಅದರಲ್ಲಿ ಅದು ಧ್ವನಿ ಮಾಡೋದು, ಮುಂದೆ ಧ್ವನಿ ಮಾಡೋದೈತಿಲ್ಲ ಎರಡು ಪ್ರಕಾರಗಳು. ಅಲ್ಲಿ ಏನೈತೆ ಅಲ್ಲಿ ಲೆಕ್ಕದಿಂದ ದ್ವಿರೇಪೋ ರೋತಿ ಅಂತ ಉದಾಹರಣೆ ಕೊಟ್ಟಾನ. ಅದಕ್ಕೆ ಏನ್ ಕೊಟ್ಟಾನ? ದ್ವಿರೇಪೋ ರೋತಿ. ದ್ವಿ ಅಂದ್ರೆ ಎರಡು, ರೇಪ್ ಅಂದ್ರ ರಕಾರಗಳು, ರೌತಿ ಅಂದ್ರ ಒದರುತ್ತವೆ, ಶಬ್ದ ಮಾಡುತ್ತವೆ. ಅಂದ್ರ ಅಲ್ಲಿ ಭ್ರಮರ ಪದದಲ್ಲಿನೂ ಅದು ಅಲ್ಲಿ ಕುಂಡ್ರವಲ್ಲ, ಹೌದಾ? ಅದಕ್ಕಾದ್ಬಿಟ್ಟು ಮತ್ತೇನ್ ಮಾಡಿದೀವಿ ನಾವು ಆ ಮಧುಪದಲ್ಲಿ, ಅದಕ್ಕ ಶಕ್ತಿ ರೂಪ ಸಂಬಂಧ ಮಧುಪ ಭ್ರಮರ ಇದು ಅಲ್ಲಿ ಅದರಲ್ಲಿ. ಆದ್ದರಿಂದ ಶಕ್ತಿ ಸಂಬಂಧతో ಭ್ರಮರ ಪದ ತಾಕ ಸಂಬಂಧ ಹೋಣೈತಿ. ಆ ಭ್ರಮರ ಪದ ಏನೈತಲ್ಲ ಶಕ್ತಿ ರೂಪ ಸಂಬಂಧ ಸಂಬಂಧ ಇರುವುದರಿಂದ ಶಕ್ಯಕ ಪರಂಪರಾ ಸಂಬಂಧ. ಆದ್ದರಿಂದ ಅಲ್ಲಿ ಯಾಕಂದ್ರ ಅಲ್ಲಿ ಏನ್ ಕೊರತೆ ಬೀಳಾಕತೈತಿ ಅಂತಂದ್ರ ಪರಂಪರಾ ಸಂಬಂಧ ಯಾಕೆ ಅಲ್ಲಿಂದ ಕುಂಡಿರ್ತೈತಲ್ಲ ಎರಡು ಪ್ರಕಾರ ಅದಾವಲ್ಲ ಅಂದ್ರ. ಆದ್ರ ಮುಂದೊಂದು ಪದ ರೌತಿ, ದ್ವಿರೇಪೋ ರೌತಿ. ರೌತಿ ಅಂದ್ರೆ ಒದರುತ್ತವೆ, ಹನಿ ಮಾರುತ್ತವೆ. ಆಯ್ತು, ಅದು ಉದಾಹರಣೆಯಲ್ಲಿ ಅದು ಆ ಪದದಲ್ಲಿ ಯಾವ ಪ್ರಕಾರ ಬಂದ ಹೋಗ್ತಾರೆ ಬ್ರಹ್ಮನಲ್ಲಿ ಅವೇನು ಧ್ವನಿ ಮಾಡ್ತಾವ, ಒದರ್ತಾವೆ. ಅದಕ್ಕ ಭೃಂಗ ಹುಳ ಐತಲ್ಲ ಬರ್ತೈತೆ. ಅದ್ರಲ್ಲಿ ನೋಡ್ರಿ ಗುಮ್ ಮತ್ತೆ ಹಿಂಗ್ ಬರ್ತ ಅಂದ್ಕೊಳ್ಳೇನ. ಆದ್ರೆ ಅದು ಆ ಭ್ರಮರ ಪದ ಏನೈತಲ್ಲ ಅದು ಧ್ವನಿ ಮಾಡುತ್ತದೆ. ಯಾಕ ಆ ಭ್ರಮರ ಪದ ಅದಕ್ಕೆ ಭೃಂಗ ಬರೀ ಪದ ತಗೊಂಡ ಅಲ್ಲಿ ಎರಡು ಪ್ರಕಾರ ಆದ್ರೆ ಅಲ್ಲಿ ಧ್ವನಿ ಮಾಡೋ ಸಂಬಂಧ. ಅದಕ್ಕೆ ಮತ್ತೆ ಸಂಬಂಧ ತಗೋಬೇಕೇನು, ಏನದು ಮಧುಪದಲ್ಲಿ ಅಂತ ಪರಂಪರಾ ಸಂಬಂಧ ಹತ್ತು ಹೋಗ್ಬೇಕಾಗ್ತದೆ. ಅಲ್ಲಿ ಸಂಭವವಾದಲ್ಲ, ಆದ್ರಿಂದ ಭ್ರಮರ ಅಂತ ಅರ್ಥ ಮಾಡಿ. ಭ್ರಮರ ಇದು ಮಧುಪು. ಭ್ರಮರ ಪದದಿಂದ ಮುಂದೆ ಏನ್ ಅರ್ಥ ಮಾಡ್ಕೋಬೇಕು? ಮಧುಪ್ ಅಂದ್ರೆ ಭೃಂಗ, ಆ ಗುಂಗಿ ಹುಳ ಅಂತಾರಲ್ಲ ಆಡು ಭಾಷೆಯಲ್ಲಿ, ಅದು ಅದು ಗುಮ್ ಮತ್ತು ಧ್ವನಿ ಮಾಡ್ತದೆ. ಆದ್ದರಿಂದ
ಈ ರೀತಿ ಶಕ್ಯಕ ಪರಂಪರಾ ಸಂಬಂಧ ಆದ್ರಿಂದ ಯಾಕ ಅಲ್ಲಿ ಏನಾಯ್ತು ಆ ಅವಯವಿಕ ಸಂಬಂಧ ಬ್ರಹ್ಮಪದದಲ್ಲಿ ಐತಿ ಆದ್ರೂ ಅಲ್ಲಿ ಅದು ಶಬ್ದ ಮಾಡಿ ಸಂಬಂಧ ಇಲ್ಲ ಆದ್ರೆ ಮತ್ತೊಂದು ಸಂಬಂಧ ಮೊದಲು ಪದದಲ್ಲಿ ಅಂದ್ರೆ ಭೃಂಗ ಅದು ಮಾತ್ರ ಶಬ್ದ ಮಾಡುವ ಸಂಭವ ಆದ್ರೆ ಸಂಬಂಧ ಭ್ರಮರ ಪದಕ್ಕೆ ಹಚ್ಚಿ ಮತ್ತೆ ಮಧುಪರ ಆ ಭೃಂಗಿ ಉಳುಕನು ಸಂಬಂಧ ಅಂದ್ರೆ ಪರಂಪರಾ ಸಂಬಂಧ ಆದ್ದರಿಂದ ಶಕ್ಯದ ಪರಂಪರಾ ಸಂಬಂಧವಿರುವುದರಿಂದ ಇದು ಲಕ್ಷಿತ ಲಕ್ಷಣ ಇದೆ ಅಂತ ಹೇಳಲ್ಪಡ್ತಾರೆ. ಈಗ 132ನೇ ಅಂಕ सो केवल लक्षण और लक्षित लक्षण ये दोनों भी जय लक्षण अजय लक्षण और भागत्याग लक्षण भी 3 प्रकार के है ಇವು ಎರಡು ಅಂದ್ರ ಏನು ಕೇವಲ ಲಕ್ಷಣ ಲಕ್ಷಿತ ಲಕ್ಷಣ ಕೇವಲ ಲಕ್ಷಣನು ಜಯ ಲಕ್ಷಣ ಅಜಯ ಲಕ್ಷಣ ಭಾಗತ್ಯಾಗ ಲಕ್ಷಣ ಅಂತ ಐತಿ 3 ಪ್ರಕಾರ ಲಕ್ಷಿತ ಲಕ್ಷಣನು ಕೇವಲ ಲಕ್ಷಣ ಇದು ಅಂದ್ರೆ ಲಕ್ಷಿತ ಲಕ್ಷಣನು ಕೂಡ ಅದು ಜಯಾತ ಲಕ್ಷಣ ಅಜಾತ ಲಕ್ಷಣ ಭಾಗತ್ಯಾಗ ಲಕ್ಷಣ ಅದ್ರಾಗೂ 3 ಪ್ರಕಾರ ಐತಿ ಎರಡು ಹಿಂಗ ಅದು 3 ಇದು 3 ಎರಡು ಹೆಂಗ ಅಂದ್ರೆ ಇವು 20 ಲಕ್ಷಣಗಳಾಗ್ತವೆ ಅದಕ್ಕ ಇಲ್ಲಿ ನಾ ಕಚ್ಚಿ ತೆಗೆದೇನದು तीन प्रकार के अವು 3 ಇದನ್ನು 3 ಪ್ರತ್ಯೇಕ ಅಂತ ಐತೆ ಅದಲ್ಲ ಅದನ್ನು 3 ಪ್ರಕಾರ ಐತಿ ಏನು ಕೇವಲ ಲಕ್ಷಣ 3 ಪ್ರಕಾರ ಐತಿ ಲಕ್ಷಿತ ಲಕ್ಷಣ 3 ಪ್ರಕಾರ ಐತಿ ಹೆಂಗೆ ಅದ್ರಾಗ 3 ಇವ್ 3 ಇದು 3 ಆಕಾವ ಇನ್ ಮುಂದೆ सो प्रत्येक ಲಕ್ಷಣಾವಿ ಪ್ರಯೋಜನವತಿ ಲಕ್ಷಣ ನಿರೂಢ ಲಕ್ಷಣ ಮತ್ತು ಒಂದೊಂದ್ರಾಗ ಅಂದ್ರೆ ಜಯಕ ಲಕ್ಷಣ ಆದಾಗ ಪ್ರಯೋಜನವತಿ ಲಕ್ಷಣ ನಿರೂಢ ಲಕ್ಷಣ 2 ಪ್ರಕಾರ ಅಜಾತದಲ್ಲಿನೂ ಪ್ರಯೋಜನವತಿ ನಿರೂಢ ಹೆಂಗ ಲಕ್ಷಿತ ಮುಂದ ಭಾಗತ್ಯಾಗ ಲಕ್ಷಣದಲ್ಲಿನೂ ಪ್ರಯೋಜನವತಿ ನಿರೂಢ ಹೆಂಗ್ ಮಾತು ಯಾರಿಲ್ಲ ಅದ್ರಾಗ ಹೆಂಗ್ बेलदिंदा 2 बाती का है जहां शक्ति वाले पद को त्याग के लाक्षणिक शब्द प्रयोग में प्रयोजन कहिए फल होवे तो प्रयोजनवती लक्षण कहिए है प्रयोजनवती लक्षण यद करबेकु ಅಂತಂದ್ರೆ ಶಕ್ತಿ ಉಳ್ಳಂತ ಪದವನ್ನು ತ್ಯಾಗ ಮಾಡಿ ಶಕ್ತಿ ಪದ ಬಿಟ್ಟು ಲಾಕ್ಷಣಿಕ ಶಬ್ದ ಪ್ರಯೋಗದಲ್ಲಿ ಅಂದ್ರ ಲಕ್ಷಣಾವೃತ್ತಿಯ ಯಾವ ಶಬ್ದ ಪ್ರಯೋಗದಲ್ಲಿ ಪ್ರಯೋಜನ ಕೈಯ ಫಲ ಹೋಗ್ಬೇಕು ಅಲ್ಲಿ ಪ್ರಯೋಜನ ರೂಪ ಫಲ ಇರ್ಬೇಕ ಅದಕ್ಕ ಪ್ರಯೋಜನವತಿ ಲಕ್ಷಣ ಇರುತ್ತಾರೆ ಯಾಕ ಪ್ರಯೋಜನವತಿ ನಿರೂಢ ಅಂತ 2 ಪ್ರಕಾರ ಆಗ್ಬೇಕಂತ ಹೇಳ್ತಲ್ಲ ಅದ್ರ ಬಗ್ಗೆ ಹೇಳಿದ್ರು ಏನ ಜೈಸೆ ತೀರೆ ಗ್ರಾಮ ಉದಾಹರಣೆ ಕೊಡ್ತಾರೆ ತೀರೆ ಗ್ರಾಮ ಐಸೆ ಕಹೆ ತೋ ಹೆಂಗಂದ್ರೇನು ಅಲ್ಲೇನ್ ಬರ್ತಾರ ತೀರೆ ಗ್ರಾಮ ಏನ್ ತಿಳ್ಕೊ ಇಲ್ಲಿಕಂದ್ರೆ ಏನಾರ ಉಳ್ಕೊ ಹಿಂಗಂದ್ರೆ ತೀರೆ ಗ್ರಾಮ ಅಂದ್ರೆ ಏನ್ ಅರ್ಥ ಮಾಡ್ಬೇಕು ಅಂದರೆ ನದಿಯ ದಂಡೆಯ ಮೇಲೆ ಊರಿದೆ हिंदी ಒಳಗ ಒಂದು ಪಿಕ್ಚರ್ ಹೇಳಿದ್ದಾರೆ हम उस देश के वासी हैं हम उस देश के वासी हैं जिस देश में गंगा बहती है ಯಾವ ದೇಶದಲ್ಲಿ ಗಂಗಾ ಹರಿಯುತ್ತಾಳೆಯೋ ಅಲ್ಲಿ ನಾವಿರ್ತೀವಿ ಅಂತ ಹೇಳ್ದ ಅಂದ್ರ ಆ ನದಿಯ ದಡದಲ್ಲಿ ನಾವು ಇದೇವಿ ಅಂತಂದ್ರ ಆದ್ರ ಶೀತ ಪಾವನತಾದಿಕಿ ಪ್ರತೀತಿ ಹೋವೇ ನೈ ಆದ್ರ ಅಲ್ಲಿ ಶೀತ ಪಾವನತಾ ಅಂದ್ರೆ ಪವಿತ್ರತಾ ಅಲ್ಲಿ ಪ್ರತೀತಿ ಆಗೋದಿಲ್ಲ ತಿಳಿತನ್ಬೇಕು ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ದಿಗ್ ಕೊಡ್ತಾರೆ ಅಂದರೆ ಅಂದ್ರ ಬರೇ ತೀರೆ ಗ್ರಾಮ ಅಂದ್ರ ತೀರ ಅಂದ್ರ ದಡ ನದಿಯ ದಂಡೆ
ಗ್ರಾಮ ಅಂದ್ರೆ ಊರು. ನದಿಯ ದಂಡೆ ಮೇಲೆ ಊರಿದೆ ಅಂತ ಅಂದ್ರೆ ಅಲ್ಲಿ ಆ ಆ ನದಿ ದಂಡೆ ಮೇಲೆ ಏನು ತಂಪು ಇರ್ತೈತಿ, ಅದು ಒಂದಲ್ಲದ ಪವಿತ್ರ. ಗಂಗಾ ನದಿ ಅಂದ್ರ ಪವಿತ್ರರು, ಅದು ನಿಜವಾಗಿ ಪವಿತ್ರ ಐತೆ. ಹಾ, ಕುಂಭ ಮೇಳ ಹಾಕವಲ್ಲ, ಕುಂಭ ಮೇಳ ಆದಾಗ ಅದು ಪವಿತ್ರ, ಅದು ದೇವ ನದಿ ಅಂತಾರ. ಹಾ, ನದಿಗಳಲ್ಲಿ ಅದು ದೇವ ನದಿ. ಅದೊಂದು ಕತಿ ಬೇರೆ. ಏನಂದ್ರ ಬಲಿಪತ್ ಚಕ್ರವರ್ತಿ ಯಜ್ಞವನ್ನ ಭಂಗ ಮಾಡುವ ಸಲುವಾಗಿ ಸಾಕ್ಷಾತ್ ವಿಷ್ಣು ವಾಮನ ಅವತಾರದಿಂದ ಬಂದು ಅವನು 3 ಪಾದ ಜಾಗ ಬೇಡದ ಭೂಮಿ ರಾಜ ಬಲಿ ಚಕ್ರವರ್ತಿಗೆ. 3 ಪಾದ ಜಾಗ ಕೊಡು, 3 ಹೆಜ್ಜಿ ಅಲ್ಲಿ ಗುಡಿಸ್ಲ ಹಾಕೊಂಡು ಇರ್ತೇನೆ ಅಂತ ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ದ. ಅಲ್ಲಿಂದ ಇವು ವಿಶ್ವರೂಪ ಧಾರಣ ಮಾಡಿಬಿಟ್ಟು ವಿರಾಟ್ ರೂಪ ಧಾರಣ ಮಾಡಿ ಭೂಮಿಗೂ ಆಕಾಶಕ್ಕೆ ಹೇಗಾಗಿ ನಿಂತ. 1 ಪಾದ ಎತ್ತಿಟ್ಟ ಈ ಭೂಮಂಡಲ ಮುಗಿದು ಹೋಗ್ತು, ಬ್ರಹ್ಮಾಂಡ ಮುಗೀತ. 2ನೇದ್ದು ಮ್ಯಾಲ ಇವತ್ತದ ಬ್ರಹ್ಮ ರೂಪತನ ಅವು ಎಲ್ಲ ಮುಗಿದ ಹೋಗ. ಇನ್ನೊಂದು ಏನ್ ಇಡ್ಲಿ ಅಂತ ಕೇಳ್ದ. ಇನ್ನೊಂದು ಪದ 2 ಅಳ್ಕೊಂಡೇನಿ, ಇನ್ನೊಂದು ಪದಕ್ಕೆ ಜಾಗನೇ ಇಲ್ಲಿ ಎಲ್ಲಿ ಇಡ್ಲಿ ಅಂತ ನಾನು ತಲೆ ಮೇಲೆ ಇಡೋದು. ತಲೆ ಮೇಲಿಟ್ಟು ತುಳಿದಾಗ ಪಾತಾಳ ಪಾದ. ಅದ್ಯಾಕ ಇಂದ್ರ ದೇವಂಗ ಇದು ಮಾಡಿದ ಅವ ಈ ಯಜ್ಞ ಪೂರ ಮಾಡಿದಂದ್ರ ಆ ಇಂದ್ರ ಪದವಿ ಬರ್ತದ ಅವಂಗ. ನಾ ಇಂದ್ರ ಪದವಿ ಬಿಟ್ಟು ದೇವತೆಗಳ ಮೇಲೆ ರಾಜ ಆದ್ರೆ ನನಗ ದಾಳಿ ಬರ್ತೈತಿ, ನಾವು ಬಂದು ಇಲ್ಲಿ ಕುಂದಿರ್ಬೇಕಾಕತಿ, ನಾನ್ ಕಾಪಾಡಪ್ಪ ಅಂತ ಅವ ವಿಷ್ಣುದು ಮೊರೆ ಹೋಗಿದ್ದ. ಅವ ಅವತಾರ ವಾಮನ ಅವತಾರದಿಂದ ಬಂದು ಈ ಕೆಲಸ ಮಾಡಿದ. ಹೆಂಗ್ ಪಾತಾಳದಾಗ ತೊಳೆದ್ರು ಅವ್ರು ಗುರು ರಗಡ ಬೇಡ, ನೀನ್ ಹಾಳು ಮಾಡಕ್ ಬಂದಾನ ಅವ ವಿಷ್ಣು ಅದಾನು ತರಗಡೆ ಹೇಳ್ದ ಶುಕ್ರಾಚಾರ್ಯ. ಆದ್ರೂ ಪರಮಾತ್ಮ ಬೇಡಕ್ ಬಂದಾನ ಅಂದ್ರ ಕೊಡುವ ಬ್ಯಾಡ ಅಂದ್ರ ಏನ್ ಬಿಟ್ಟು ಏನಕ್ಕೆ ಆಗೋದು ಕೊಡೋದಂದ್ರೆ ಕೊಡ್ತಾನ. ಗುರು ಮಾತು ಕೇಳಿಲ್ಲ ಅಂತೇಳಿ ಅವನು ಪಟ್ಟ ಎಲ್ಲ ಎಲ್ಲ ರಾಜ್ಯ ಎಲ್ಲ ಹೊಟ್ಟು ಕರೆ. ಆದ್ರ ಪರಮಾತ್ಮ ಸಂತೋಷ ಆದ. ಗುರು ಬೇಕಾದ ಬ್ಯಾಡ ಹೇಳ್ತಂದ್ರ ಕೇಳಿಲ್ಲ, ಪಟ್ಟನ ಏನ್ ಬೇಕು ಕೇಳ, ಏನ್ ಬೇಕು ಕೇಳ ಅಂದ್ಕೊಂಡೇನ. ಅದೇನಿತ್ತ ನಂದು ಎಲ್ಲ ಕೊಡಂದ್ರೆ ಕೊಡ್ತಿದ್ದ. ಆದ್ರೂ ಒಟ್ಟದೇನ್ ತಗೊಳ್ತೀರಿ ಬ್ಯಾಡ, ಒಂದ್ ಮಾತ್ರ ಕೊಡು. ಏನ್ ಕೊಡು ಅಂದ್ರ ನಿನ್ನ ಪಾದ ದರ್ಶನ ನನಗೆ ಸದಾ ಆಗ್ಬೇಕು, ಇದೇ ನನಗೆ ಬೇಡಿಕೆ ಅಂತ. ಬಲಿಚಕ್ರವರ್ತಿ ರಾಜಾಗ ಅವ ವಾಮನ ಅವತಾರದಿಂದ ಪರಮಾತ್ಮ ವಿಷ್ಣು ಮತ್ತೆ ವರ ಬೇಡ ತಥಾಸ್ತು ಅನ್ನಬೇಕಾ. ತಥಾಸ್ತು ಅಂತ ಆಗ್ಲಿ ಅಂತ ಆಗ್ಲಿ ಅಂದ್ಕೊಂಡೇನ. ನನ್ನ ಎದುರು ಯಾವಾಗಲೂ ನಿನ್ನ ಪಾದದಲ್ಲಿ ಇರ್ಬೇಕ, ಇದ ವರ ಬೇಡ. ಅಲ್ಲಿದು ಹೋಗ್ಲಕ್ಕ ಬನ್ನಿ ನಾವು ನೀ ಆ ಕಡೆ ಹಾಗಲ್ಲ ಬಂದ್ ನನ್ನ ಎದುರು ಎದ್ರ ಮೇಲೆ ವರ್ಷಾನುಗಟ್ಲೆ ಅಲ್ಲಿ ನಮಗಾಯ್ತವ ಮೊದಲಾಗ. ಆವಾಗ ಲಕ್ಷ್ಮಿ ಅಂದ್ರು ನನ್ನ ಗಂಡ ಎಲ್ಲಿ ಹೋಗೇ ಬಿಟ್ಟ ಆ ಕಡೆ ಇನ್ನ ಹೆಂಗ್ ಮಾಡ್ಲಿ, ಅಲ್ಲೇ ನಿಂತು ಬಿಟ್ಟ ಬಿಡು ಇಲ್ಲ ಅವಾಗ ಅಂತೇಳಿ ಒಂದು ಉಪಾಯ ಮಾಡ್ಕೊಂಡು ಆಕಿ ಬಂದಳು. ಯಾಕೆ ನೀ ಯಾಕೆ ಬಂದೇವ ಅಂತ ಕೇಳ್ದ. ನಾನು ನಿಮಗ ಒಂದು ರಾಖಿ ಕಟ್ಟಬೇಕಂತೇಳಿ. ಈ ಶ್ರಾವಣ ಮಾಸದಾಗ ರಾಖಿ ಹೆಂಗ್ ಬರ್ತೈತಿ ಹೌದಿಲ್ಲ? ಹಾ, ಅಲ್ಲಿದಿಂದ ಬಂದೈತೆ ಅದು. ಅದಕ್ಕ ಚಂದ್ರಗ ದೇವತೆಗಳಲ್ಲಿ ಚಂದ್ರಗನು ರಾಖಿ ಕಟ್ಟೇನಿ ಅವ ನನ್ನ ಅಣ್ಣ. ಮತ್ ನೀ ದೈತ್ಯರಲ್ಲಿ ಬಲಿಚಕ್ರವರ್ತಿ ರಾಜಾನಿ, ನಿನ್ನೂ ನಾನು ಅಣ್ಣ ಅಂತ ಮಾಡ್ಕೋಬೇಕಂತೇಳಿ ರಾಖಿ ಕಟ್ಟಿ ನಿನ್ನ ಕಳಸ ಬೆಳಗಕ್ ಬಂದೆ. ನಾನು ಏನ್ ಮಾಡ್ಬೇಕು ಅಂತ ಕೇಳ್ದ. ಏನಿಲ್ಲ, ನಾ ಕಳಸ ಬೆಳಗ್ತೇನೆ, ಹಿಡ್ಕೊಂಡು ಏನ್ರ ಕೊಡೋದು ನನಗೆ ಅಟೇ ಇಟ. ಆಯ್ತು ಆಯ್ತ. ಆಕಿ ಕೈ ಒಂದು ದಾರ ಕಟ್ಟಿದ್ರು, ಅದ ಕಟ್ತಾರಲ್ಲ ರಾಖಿ ಅಂದ್ರೆ ಅದಲ್ಲ, ಕಟ್ಟಿ ಬೆಳಗ ಕಳಸ ಬೆಳಗುದು, ಬೆಳಗ್ಗೆ ಹಿಡ್ಕೊಂಡು ನಿಂತರು. ಏನ್ ಕೊಡ್ಲಿ ಅಂತ
ಏನ್ ಕೊಡ್ಲಿ ಅಂದ್ರೆ ನಿಂದ ಏನು ಬೇಡ ಯಪ್ಪ, ಅಲ್ಲಿ ಒಬ್ಬ ನಿಂತಾನ ಬಾಗಲ್ದಾಗ ಅವ್ನು ಕೊಟ್ಟು ಬಿಟ್ಟು ಸಾಕಂದ್ರ ತಗೊಂಡು ಹೋಗ. ಅವಾಗ ಬಿಟ್ಟು ಅಲ್ಲಿ ಬಿಡ್ಬೇಕು. ಅದ್ರ ನಿಮಿತ್ತ ರಕ್ಷಾ ಬಂಧನ, ರಾಖಿ ಹಬ್ಬತ್ ಅವಾಗ ಹಿಡಿದು ಬಂದದ. ಹಾ ಆಯ್ತು. ಇದು ಯಾಕೆ ಬರ್ತಿಲ್ಲಿ? ತೀರೆ ಗ್ರಾಮ ಗಂಗಾ ನದಿ ಹಾ ಗಂಗಾ ತೀರದಲ್ಲಿ ಗ್ರಾಮ ಬರ್ತದೆ. ಆ ವಿಷಯ ಪಾವನ ಪಾವನತಾದಿಗಳು ಅಲ್ಲಿ ಸಂಭವಿಸುವುದಿಲ್ಲ. ಇದೇ ಗ್ರಾಮ ಅಂತ ಐತೆ. ತೀರ್ಥದ ಗಂಗಾ ನದಿ ತೀರ್ಥ. ನದಿ ಅದನ್ನ ಯಾಕೆ ಬರ್ತ ಅಂದ್ರ ಇಲ್ಲಿ ತೀರೆ ಗ್ರಾಮ ಅಂದ್ರ ಶೀತ ಪಾವನತಾದಿ ಇಲ್ಲಲ್ಲಿ ಅಂತ ಹೇಳ್ಯಾರ. ಹೌದಲ್ಲ? ಮತ್ತ ಗಂಗಾ ತೀರೆ ಗ್ರಾಮ ಅಂತ ಬೇಕಾಕತ್ತೆ ಅಲ್ಲಿ. ತಿಳ್ತಾನೆ? ಗಂಗಾನ ಹೆಸರು ತಗೊಂಡ್ರೆ ಪವಿತ್ರತಾ ಬರ್ತದೆ. ಆ ಗಂಗಾ ಹೆಂಗ್ ಹುಟ್ಟ್ಯಾಳು ಅನ್ನೋದಕ್ಕೆ ಈ ಕಥೆ ತಗೊಂಡಿರ್ತ. ಈಗ ಒಂದು ಪಾದದಿಂದ ಭೂಮಂಡಲ ಮುಗೀತ, ಎರಡನೇ ಪಾದ ಮ್ಯಾಲಕ್ಕೆ ಎತ್ತದ ಬ್ರಹ್ಮಲೋಕ ತನಕ ಹೋಯ್ತು. ಆ ಚತುರ್ಮುಖ ಬ್ರಹ್ಮ ಇದು ವಿಷ್ಣು ಭಗವಂತನ ಪಾದ ಬಂದೈತೆ ಅಂತೇಳಿ ಕಮಾಂಡಲ್ ನೀರ್ ಹಾಕಿ ಆ ಪಾದ ತೊಳೆದ, ಪಾದ ಪೂಜೆ ಮಾಡ್ದ. ಆ ಪಾದ ತೊಳೆದ ನೀರ ಗಂಗಾದೇವಿ ದೇವಲೋಕದಲ್ಲಿತ್ತ. ಭಗೀರಥ ಅದನ್ನ ಸಗರ ಪುತ್ರನ ಉದ್ಧಾರಕ್ಕಾಗಿ ಭೂಲೋಕಕ್ಕೆ ಬಂದಾಳಾಕಿ. ಅದ ನಾವು ಪವಿತ್ರ ಹೆಂಗೈತಿ ನೋಡಬೇಕಿದಕ್ಕ ಅಂತೇಳಿ ನಾವು ಕುಂಭ ಮೇಳಕ್ ಹೋದಾಗ ಒಂದು ಕ್ಯಾನ್ದೊಳಗ ಅವ್ ನೀರ್ ತುಂಬಿ ತಂದಿಟ್ಟಿದ್ದೆ. ತಂದಿಟ್ಟು ಇಲ್ಲಿ ಅವ್ರಿಗೆ ಯಾರಿಗಾರ ಕೊಡ್ಬೇಕು ಪ್ರಸಾದ ರೂಪದಿಂದ ಅವು ಇಟ್ಟು ಹೇಳ್ತಾರ. ಅಂದ್ಮೇಲೆ ಅದು ಪಾವನ ಪವಿತ್ರ ಐತಿ ಅಂತೇಳಿ ಇಟ್ನೆ. ಅದು ನಾನು ಕಪಾಟದೊಳಗೆ ಗ್ರಂಥಗಳು ತುಂಬಿಟ್ಟಾವ. ಅದ್ರಾಗ ಇವ್ ಪುಸ್ತಕ ತೊಳಗ ಯಾರು ಹಿಂದ್ ಹೋಯ್ತಾರ, ಪುಸ್ತಕ ಮುಂದಾದ್ರು. ಅದ ಅಲ್ಲೇ ಮತ್ತು 3 ವರ್ಷದ ಮ್ಯಾಲೆ ಗ್ರಂಥ ಹುಡುಕ್ಯಾಗ ಆ ಕ್ಯಾನ್ ಸಿಕ್ತ ನನಗ್ ನೀರಿನ. ಇಲ್ಲ ಈ ನೀರ ಇದು ಕ್ಯಾನ 3 ವರ್ಷ ಆಯ್ತದ ಕುಂಭಕ್ಕೆ ಹೋದಾಗ. ಅವಾಗ ತಂದಿದ್ನಿ, ಇಲ್ಲಿ ತನ ಅದ್ರ ಗತಿ ಏನಾಗಿರ್ಬೇಕಾಗಿ 3 ವರ್ಷ ಕ್ಯಾನ್ದಾಗ ತುಂಬಿಟ್ಟು ನೀರು ಏನ್ ಗತಿ ಆಗಿರ್ಬೇಕಂತ ನಾ ತೆರೆದು ಗ್ಲಾಸ್ದಾಗ ಹಾಕಿನಿ. ಹಂಗೈತ್ ಮೂಸಿ ನೋಡ್ದೆ, ಹಂಗೈತ್. ಹೌದ, ಇಲ್ಲಿ ಹೊಳ್ಯಾ ನೀರ ತಂದು 3 ವರ್ಷ ಅಲ್ಲ, ಅದೊಂದು 1 ತಿಂಗಳದಾಗನ ಹುಳ ಬಿದ್ದ ಏನ್ ವಾಸನೆ ಇರತ್ತ. ಹೀಗೆಲ್ಲ ಹಾಕಾವ ಇವು ಈ ನದಿಗಳು. ಅದ 3 ವರ್ಷ ಆದ್ರೂ ಆಗಿಲ್ಲ. ಆದ್ದರಿಂದ ಅದು ಪಾವನ ಪವಿತ್ರ ಐತೆ ಅಂತೇಳಿ ಪಾಪ ಕಳಿತೈತಿ. ಅದಕ್ಕಾಗಿ ಇಲ್ಲಿ ಏನ್ ಬಂದದ, ಬರೀ ತೀರೆ ಗ್ರಾಮ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಏನ್ ಬೇಕು? ಗಂಗಾ ತೀರೆ. ಅದ ಇಲ್ಲಿ ಎಲ್ಲಿಗೆ ಬಂದಿದ್ದೀವಿ ನಾವು. निरुड़ लक्षण। हाँ तीरे ग्राम ऐसा कहे तो तीर में शीत पावनतादि की प्रतीति हुए नहीं। गंगा पद में तीर का बोधन करे, गंगा तीरे अनवेक ಅದಕ್ಕೆ ಹೇಳ್ತಾನೆ। ಬರೀ ತೀರೆ ಗ್ರಾಮ ಅನ್ನೋದಕ್ಕಿಂತ ಗಂಗಾ ತೀರೆ ಗ್ರಾಮ ಅಂತೇಳಿ ಅಂದ್ರೆ ಗಂಗಾ ಪದದಿಂದ ತೀರದ ಬೋಧಕರೇ ಅಂದ್ರ ತೀರ ಬರೇ ತೀರ ಅನ್ನೋ ತೀರ ಅಂದ್ರೆ ದಂಡಿ, ನದಿ ದಂಡಿ. ಅದ ಗಂಗಾ ನದಿಯ ದಂಡೆ ಅಂತಿತ್ತಂದ್ರ ಬರೀ ನದಿ ದಂಡೆ ಅನ್ನೋದಕ್ಕಿಂತ ಗಂಗಾ ನದಿಯ ದಂಡಿ ಅಂತಂದ್ರ ಅಲ್ಲಿ ಆ ಗಂಗಾ ಪವಿತ್ರತಾನು ಬಂದ್ಬಿಡ್ತೈತಿ ಹೇಳೋ ತಾತ್ಪರ್ಯ ಅವರು। ಹೆಂಗ್ गंगा के धर्म शीत पावनतालिक तीर में प्रतीत होवे। ಈ ರೀತಿ ಗಂಗಾ ತೀರೆ ಗ್ರಾಮ ಅಂತಂದ್ರ ಅಲ್ಲಿ ಶೀತ ಮತ್ತು ಪಾವನತ ಅಂದ್ರೆ ಪವಿತ್ರತಾ, ಪಾಪವನ್ನ ನಾಶ ಮಾಡತಕ್ಕಂತ ಪವಿತ್ರತಾನು ಅದರಲ್ಲಿ ಪ್ರತೀತಿ ಆಗ್ತದೆ। ಯಾತೆ ಗಂಗಾ ಪದ ಕಿ ತೀರ್ ಮೇ ಪ್ರಯೋಜನವತಿ ಲಕ್ಷಣ, ಆವಾಗ ಪ್ರಯೋಜನವತಿ ಆಗ್ತದ, ಆ ಪಾಪ ದೋಷಗಳನ್ನು ಕಾಯ್ತೈತೆ ಅದು। ये ರೀತಿ पद की जिस अर्थ में शक्ति वृत्ति होवे नहीं, ಇನ್ನ ಪದದ್ದು ಇಲ್ಲಿ ಹೆಡ್ಡಿಂಗ್ ಬಂದ್ಬಿಡ್ತೇವೆ। ಪದದ್ದು ಯಾವ ಅರ್ಥದಲ್ಲಿ ಶಕ್ತಿ ವೃತ್ತಿ ಇರುವುದಿಲ್ಲವೋ ಮತ್ತು ಶಕ್ಯದಂತೆ
ಆ ಅರ್ಥದ ಪ್ರತೀತಿ ಯಾವ ಪದದಿಂದ ಎಲ್ಲರಿಗೂ ಪ್ರಸಿದ್ಧವಾಗುವುದು जिस अर्थ में ता पद की प्रयोजन शून्य लक्षण इसकी निरूढ़ लक्षण है ಆಗ ಅಲ್ಲಿ ನಾವು ಪ್ರಯೋಜನ ವೃತ್ತಿ ಲಕ್ಷಣ ಹೇಳಿದ್ವಿ. ಇನ್ನು ನಿರ್ಗುಣ ಲಕ್ಷಣ ಅಂತ ಏನ್ ಕರಿಬೇಕಂದ್ರ ಪದದ್ದು ಯಾವ ಅರ್ಥದಲ್ಲಿ ಶಕ್ತಿ ವೃತ್ತಿ ಅಂತೂ ಇಲ್ಲ, ಮತ್ತು ಶಕ್ತಿ ವೃತ್ತಿಯಂತೆ ಅದು ಅರ್ಥದ ಪ್ರತೀತಿ ಆಗ್ತದೆ. ಯಾವ ಪದದಿಂದ ಎಲ್ಲರಿಗೆ ಪ್ರಸಿದ್ಧ ಆಗ್ತದೆ ಅಂತ ಅರ್ಥದಲ್ಲಿ ಆ ಪದದ ಪ್ರಯೋಜನ ಶೂನ್ಯ ಅಂದ್ರೆ ಪ್ರಯೋಜನ ಇಲ್ಲದಂತ ಲಕ್ಷಣ ಅದಕ್ಕ ನಿರೂಢ ಲಕ್ಷಣ ಅಂತ ಹೇಳಲ್ಪಡುತ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಜೈಸೆ ನೀಲೋ ಘಟ, ನೀಲೋ ಘಟ ಅಂದ್ರೆ ನೀಲಿ ಕಪ್ಪು ಬಣ್ಣದ ಬೆಳಕಿದೆ इत्यादि वाक्य सुनते ही सर्व पुरुषन को गुणी की प्रतीति हो. गुणी की प्रतीति हो अंದ್ರ ಅಲ್ಲೇನ್ ಬಂದರು ಘಟದ ಗುಣಿ ಅಂದ್ರೆ ಘಟದ ಕವಚನ್ಯಾಗ ಬರ ಅದೇ ಅಂದ್ರ ಗುಣಿ ಅಂದ್ರ ಗುಣ ಯಾವ್ದನ್ನ ಆಶ್ರಯ ಮಾಡ್ಕೊಂಡಿರ್ತದ ಅದು ಗುಣಿ ಅಂದ್ರೆ ಘಟ. प्रतीति प्रसिद्ध अर्थात नीलतालिक पदन का गुणी में प्रयोजन शून्य होने थे. ಅಲ್ಲಿ ಏನು ಪ್ರಯೋಜನ ಐತೆನ ಆ ನೀಲ ಬಣ್ಣಕ್ಕ ಘಟಕ ಅದೇನು ಪವಿತ್ರತಾ ಏನಿಲ್ಲ. ಆದ್ದರಿಂದ ಪ್ರಯೋಜನ ಇಲ್ಲದಂತ ಆದ್ದರಿಂದ ಅದಕ್ಕ ನಿರೂಢಿ ಲಕ್ಷಣ ಅಂತ ಹೇಳಿದ್ರು. ನಿರೂಢ ಲಕ್ಷಣ ಶಕ್ತಿಗೆ ಸಾದೃಶ್ಯವೇ. ನಿರೂಢ ಲಕ್ಷಣ ಏನೈತಿ ಶಕ್ಯದ ಸಾದೃಶ್ಯ ಇರ್ತೈತಿ. कोई विलक्षण अनादि तात्पर्य होवे. शक्यದ ಸಾದೃಶ್ಯ ಇರಬೇಕು, ವಿಲಕ್ಷಣ ಅನಾದಿ ತಾತ್ಪರ್ಯವಿರಬೇಕು, ಅದಕ್ಕ ನಿರೂಢ ಲಕ್ಷಣ ಅಂತ ಅನ್ನಬೇಕು. ಇಸ್ ರೀತಿ ಸೇ ಲಕ್ಷಣಕ್ಕೆ ಬೇರೆ ಈ ರೀತಿಯಾಗಿ ಲಕ್ಷಣ ಎಷ್ಟು ಪ್ರಕಾರದ ಅನ್ನೋದನ್ನ ಹೇಳಿದೀವಿ. ಇನ್ನು ಮುಂದೆ ಜತ್ ಲಕ್ಷಣ ಅಜತ್ ಲಕ್ಷಣ ಮಹಾವಾಕ್ಯದಲ್ಲಿ ಅದು ಮುಂದೆ ಹೇಳ್ತಾರೆ. 133 133 ಇರ್ಲಿ, ಒಂದಾಗಿ ಹೋಗಿದೆ.